ನಮಸ್ಕಾರ. ನಾನು ದೇವೇಂದ್ರ ಜಟಾಯುವಿಂಗ್ಸ್ ವಾಸ್ತುಶಾಸ್ತ್ರದಿಂದ. ಇವತ್ತು ಇಂಪಾರ್ಟೆಂಟ್ ಟಾಪಿಕ್ಕು, ಎಲ್ಲರಿಗೂ ಬೇಕಾಗಿರೋದು ಇದು. ಯಾಕಂದರೆ ಇವಾಗ ಕನ್ಸ್ಟ್ರಕ್ಷನ್ ಮಾಡುವಾಗ ನೀವು ಎಲ್ಲರಿಗೂ ಕಾಂಟ್ರಾಕ್ಟ್ ಕೊಡ್ತೀರಾ. ಆ ಕಾಂಟ್ರಾಕ್ಟರ್ಸು ವಾಸ್ತು ಫಾಲೋ ಮಾಡ್ತಾರಾ ಇಲ್ವಾ, ಅದು ಇಂಪಾರ್ಟೆಂಟು. ಅವ್ರಿಗೂ ಏನು ವಾಸ್ತು ಗೊತ್ತಿರಲ್ಲ. ಆದ ಕಾರಣ ಇವತ್ತು ಟಾಪಿಕಲ್ಲಿ ನಾನು ಓನರ್ಸ್ಗೂ ಪ್ಲಸ್ ಕನ್ಸ್ಟ್ರಕ್ಷನ್ ಮಾಡೋ ಬಿಲ್ಡರ್ಸ್ಗೂ ಇಲ್ಲ ಕನ್ಸ್ಟ್ರಕ್ಷನ್ ಮಾಡೋ ಕಂಪನಿಗಳಿದ್ದಾರೆ, ಸಾವಿರ ಕಂಪನಿಗಳು ಬರ್ತಾರಲ್ಲ ಯೂಟ್ಯೂಬಲ್ಲಿ, ಅವರೆಲ್ಲ ಸುಮ್ಮನೆ ಕನ್ಸ್ಟ್ರಕ್ಷನ್ ಹಿಂಗೆ ಮಾಡಿದ್ದೀನಿ, ಹಂಗೆ ಮಾಡಿದ್ದೀನಿ, ಇಷ್ಟು ಕೋಟಿ ಖರ್ಚಾಗಿದೆ, ಅಷ್ಟು ಕೋಟಿ ಖರ್ಚಾಗಿದೆ, ರೇಟ್ ಮಾತ್ರ ಮಾತಾಡ್ತಾರೆ. ವಾಸ್ತು ಪ್ರಕಾರ ಇದೆಯಾ ಇಲ್ವಾ ಅಂದ್ಬಿಟ್ಟು ಏನು ಮಾತಾಡಲ್ಲ ಅವರು. ಇವತ್ತು ಡಿಸ್ಕಷನ್ ನೀವು ಕೇಳ್ಕೊಂಡ್ರೆ ಅದ್ರ ಬಗ್ಗೆ ಇನ್ ಡೀಟೇಲ್ ಸಿಕ್ಕತ್ತೆ. ನೀವು ಹೋಗಿ ಈ ಐಡಿಯಾನ ಬಿಲ್ಡರ್ಸ್ಗೆ ಕೊಡ್ಬೋದು. ನೀವು ಹಿಂಗೆ ಮಾಡ್ರಪ್ಪ ಕನ್ಸ್ಟ್ರಕ್ಷನ್ನು, ನಾವು ಇದರಲ್ಲಿ ಯೂಟ್ಯೂಬಲ್ಲಿ ನೋಡಿದ್ದೀವಿ, ವಾಸ್ತು ಶಾಸ್ತ್ರ ನಮಗೆ ಗೊತ್ತಿದೆ ಅನ್ನೋದು ನಿಮ್ಗೆ ಗೊತ್ತಿದೆ ಅಂದ್ಬಿಟ್ಟು ಆ ಕಾಂಟ್ರಾಕ್ಟ್ರು ಆ ಬಿಲ್ಡರ್ಗೆ ಗೊತ್ತಾಗಬೇಕು. ಆವಾಗ ಕರೆಕ್ಟಾಗಿರುತ್ತೆ. ನಿಮ್ಗೆ ಏನು ಗೊತ್ತಿಲ್ಲ, ನೀವೇನು ವಾಸ್ತು ಗೊತ್ತಿಲ್ಲ ಅಂದರೆ ಅವರು ಇಷ್ಟಪಟ್ಟಂಗೆ ಕಟ್ಬಿಡ್ತಾರೆ. ಅವಾಗ ಪ್ರಾಬ್ಲಮ್ ಆಗುತ್ತೆ. ಮನೆ ಕಟ್ಬಿಟ್ಟ ಮೇಲೆ ಚೇಂಜ್ ಮಾಡೋಕ್ಕಾಗಲ್ಲ. ತುಂಬ ಕೇಸಸ್ ಹಿಂಗಾಗಿದೆ. ಆದ ಕಾರಣ ಇವಾಗ ನಿಮ್ಮ ಮನೇಲಿ ಟೈಮ್ ಇರಲ್ಲ, ಆದ ಕಾರಣ ನೀವು ಮೆಟೀರಿಯಲ್ ಕಾಂಟ್ರಾಕ್ಟು ಇಲ್ಲ ಪೀಸ್ ವರ್ಕ್ ಅಂತಾರಲ್ಲ, ವಿತ್ ಮೆಟೀರಿಯಲ್ಲು ವಿತೌಟ್ ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಡ್ತೀರಾ. ಟೈಮ್ ಇದ್ದರೆ ನೀವೇ ಮೇಸ್ತ್ರಿಗಳೆಲ್ಲ ಕರ್ಕೊಂಬಂದು ನೀವೇ ಕನ್ಸ್ಟ್ರಕ್ಷನ್ ಮಾಡ್ಬೋದು. ಅದೇನು ದೊಡ್ಡ ವಿಷಯ ಅಲ್ಲ. ಎಲ್ಲರೂ ಕನ್ಸ್ಟ್ರಕ್ಷನ್ ಮಾಡೋದು ಒಂದೇ ರೀತಿಯಲ್ಲೇ, ಕಾಲಮ್ಸು ಪಿಲ್ಲರ್ಸ್ ಎಲ್ಲ. ನಿಮ್ಮ ಆರ್ಕಿಟೆಕ್ಟ್ ಹಾಕ್ಕೊಡ್ತಾನೆ ಡಿಸೈನ್, ಅವನು ಇಂಪಾರ್ಟೆಂಟು. ಯಾರು? ಆರ್ಕಿಟೆಕ್ಟು. ಇವಾಗ ನೀವೊಂದು ಪ್ಲ್ಯಾನ್ ಹಾಕ್ತೀರಾ, ನಿಮ್ಮ ಆಸ್ತಿ, ನಿಮ್ಮ ಸೈಟು, ನಿಮ್ಮ ಮನೆ, ನಿಮ್ಮ ದುಡ್ಡದು, ನೀವು ಪ್ಲ್ಯಾನ್ ಹಾಕ್ತೀರಾ. ನಾವು ವಾಸ್ತವ್ರು ಪ್ಲ್ಯಾನ್ ಹಾಕಲ್ಲ. ನೀವು ಪ್ಲ್ಯಾನ್ ಹಾಕಿದ್ಮೇಲೆ ನಾವು ಅದು ಕರೆಕ್ಟ್ ಇದೆಯಾ ಅಂದ್ಬಿಟ್ಟು ಕನ್ಫರ್ಮ್ ಮಾಡ್ತೀವಿ. ಆಮೇಲೆ ತಿರ್ಗಾ ಅದು ಆರ್ಕಿಟೆಕ್ಟ್ ಕೊಟ್ಬಿಟ್ಟು ತಿರ್ಗಾ ರೀಕನ್ಫರ್ಮ್ ಮಾಡ್ಕೊಬೇಕು. ಸೊ ಫಸ್ಟು ಇಲ್ಲಿ ಇವತ್ತು ನಾನು 11 ಪಾಯಿಂಟ್ಸು ನಿಮ್ಮ ಹತ್ರ ಮಾತಾಡ್ತೀನಿ. ಸೊ ಇಷ್ಟು ದಿನ ನಾನು ಮಾತಾಡ್ಕೊಂಡು ಬಂದಿದ್ದೀನಿ ವಾಸ್ತು ಬಗ್ಗೆ. ಒಂದು 3 ವೀಡಿಯೋಗಳು ಮಾಡಿದ್ದೀನಿ, ನೋಡಿ. ಇದು ವಾಸ್ತು ಸೀಕ್ರೆಟ್ಸ್ ಏನು, ವಾಸ್ತು ಯಾಕೆ ಇಂಪಾರ್ಟೆಂಟು, ವಾಸ್ತುದು ಏನೇನು ನೋಡಬೇಕು, ಎಲ್ಲ ಫುಲ್ ಡೀಟೇಲ್ಸ್ನ ಮಾತಾಡಿದ್ದೀನಿ. ಆದರೂ ನಿಮಗೆ ಹೆಲ್ಪ್ ಆಗುತ್ತೆ, ಓಕೆನಾ? ಅದು ನೀವು ನನ್ನ ಲಾಸ್ಟ್ ವೀಡಿಯೋಸ್ ನೋಡಿದ್ರೆ ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಇವತ್ತು ನಾನು ಮಾತಾಡ್ತಾ ಇರೋ ಪಾಯಿಂಟು ತುಂಬ ಇಂಪಾರ್ಟೆಂಟು. ತುಂಬ ಜನ ಕಾಂಟ್ರಾಕ್ಟ್ಸ್ಗೆ ಕೊಡ್ತಾರೆ ಕನ್ಸ್ಟ್ರಕ್ಷನ್ ವಿತ್ ಮೆಟೀರಿಯಲ್ಲೇ. ಅಂದರೆ ಅವ್ನು ವಾಸ್ತು ನೋಡಲ್ಲ ಪಕ್ಕ. ಯಾಕಂದರೆ ಅವ್ನು ನೋಡ್ಬೇಕಂದ್ರೆ ಅವ್ನು ವಾಸ್ತು ಅವ್ನಿಗೆ ದುಡ್ಡು ಕೊಡಬೇಕು, ಅವ್ನು ನೋಡಲ್ಲ. ಪ್ಲಸ್ಸು ಅವ್ನಿಗೆ ವಾಸ್ತು ಬಗ್ಗೆ ಗೊತ್ತಿರಲ್ಲ. ಸೊ ನೀವು ತಿಳಿಸ್ಬೇಕು. ಆಸ್ ಎ ಓನರ್ಸು ನೀವು ಕನ್ಸ್ಟ್ರಕ್ಷನ್ ಮಾಡುವಾಗ ಅವ್ನಿಗೆ ತಿಳಿಸ್ಬೇಕು, ನೀನು ವಾಸ್ತು ನೋಡಿ ಕಟ್ಟಪ್ಪ ಅಂದ್ಬಿಟ್ಟು. ನೀವು ಇನ್ಫಾರ್ಮ್ ಮಾಡಿಲ್ಲ ಅಂದ್ರೆ ಅವ್ನು ಇಷ್ಟ ಬಂದಂಗೆ ಕಟ್ಬಿಡ್ತಾನೆ. ಈ ಥರ ಮಿಸ್ಟೇಕ್ ಆಗಬಾರ್ದು ಅಂದ್ಬಿಟ್ಟು ಇವತ್ತು ಡಿಸ್ಕಷನು ತುಂಬ ಹೆಲ್ಪ್ ಆಗುತ್ತೆ, ನೋಡಿ. ಯಾಕಂದರೆ ಇವತ್ತು ಡಿಸ್ಕಷನಲ್ಲಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತೀನಿ ನಾನು. ಅಲ್ಲ, ನೋಟ್ ಮಾಡ್ಕೊಳ್ಳಿ. 11 ಪಾಯಿಂಟ್ಸ್ ಹೇಳ್ತೀನಿ, ಒಂದೊಂದಾಗಿ ಬರೀತೀನಿ ಬೋರ್ಡ್ ಮೇಲೆ ಹಿಂದೆ. ಆವಾಗ ನಿಮ್ಗೆ ಅರ್ಥ ಆಗತ್ತೆ, ಓಕೆನಾ? ಇವತ್ತು ಬರೆದ್ಬಿಟ್ಟು ತೋರಿಸ್ತೀನಿ ಏನೇನು ಪಾಯಿಂಟ್ ಮಾಡ್ಕೊಬೇಕು ಇವರು ಕನ್ಸ್ಟ್ರಕ್ಷನ್ ಕಂಪನಿಯವರು ಪ್ಲಸ್ ನೀವು ಆಸ್ ಎ ಓನರ್ಸು. ಫಸ್ಟು ಅವ್ರಿಗೆ ನೀವು ಮೆಟೀರಿಯಲ್ ಕಾಂಟ್ರಾಕ್ಟಾ ಇಲ್ಲ ಲೇಬರ್ ಕಾಂಟ್ರಾಕ್ಟಾ ಫಸ್ಟ್ ಕನ್ಫರ್ಮ್ ಆಗಬೇಕು. ನೋಡಿ, 2 ಟೈಪ್ ಕಾಂಟ್ರಾಕ್ಟ್ ಇರುತ್ತೆ. ಮೆಟೀರಿಯಲ್ ಕಾಂಟ್ರಾಕ್ಟು, ಆಮೇಲೆ ಲೇಬರ್ ಕಾಂಟ್ರಾಕ್ಟು. ಎರಡು ಕಾಂಟ್ರಾಕ್ಟ್ ಇರುತ್ತೆ. ಅದು ಇವತ್ತು ತಿಳಿಸ್ಕೊಡ್ತೀನಿ ನಿಮಗೆ. ಆವಾಗ ನಿಮ್ಗೆ ಮೆಟೀರಿಯಲ್ ಕಾಂಟ್ರಾಕ್ಟ್ ಅಂದರೆ ವಿತ್ ಮೆಟೀರಿಯಲ್ಲು, ಅವರೇ ಮೆಟೀರಿಯಲ್ಲು ಅವರೇ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಲೇಬರ್ ಕಾಂಟ್ರಾಕ್ಟ್ ಅಂದರೆ ನೀವು ಮೆಟೀರಿಯಲ್ ಇಸ್ಕೊಡ್ತೀರಾ, ಅವರು ಲೇಬರ್ ಇಟ್ಕೊಂಡು ಕನ್ಸ್ಟ್ರಕ್ಟ್ ಮಾಡ್ತಾರೆ. 2 ಟೈಪ್ ಬರುತ್ತೆ. ವಿತ್ ಮೆಟೀರಿಯಲ್ ಅಂದರೆ ಮೆಟೀರಿಯಲ್ ಕಾಂಟ್ರಾಕ್ಟು, ವಿತೌಟ್ ಮೆಟೀರಿಯಲ್ ಅಂದರೆ ಲೇಬರ್ ಕಾಂಟ್ರಾಕ್ಟು. ಇದು ನಿಮಗೆ ಟೈಮ್ ಇದ್ದರೆ, ಮನೆಯಲ್ಲಿ ಯಾರೋ ನೋಡೋರಿದ್ರೆ ಲೇಬರ್ ಕಾಂಟ್ರಾಕ್ಟ್ ಕೊಡ್ಬೋದು. ಅವ್ರ ಕೆಲಸದವ್ರು ಬರ್ತಾರೆ, ಕಟ್ಕೊಡ್ತಾರೆ, ನೀವು ಮೆಟೀರಿಯಲ್ ಎಲ್ಲ ಇಸ್ಕೊಡ್ಬೇಕು. ಆವಾಗ ನನ್ನ ಪ್ರಕಾರ ಒಂದು ಚದರಕ್ಕೆ ಒಂದು 50,000 ಕಮ್ಮಿ ಬೀಳುತ್ತೆ ನೀವೇ ತಕ್ಕೊಟ್ರೆ. ಯಾಕಂದರೆ ನೀವು ಗೊತ್ತಿರೋರ ತಗೊತೀರಾ, ಚೌಕಾಸಿ ಮಾಡ್ತೀರಾ, ಎಲ್ಲ ಮಾಡ್ತೀರಾ. ಹಂಗೆಲ್ಲ ಮಾಡಿದ್ರೆ ನಿಮಗೆ ಕಮ್ಮಿ ಬೀಳುತ್ತೆ ಇದು, ಓಕೆನಾ? ಅದು ನೀವು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಈ ಮೆಟೀರಿಯಲ್ ಕಾಂಟ್ರಾಕ್ಟ್ ಅಂದರೆ ಅವ್ರು ತಗೊಂಬರ್ತಾರೆ. ಅವ್ರು ಏನು ಮೆಟೀರಿಯಲ್ಲು, ಏನು ಕ್ವಾಲಿಟಿ ಅದೆಲ್ಲ ನೀವು ನೋಡಿಕೊಂಡು ಚೆಕ್ ಮಾಡ್ಕೊಬೇಕು. ಅಲ್ಲೇ ಇರ್ಬೇಕು ನೀವು, ಸೈಟಲ್ಲಿ ಇರ್ಬೇಕು ನೀವು. ಆವಾಗ ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ಟರೆ ಅವ್ರು ಏನು ಮೆಟೀರಿಯಲ್ ಹಾಕ್ತಾರೆ, ಏನು ಸಿಮೆಂಟ್ ಹಾಕ್ತಾರೆ, ಏನು ಜಲ್ಲಿ, ಏನು ಕಲ್ಲುಗಳು ಎಲ್ಲ ನೋಡ್ಬೋದು ನೀವು. ಇದರಲ್ಲಿ ನಿಮಗೆ ಒಂದು 50,000 ಎಕ್ಸ್ಟ್ರಾ ಆಗುತ್ತೆ. ಇದರಲ್ಲಿ ಇರೋ ಫ್ಯಾಕ್ಟ್ ಅದು. ನಾನು ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತೀನಿ. ನಾನು ಯಾರಿಗೂ ಕನ್ಸ್ಟ್ರಕ್ಷನ್ ಕಂಪನಿ ಹತ್ರ ಏನು ಲಿಂಕ್ಸ್ ಇಲ್ಲ, ಕಾಂಟ್ಯಾಕ್ಟ್ಸ್ ಇಲ್ಲ. ಅವ್ರಿಗೆ ನಾನು ಇನ್ಫಾರ್ಮ್ ಮಾಡ್ತಾ ಇರೋದು ಈ ಪ್ರೋಗ್ರಾಮ್, ಈ ಎಪಿಸೋಡಿಂದ, ನನ್ನ ಮೀಡಿಯಾ ಆಲ್ ಇಸ್ ವೆಲ್ ಮೀಡಿಯಾ ಚಾನಲಿಂದ, ಜಟಾಯುವಿಂಗ್ ವಾಸ್ತುಶಾಸ್ತ್ರದಿಂದ ಅವ್ರಿಗೆ ನಾನು ಒಂದು ವಾಸ್ತುಶಾಸ್ತ್ರ ನೋಡಿ ಕಟ್ಟಿ, ಅದೊಂದು ಧರ್ಮ, ಹಂಗೆ ಕಟ್ಟಬೇಡಿ ಅಂದ್ಬಿಟ್ಟು ನಾನು ಇನ್ಫಾರ್ಮ್ ಮಾಡ್ತಾ ಇದ್ದೀನಿ. ಅದು ಇಂಪಾರ್ಟೆಂಟು. ಅದು ಅದು ಪಾಯಿಂಟು ನೀವು ನೋಟ್ ಮಾಡ್ಕೊಬೇಕು, ಓಕೆನಾ? ಯಾಕಂದರೆ
ವಿತೌಟ್ ವಾಸ್ತು ಕಟ್ಬಿಟ್ರೆ ಮನೆ ಆಮೇಲೆ ಕರೆಕ್ಷನ್ ಮಾಡಕ್ ಆಗಲ್ಲ. ಕೆಲವರು ಏನ್ ಮಾಡ್ತಾರೆ, ತಿಳುವಳಿಕೆಯಿರೋರು ಮುಂಚೆನೆ ಪ್ಲಾನ್ ಇವ್ರ ಹತ್ರ ಕೊಟ್ಟು, ಕಾಂಟ್ರಾಕ್ಟ್ ಹತ್ರ ಕೊಟ್ಟು ಅದನ್ನ ನಮ್ಗೆ ತೋರಿಸಿ ನಾವು ಕರೆಕ್ಷನ್ ಮಾಡೋದು, ತಿರ್ಗಾ ಆರ್ಕಿಟೆಕ್ಟ್ ಕಾಂಟ್ರಾಕ್ಟ್ ಕೊಟ್ಟು ಆಮೇಲೆ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಅದು ಧರ್ಮ. ಇದು ಧರ್ಮ ಪಾಲನೆ ಮಾಡಬೇಕು. ಆವಾಗ ಮನೆ ಕರೆಕ್ಟಾಗಿ ಬರುತ್ತೆ, ಎಲ್ಲರಿಗೂ ಆರೋಗ್ಯ ಚೆನ್ನಾಗಿರುತ್ತೆ. ಹೆಲ್ತ್ ಇಸ್ ವೆಲ್ತ್ ಕಾನ್ಸೆಪ್ಟ್ ಎಲ್ಲ ನಾನು ಮುಂಚೆ ವಿಡಿಯೋಗಳು ಮಾತಾಡಿದ್ದೀನಲ್ಲ, ಅದೆಲ್ಲ ಇದು ಬರುತ್ತೆ. ಇಲ್ಲಾಂದ್ರೆ ಹೆಲ್ತ್ ಇಸ್ ವೆಲ್ತ್ ಕಾನ್ಸೆಪ್ಟ್ ಅಲ್ಲಿ ಹೆಲ್ತ್ ಹೋಗ್ಬಿಟ್ರೆ ವೆಲ್ತ್ ಹೋಗ್ಬಿಡುತ್ತೆ. ಇವಾಗ ದುಡಿಯೋದೆಲ್ಲ ಹೋಗಿ ಹಾಸ್ಪಿಟ್ಲ್ಗೆ ಇಕ್ಕಿದ್ರೆ ಏನ್ ಪ್ರಯೋಜನ? ಅದರಿಂದ ಇವತ್ತು ನಾನು ಡಿಸ್ಕಷನ್ ಮಾಡೋದು ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ನೀವು ಸ್ವಲ್ಪ ಗಮನ ಇಟ್ಟು ಕೇಳಿ. ನೀವು ಇದು ಲಾಂಗ್ ವಿಡಿಯೋ ಆಗ್ಬೋದು, ಯಾಕಂದ್ರೆ ಇದು ಕಾಂಟ್ರಾಕ್ಟ್ ಸಂಬಂಧಪಟ್ಟಿದ್ದು, ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟಿದ್ದು ಎಲ್ಲ ಇರುತ್ತೆ. ಮೆಟೀರಿಯಲ್ ಕಾಂಟ್ರಾಕ್ಟ್ ಇಲ್ಲ ಲೇಬರ್ ಕಾಂಟ್ರಾಕ್ಟ್, ಅದು ನೀವು ಟೈಮ್ ಇದ್ರೆ ಲೇಬರ್ ಕಾಂಟ್ರಾಕ್ಟ್ ನೀವು ನೋಡ್ಕೊಂಡು ಮೆಟೀರಿಯಲ್ ತಗೊಳೋದು ನೀವು. ಇಲ್ಲ ಮೆಟೀರಿಯಲ್ ವಿತ್ ಅವನೇ ಮೆಟೀರಿಯಲ್ ತಗೊಂಡ್ಬಂದು ಅವನೇ ಕಟ್ಟಂಗಿದ್ರೆ ಮೆಟಲ್ ಕಾಂಟ್ರಾಕ್ಟ್. ಯೂಟ್ಯೂಬ್ ಅಲ್ಲಿ ಸಾವಿರಾರಲ್ಲ ಲಕ್ಷಾಂತರ ಚಾನೆಲ್ಗಳಿದೆ, ಕನ್ಸ್ಟ್ರಕ್ಷನ್ ಮಾಡೋ ಕಂಪನಿಗಳ್ದೆಲ್ಲ ಬರ್ತಾ ಇರುತ್ತೆ. ಅದ್ರಲ್ಲಿ ನೋಡೋವಾಗ ನಿಮ್ಗೆ ಅರ್ಥ ಆಗತ್ತೆ. ಓಕೆನಾ? ಅವ್ರಿಗೆ ನೀವು ಕ್ಲಿಯರ್ ಆಗಿ ಹೇಳ್ಬೇಕು, ನೋಡಪ್ಪ ನಾನು ವಾಸ್ತು ನನ್ಗೆ ಗೊತ್ತಿದೆ, ನಾನು ವಾಸ್ತು ಅವ್ರನ್ನ ಕನ್ಸಲ್ಟ್ ಮಾಡಿದ್ದೀನಿ, ಜಟಾಯುವಿಂಗ್ಸ್ ವಾಸ್ತುಶಾಸ್ತ್ರ ಅವ್ರು ಪ್ಲಾನ್ ಕೊಟ್ಟಿದ್ದಾರೆ, ಅದೇ ತರ ಮಾಡ್ಬೇಕಂದ್ರೆ ಅವ್ರು ಹುಷಾರಾಗ್ಬಿಡ್ತಾರೆ. ನಿಮ್ಗೆ ಏನು ಇದು ಮಾಡಕ್ ಹೋಗಲ್ಲ, ಅವರು ನಾನ್ ವಾಸ್ತು ಕಟ್ಟಕ್ ಹೋಗಲ್ಲ. ನಾನ್ ವಾಸ್ತು ಕಟ್ಟೋದು ತುಂಬಾ ಈಸಿ. ಆಮೇಲೆ ಚೀಟಿಂಗ್ ಮಾಡೋದು ತುಂಬಾ ಈಸಿ. ಓಕೆನಾ? ನಿಮ್ಗೆ ಆಮೇಲೆ ನಾನ್ ವಾಸ್ತು ಮನೆ ಕೊಟ್ಬಿಡೋದು ತುಂಬಾ ಈಸಿ. ವಾಸ್ತು ಮನೆ ಕಟ್ಬೇಕಂದ್ರೆ ನೀವು ಓನರ್ಸು ಫಸ್ಟು ನಮ್ಮನ್ನ ಕನ್ಸಲ್ಟ್ ಮಾಡಬೇಕು, ಪ್ಲಾನ್ ಅಪ್ರೂವಲ್ ತಗೊಬೇಕು, ತಿರ್ಗಾ ಪ್ಲಾನ್ ಕರೆಕ್ಷನ್ ಇರೋದು ಆರ್ಕಿಟೆಕ್ಟ್ ಕೊಟ್ಬಿಟ್ಟು ತಿರ್ಗಾ ಇನ್ನೊಂದು ಪ್ಲಾನ್ ತೋರಿಸ್ಬೇಕು. ಆ ಕರೆಕ್ಷನ್ ಪ್ಲಾನ್ ನಾವು ನೋಡಿ ಓಕೆ ಅಂದ್ರೆ ಮಾತ್ರ ತಿರ್ಗಾ ನೀವು ಕಟ್ಟಬೇಕು. ಓಕೆನಾ? ಸುಮ್ಮನೆ ಇಷ್ಟ ಬಂದಂಗೆ ನೀವು ಡಿಸಿಷನ್ ತಗೊಂಡು ಕಟ್ಟೋದಲ್ಲ. ಇದು ಮನೆ ವಿಚಾರ ದೊಡ್ಡ ವಿಚಾರ. ಮದುವೆ ಮಾಡಿ ನೋಡು, ಮನೆ ಕಟ್ ನೋಡು ಅನ್ನೋದು ಮಾತೇ ಇದೆ. ಮನೆ ಕಟ್ಟೋದು ಅಷ್ಟು ಈಸಿ ಅಲ್ಲ. ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡು ಕಟ್ಟಬೇಕು. ಇಷ್ಟ ಬಂದಂಗೆ ಕಟ್ಟಿದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ, ವಾಸ್ತು ಹೋಗ್ಬಿಡುತ್ತೆ. ಆಮೇಲೆ ಕರೆಕ್ಷನ್ ಮಾಡೋದು ತುಂಬಾ ಕಷ್ಟ. ನಾನು ಮಾತು 2-3 ಸಾರಿ ಹೇಳ್ತಾ ಇದೀನಿ, ಏನಕಂದ್ರೆ ನಿಮ್ಗೆ ತಲೆಗೆ ಹೋಗ್ಲಿ ಅನ್ಬಿಟ್ಟು. ಕೆಲವ್ರಿಗೆ ತಲೆಗೆ ಹೋಗಲ್ಲ, ಇಷ್ಟ ಬಂದಂಗೆ ಕಟ್ಬಿಡ್ತಾರೆ. ನಮ್ಮಂತ ವಾಸ್ತು ಕನ್ಸಲ್ಟೆಂಟ್ಸ್ ಇರ್ತಾರೆ, ಯೂಸ್ ಮಾಡ್ಕೊಂಡು ಕಟ್ಟಿದ್ರೆ ನಿಮ್ಗೆ ಒಳ್ಳೇದು. ಓಕೆನಾ? ನಮ್ಮ ಪಾಯಿಂಟ್ ಇವತ್ತು ಒಂದೊಂದು ಪಾಯಿಂಟ್ ಆಗಿ ಇನ್ಫಾರ್ಮ್ ಮಾಡ್ಕೊಂಡು ಬರ್ತೀನಿ ನಿಮ್ಗೆ. ಇವಾಗ ಮೆಟೀರಿಯಲ್ ಕಾಂಟ್ರಾಕ್ಟ್, ಲೇಬರ್ ಕಾಂಟ್ರಾಕ್ಟ್ ಆಯ್ತಾ, ಡಿಸೈಷನ್ ಆಯ್ತಾ. ಆಮೇಲೆ ನೀವೇನ್ ನೋಡ್ಬೇಕು, ಪಕ್ಕದಲ್ಲಿ ಬಿಸೈಡ್ ಬಿಲ್ಡಿಂಗ್ ಏನಿದೆ ಸರೌಂಡಿಂಗ್ ವಾಸ್ತು ನೋಡ್ಬೇಕು. ಸರೌಂಡಿಂಗ್ ವಾಸ್ತು ಅದು ಇಂಪಾರ್ಟೆಂಟು. ಕೆಲವರು ನೋಡಲ್ಲ, ಸುಮ್ಮನೆ ಇಷ್ಟ ಬಂದಂಗೆ ಪ್ಲಾನ್ ಮಾಡ್ಕೊಂಡ್ಬಿಡೋದು. ಸರೌಂಡಿಂಗ್ ವಾಸ್ತುನು ನೋಡ್ಬೇಕು. ಸರೌಂಡಿಂಗ್ ವಾಸ್ತು ಅಂದ್ರೆ ಬಿಸೈಡ್ ಬಿಲ್ಡಿಂಗ್, ಪಕ್ಕದಲ್ಲಿ ಬಿಲ್ಡಿಂಗ್ ಇದೆಯಾ, ಸರೌಂಡಿಂಗ್ ವಾಸ್ತು ಅಂದ್ರೆ ಪಕ್ಕದಲ್ಲಿ ಬಿಲ್ಡಿಂಗ್ ಇರುತ್ತೆ. ಕೆಲವು ಟೈಮಲ್ಲಿ ಅವರು ಗ್ಯಾಪ್ ಬಿಟ್ಟಿರಲ್ಲ. ನೀವ್ ಏನ್ ಮಾಡ್ಬೇಕು, ಅವ್ನ್ ಗ್ಯಾಪ್ ಬಿಟ್ಟಿಲ್ಲ ಅಂದ್ರೆ ನೀವು ಗ್ಯಾಪ್ ಬಿಡ್ಬೇಕು. ನೀವು ಗ್ಯಾಪ್ ಬಿಟ್ಟು ಕಾಂಪೌಂಡ್ಗೆ ಜಾಗ ಬಿಟ್ಟು ಕಾಂಪೌಂಡ್ ಹಾಕ್ಬೇಕು. ಅದು ಧರ್ಮ. ನೀವು ಸೈಟ್ ಇರುತ್ತೆ, ಸೈಟ್ಗೆ ರೆಸ್ಪೆಕ್ಟ್ ಕೊಡಬೇಕು. ಸೈಟ್ಗೆ ರೆಸ್ಪೆಕ್ಟ್ ಕೊಡ್ಬೇಕಂದ್ರೆ ಕಾಂಪೌಂಡ್ ಹಾಕ್ಲೇಬೇಕು. ಅದಕ್ಕೆ ಇವಾಗ BBMP ರೂಲ್ಸ್ ಬಂದಿದೆ, ಅದು ಒಳ್ಳೇದಕ್ಕೆ ಬಂದಿರೋದು ರೂಲ್ಸ್. ಎಲ್ಲರೂ ಕಾಂಪೌಂಡ್ ಆಗ್ತಾ ಇದಿಲ್ಲ. ಆ ಬಿಲ್ಡಿಂಗ್ ಈ ಬಿಲ್ಡಿಂಗ್ ಟಚ್ ಆಗ್ಬಿಡ್ತಾ ಇತ್ತು, ಪಕ್ಕದಲ್ಲಿ ಟಚಿಂಗ್ ಕಟ್ಟಬಾರ್ದು. ಇವಾಗ ಅವ್ನ್ ಬಂದು ಬಿಲ್ಡಿಂಗ್ ಅವಂದು ಸೌತ್ ವೆಸ್ಟ್ ಕಾರ್ನರ್ ಬಂದು ನಿಮ್ಗೆ ಇದಕ್ಕೆ ಬಂದು ಟಚ್ ಆಗ್ಬಿಟ್ರೆ, ಇದು ಅವಂದು ಒಂದು ಕಾರ್ನರ್. ಇವಾಗ ಒಂದು ಅಗ್ನಿಮೂಲೆ ಇರುತ್ತೆ ಸೌತ್ ಈಸ್ಟ್ ಕಾರ್ನರ್, ನಿಮ್ ಬಂದು ನಾರ್ತ್ ಈಸ್ಟ್ ಕಾರ್ನರ್ ಟಚ್ ಆಗ್ಬಿಡುತ್ತೆ. ಅವಂದು ಅಗ್ನಿಮೂಲೆ ನಿಮ್ಗೆ ಬಂದು ನಾರ್ತ್ ಈಸ್ಟ್ ಟಚ್ ಆಗ್ಬಿಡುತ್ತೆ. ನಾರ್ತ್ ಈಸ್ಟ್ ಅಲ್ಲಿ ಲೋಡೆ ಇರಬಾರ್ದು, ತೂಕನೇ ಇರಬಾರ್ದು. ನಿಮ್ ಬಿಲ್ಡಿಂಗ್ ಟಚ್ ಮಾಡ್ಬಿಟ್ಟು ಕಟ್ಟಿದ್ದಾರೆ. ಎಷ್ಟೋ ಜನ ಆತರ ನಾರ್ತ್ ಈಸ್ಟ್ ಕಾರ್ನರ್ ಟಚ್ ಮಾಡಿ ಬಿಲ್ಡಿಂಗ್ ಕಟ್ಟಿರೋದು ನಾನು ನೋಡಿದೀನಿ. ಆತರ ಕಟ್ಟಬಾರ್ದು, ಅದು ಅಧರ್ಮ ಆಗತ್ತೆ. ಅವ್ನ್ ಲೋಡೆಲ್ಲ ನಿಮ್ ಮನೆಗೆ ಬೀಳುತ್ತೆ. ಓಕೆನಾ? ಅವ್ನ್ ಮಾಡಿರೋದು ಕೆಟ್ಟ ಕರ್ಮಗಳೆಲ್ಲ ನಿಮ್ಗೆ ಬರುತ್ತೆ. ಅವನೇನೋ ಒಳ್ಳೆ ಕರ್ಮ ಮಾಡಿ ನಿಮ್ಗೆ ಬಂದ್ರೆ ಪರವಾಗಿಲ್ಲ. ಅವನೇನೋ ಕೆಟ್ಟ ಕರ್ಮ ಮಾಡಿ ಪಕ್ಕದಲ್ಲಿ ನೈಬರ್ ಇರೋನ್ ಮಾಡ್ಕೊಂಡ್ ಬಂದಿದ್ರೆ, ಅದು ಆ ಬಿಲ್ಡಿಂಗ್ ನಿಮ್ಗೆ ಟಚ್ ಆದ್ರೆ ಅದು ಈಶಾನ್ಯದಲ್ಲಿ ಲೋಡೆ ಬೀಳ್ಬಾರ್ದು. ಈಶಾನ್ಯದಲ್ಲಿ ಲೈಟ್ ವೇಟ್ ಇರಬೇಕು. ಅಲ್ಲಿ ವಾಸ್ತು ಪುರುಷ ತಲೆ ಬಂದು ನಾರ್ತ್ ಈಸ್ಟ್ ಅಲ್ಲಿ ಇಟ್ಕೊಂಡು ಉಲ್ಟಾ ಮಲ್ಗಿರ್ತಾರೆ, ನೈಋತ್ಯದಲ್ಲಿ ಕಾಲು ಇಟ್ಕೊಂಡು. ಅವ್ರ ತಲೆ ಇಕ್ಕಿರೋ ಜಾಗದಲ್ಲಿ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಲೈಟ್ ವೆಯ್ಟ್ ಇರಬೇಕು. ಅದು ಇಂಪಾರ್ಟೆಂಟ್. ಅದು ಗೊತ್ತು ಮಾಡ್ಕೊಬೇಕು ನೀವು ಅದು ಬಿಟ್ಬಿಟ್ಟು ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಆ ಬಿಲ್ಡಿಂಗ್ ಟಚ್ ಆಗ್ಬಿಟ್ರೆ ತುಂಬಾ ಪ್ರಾಬ್ಲಮ್ ಆಗತ್ತೆ. ಅವನು ಕಾಂಪೌಂಡ್ ಹಾಕಿರ್ಬೇಕು, ಇಲ್ಲ ನೀವು ಕಾಂಪೌಂಡ್ ಹಾಕಿರ್ಬೇಕು. ಇಲ್ಲೇನಾಗತ್ತೆ ಅಂದ್ರೆ ಕೆಲವು ವಿಷಯದಲ್ಲಿ ಅವನು ಕಾಂಪೌಂಡ್ ಹಾಕ್ತಾನೆ ಅನ್ಬಿಟ್ಟು ನೀವು ಕಾಯೋದು, ನೀವು ಕಾಂಪೌಂಡ್ ಹಾಕ್ತಾನೆ ಅನ್ಬಿಟ್ಟು ಅವ್ನು ಕಾಯೋದು. ಇಬ್ರು ಕಾಂಪೌಂಡ್ ಹಾಕಲ್ಲ, ಪಕ್ಕದಲ್ಲಿ ಕಟ್ಕೊಂಡು ಟಚಿಂಗ್ ಮಾಡ್ಬಿಡೋದು. ಟಚಿಂಗ್ ಮಾಡ್ಲೇಬಾರ್ದು. ಅದಕ್ಕೆ ಇವಾಗ ಆ BBMP ರೂಲ್ಸು ಬಂದಿರೋದು ಒಂದು ಇದು ಬಿಡ್ಬೇಕು, ಜಾಗ ಸೈಡಲ್ಲಿ ಬಿಡಬೇಕು ಕಾಂಪೌಂಡ್ಗೆ ಅನ್ನೋದು ಏನ್ ಬಂದಿದೆ ಅಂದ್ರೆ ಟಚಿಂಗ್ ಆಗ್ಬಾರ್ದು ಅನ್ನೋದು ತಪ್ಸಕ್ಕೆ ಬಂದಿರೋದು. ಓಕೆನಾ? ಅದೊಂದು ಏನೋ ಗೌರ್ಮೆಂಟು ಅದೊಂದೇ ರೂಲ್ಸ್, ಒಳ್ಳೆ ರೂಲ್ಸ್ ಮಾಡವನೆ BBMP ಅವನು. ಅದನ್ನ ಯೂಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಕಾಂಪೌಂಡ್ ಹಾಕ್ಲೇಬೇಕು, ಅದು ಧರ್ಮ. ಅದು ಒಂದು ಸೈಟ್ಗೆ ರೆಸ್ಪೆಕ್ಟ್ ಕೊಡಂಗೆ ಆಗತ್ತೆ. ಇನ್ನೊಂದು ಕಾಂಟ್ರಾಕ್ಟರ್ಸ್ ಏನ್ ಮಾಡ್ತಾರೆ, ನಾವು ಹಾಕ್ತಿವಿ ಇದು ಕಾಂಪೌಂಡ್ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಮಾತು ಕೊಟ್ಟಿರ್ತಾರೆ. ಲಾಸ್ಟ್ ಅಲ್ಲಿ ಏನ್ ಮಾಡ್ತಾರೆ, ಕಾಂಪೌಂಡ್ ಹಾಕಲ್ಲ, ಏನೂ ಮಾಡಲ್ಲ, ಹಂಗೆ ಹೋಗ್ಬಿಡ್ತಾರೋ ಲಾಸ್ಟ್ ಅಲ್ಲಿ. ಅದಂಗ್ ಮಾಡಬಾರ್ದು.
ಕಾಂಪೌಂಡ್ ಹಾಕ್ಲೇಬೇಕು, ಕಾಂಪೌಂಡು ಕಟ್ಟಲೇಬೇಕು, ಅದು ನೋಡ್ಕೊಬೇಕು ನೀವು. ಯಾಕಂದ್ರೆ ಲಾಸ್ಟಲ್ಲಿ ಒಂದು 2 ಲಕ್ಷ ರೂಪಾಯಿ ಶಾರ್ಟೇಜ್ ಬರುತ್ತೆ. ನೀವು ಎಲ್ಲ ಮನೆ ಕಟ್ಟುವಾಗ ಲಾಸ್ಟಲ್ಲಿ ಟೈಲ್ಸು, ಪ್ಲಂಬಿಂಗು, ಈ ಫಿನಿಶಿಂಗ್ ಸ್ಟೇಜಲ್ಲಿ ದುಡ್ಡೆಲ್ಲ ಖಾಲಿ ಆಗ್ಬಿಟ್ಟಿರ್ತದೆ. ಆ ಟೈಮಲ್ಲಿ ನೀವೇನು ಮಾಡ್ತೀರಾ, ದುಡ್ಡು ಇರಲ್ಲ, ಕಾಂಪೌಂಡ್ಗೆ ಅವ್ನು 2 ಲಕ್ಷ ಕೇಳ್ತಾನೆ, ಲಾಸ್ಟಲ್ಲಿ ಬೇಡ ಅಂದ್ಬಿಡ್ತೀರಾ. ಅದು ತಪ್ಪಾಗತ್ತೆ. ಫಸ್ಟೇ ಅಂದ್ಬಿಡ್ಬೇಕು ನೀವು, ನೋಡಪ್ಪ ನನ್ನ ಲೇಬರ್ ಕಾಂಟ್ರಾಕ್ಟ್ ಇಷ್ಟೆಲ್ಲ ಆಗಿದೆ, ಇಷ್ಟೆಲ್ಲ ಕೊಟ್ಟಿರ್ತೀನಿ, ಕಾಂಪೌಂಡ್ ಕಟ್ಟಲೇಬೇಕಂದ್ರೆ ಮಾತು ಫಸ್ಟೇ ಆಗ್ಬಿಡ್ಬೇಕು, ಲಾಸ್ಟಲ್ಲಿ ದುಡ್ಡು ಕೇಳಬಾರ್ದು ಅನ್ಬೇಕು. ಅವ್ರು ಏನು ಮಾಡ್ತಾರೆ ಕಾಂಟ್ರಾಕ್ಟರ್ಸು, ತುಂಬ ಜನ ಲಾಸ್ಟಲ್ಲಿ ದುಡ್ಡು ಕೇಳ್ತಾರೆ. ಯಾಕಂದ್ರೆ ನಾನು ಬಿಲ್ಡರ್ಸ್ ಎಲ್ಲ ಕೆಲಸ ಮಾಡಿದ್ದೀನಿ, ಮಾರ್ಕೆಟಿಂಗು, ಸೇಲ್ಸ್ ಎಲ್ಲ. ನನಗೆ ಇವರೆಲ್ಲ ಕನ್ಸ್ಟ್ರಕ್ಷನ್ ಮಾಡೋರು ಹೆಂಗೆ ಚೀಟ್ ಮಾಡ್ತಾರೆ, ಈ ಬಿಲ್ಡರ್ಸ್ ಹೆಂಗೆ ಚೀಟ್ ಮಾಡ್ತಾರೆ, ಏನು ಗಿಮಿಕ್ ಮಾಡ್ತಾರೆ ಎಲ್ಲ ನನಗೆ ಗೊತ್ತಿದೆ. ಅದು ನಂದು ಇದು ಅವೇರ್ನೆಸ್ ವಿಡಿಯೋ. ವಾಸ್ತು ಬಗ್ಗೆನೂ ಮಾತಾಡ್ತೀನಿ, ಪ್ಲಸ್ ನಾನು ಅವೇರ್ನೆಸ್ಸು ಕೊಡ್ತೀನಿ. ನನ್ನ ನಾಲೆಜ್ಗೆ ಇರೋದು ನಾಲೆಜ್ ನಿಮಗೆ ತಿಳಿಸ್ತೀನಿ. ಅವಾಗ ನೀವು ಅಲರ್ಟ್ ಆಗಬೇಕು, ಕನ್ಸ್ಟ್ರಕ್ಷನ್ ಮಾಡೋರು ಏನೇನು ಮಾಡ್ತಾರೆ ಅಂದ್ಬಿಟ್ಟು. ಸರೌಂಡಿಂಗ್ ವಾಸ್ತು ಬಿಸೈಡ್ ಬಿಲ್ಡಿಂಗು ನೋಡಬೇಕು, ಪಕ್ಕದಲ್ಲಿ ಇರೋ ಬಿಲ್ಡಿಂಗು ಟಚ್ ಆಗಲೇಬಾರ್ದು, ಟಚಿಂಗ್ ಆಗಲೇಬಾರ್ದು. ಈ ಪಾಯಿಂಟ್ ನೋಡ್ಕೊಳ್ಳಿ, ಓಕೆನಾ. ಅದು ಆಮೇಲೆ ನೋಡ್ಕೊಂಡು ಆಮೇಲೆ ಕಾಂಪೌಂಡು ಕಂಪಲ್ಸರಿ, ಕಾಂಪೌಂಡ್ ಕಟ್ಟಲೇಬೇಕು, ಕಾಂಪೌಂಡು ಕಟ್ಟಲೇಬೇಕು. ನೋಡಿ ಎಲ್ಲ ಬರೆದು ತೋರಿಸ್ತೀನಿ, ಆವಾಗ ನಿಮಗೆ ಇದೆಲ್ಲ ನೆನಪಿರತ್ತೆ. ಕಾಂಪೌಂಡ್ ಕನ್ಸ್ಟ್ರಕ್ಷನ್ ಕಂಪಲ್ಸರಿ, ಇದು ಇಂಪಾರ್ಟೆಂಟು, ಇದನ್ನ ಇದು ಮಾಡಬಾರ್ದು, ಓಕೆನಾ. ಕಾಂಪೌಂಡ್ ಕನ್ಸ್ಟ್ರಕ್ಷನ್ ಕಂಪಲ್ಸರಿ, ಇದು ನೀವು ತಿಳಿಸ್ಲೇಬೇಕು. ಯಾರಿಗೆ, ಅವ್ನ ಕಾಂಟ್ರಾಕ್ಟರ್ಗೆ ಫಸ್ಟೇ ಮಾತಾಡ್ಬಿಡ್ಬೇಕು, ಟರ್ಮ್ಸ್ ಆ್ಯಂಡ್ ಕಂಡೀಷನು. ಅದು ಸುಮ್ಮನೆ ಮಾತಲ್ಲ, ಅಗ್ರಿಮೆಂಟ್ ಹಾಕೊಬೇಕು. ಏನು ಮಾತಾಡ್ತಾರೆ, ಏನು ಮಾತಾಡ್ತೀರಾ ಅದು. ಆಮೇಲೆ ನೀವು ಮಾತಾಡೋದು ಅಗ್ರಿಮೆಂಟ್ ಹಾಕ್ಕೊಂಡು ಅವನ ಹತ್ರ ಬರೆದುಕೊಂಡು ಟೈಪ್ ಮಾಡ್ಕೊಂಡು ಸೈನ್ ಮಾಡ್ಕೊಂಡು ಇಟ್ಕೊಬೇಕು. ಮೆಟೀರಿಯಲ್ ಅಷ್ಟೇ, ಏನು ಮೆಟೀರಿಯಲ್ ಯೂಸ್ ಮಾಡ್ತೀಯಾ, ಏನು ಟೈಲ್ಸ್ ಹಾಕ್ತೀಯಾ, ಏನು ಸಿಮೆಂಟು, ಏನು ಸ್ಟೀಲು, ಎಲ್ಲ ಪೇಪರಲ್ಲಿ ಬರಬೇಕು, ಅಗ್ರಿಮೆಂಟಲ್ಲಿ ಬರಬೇಕು. ಮಾತಲ್ಲ ಹೋಯ್ತಾ ಕಾಲ. ಇವಾಗ ತುಂಬ ಚೀಟಿಂಗ್ ಕಾಲ ಆಗ್ಬಿಟ್ಟಿದೆ. ಇದು ದುಡ್ಡು ವಿಷಯ, ಸುಮ್ಮನೆ ಲಕ್ಷ ಕೋಟಿವರೆಗೂ ಹೋಗುತ್ತೆ ಬಿಲ್ಡಿಂಗ್ಗಳಲ್ಲಿ. ಅವನು 60 ಲಕ್ಷ ಅಂತಾನೆ 1 ಕೋಟಿ ಹೋಗುತ್ತೆ, 40 ಲಕ್ಷ ಅಂತಾನೆ 40 ಲಕ್ಷ 50 ಲಕ್ಷ ಆಗುತ್ತೆ. ಆ ಥರ 1 ಕೋಟಿ ಮೇಲೆ ಹೋಗೋದು ಇದೆ ಕನ್ಸ್ಟ್ರಕ್ಷನ್. ಸೊ ಅದರಿಂದ ಸ್ವಲ್ಪ ಅಲರ್ಟ್ ಆಗಿ ನೀವು ಇರಬೇಕು. ಸೊ ನಾನು ಇವತ್ತು ತಿಳಿಸ್ತಾ ಇರೋದು ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಸು. ಕಾಂಪೌಂಡ್ ಕನ್ಸ್ಟ್ರಕ್ಷನ್ ಮುಂಚೆನೇ ಮಾತಾಡಬೇಕು. ಆಮೇಲೆ ಮೆಟೀರಿಯಲ್ಸು ಎಲ್ಲ ಏನೇನು ಹಾಕ್ತಾರೆ ಎಲ್ಲ ಪೇಪರಲ್ಲಿ ಬರಬೇಕು, ಅಗ್ರಿಮೆಂಟಲ್ಲಿ ಟೈಪ್ ಮಾಡ್ಕೊಬೇಕು. ಆಮೇಲೆ ಪ್ರೀಮಿಯಮ್ಮು, ಸಬ್ ಪ್ರೀಮಿಯಮ್ ಏನೇನೋ ಇರುತ್ತೆ ಅವ್ರದ್ದು. ಬೇಸಿಕ್ಕು ಪ್ರೀಮಿಯಮ್ ಎಲ್ಲ ಚಾರ್ಜಸ್ ಇರುತ್ತೆ. ಪ್ರೀಮಿಯಮ್ಗೆ ಒಂದು ರೇಟ್ ಇರುತ್ತೆ, ಬೇಸಿಕ್ಗೆ ಒಂದು ರೇಟ್ ಇರುತ್ತೆ. ನೀವು ಡಿಸೈಡ್ ಮಾಡಬೇಕು, ನಿಮ್ಮ ಬಡ್ಜೆಟ್ ಅನುಕೂಲವಾಗಿ ನೀವು ಮಾಡಿ ಕಾಂಟ್ರಾಕ್ಟ್ ಇದು ಮಾಡ್ಕೊಬೇಕು, ಓಕೆನಾ. ಇದು ನೋಡಿ, ಇದು ವಾಸ್ತವ್ರಿಗೆ ನಮಗೆಲ್ಲ ಇದೆಲ್ಲ ಗೊತ್ತಿರುತ್ತೆ, ಅದಕ್ಕೆ ನೀವು ತಿಳಿಸ್ಕೊಡ್ತಾ ಇದ್ದೀವಿ ಈ ಪಾಯಿಂಟ್ಸು. ಪಕ್ಕದಲ್ಲಿ ಸರೌಂಡಿಂಗ್ ವಾಸ್ತು, ಅದಕ್ಕೆ ಫಸ್ಟು ಅವ್ನು ಕಾಂಟ್ರಾಕ್ಟರ್ ಕೊಡೋಕ್ಕೆ ಮುಂಚೆ ನಮ್ಮನ್ನ ಕರೆದುಬಿಟ್ಟು ನೀವು ಸೈಟಲ್ಲಿ ನಮಗೆ ತೋರಿಸ್ಬೇಕು. ಸೈಟು ನಾವು ಸರೌಂಡಿಂಗ್ ವಾಸ್ತು ಎಲ್ಲ ನೋಡ್ತೀವಿ, ಪಕ್ಕದಲ್ಲಿ ಬಿಲ್ಡಿಂಗ್ ಇದೆಯಾ ನೋಡ್ತೀವಿ, ಕಾಂಪೌಂಡ್ ಇದೆಯಾ ನೋಡ್ತೀವಿ. ಅವ್ನು ಪಕ್ಕದಲ್ಲಿ ಕಾಂಪೌಂಡ್ ಕಟ್ಟಿರಲ್ಲ, ಅವನು ಅಧರ್ಮ ಮಾಡಿರ್ತಾನೆ. ನೀವು ಧರ್ಮಕ್ಕೆ ಕಾಂಪೌಂಡ್ ಕಟ್ಟಲೇಬೇಕು. ಅದು ಅವ್ನು ಕಟ್ತಾನೋ ಬಿಡ್ತಾನೋ. ಕೆಲವರು ನೀವು ಕಟ್ಟಿದ್ರೆ ಅವ್ನು ಕಟ್ಟಲ್ಲ, ಅವ್ನು ಕಟ್ಟಿದ್ರೆ ಹಂಗೆಲ್ಲ ಮಾಡಬಾರ್ದು. ನೀವು ಕಟ್ಟಲೇಬೇಕು ಕಾಂಪೌಂಡು. ಪ್ಲಾನ್ ಮಾಡ್ಕೊಳ್ಳಿ, ಸ್ಟಾರ್ಟಿಂಗೇ ಮೆಜರ್ಮೆಂಟ್ ಎಲ್ಲ ತಗೊಂಡು ಆರ್ಕಿಟೆಕ್ಟ್ ಹತ್ರ ಒಂದು ಪ್ಲಾನ್ ಹಾಕೊಂಡು ನೀವು ನಮ್ಗೆ ಕೊಡಬೇಕು. ನಾವು ಅಲ್ಲೇ ಸೈಟಲ್ಲೇ ತಿಳಿಸ್ತೀವಿ, ಅಲ್ಲೇ ಪ್ಲಾನ್ ಹಾಕ್ಬಿಟ್ಟು ಏನೇನು ನೋಡ್ತೀವಿ ಅಂದ್ಬಿಟ್ಟು ನಾನು ಇವಾಗ ಬರೆದು ತೋರಿಸ್ತೀನಿ. ಹಲವಾರು ವಿಷಯಗಳಿರುತ್ತೆ ಲೇಔಟ್ ಪ್ಲಾನಲ್ಲಿ. ಲೇಔಟ್ ಪ್ಲಾನು ತುಂಬ ಇಂಪಾರ್ಟೆಂಟು. ನೀವು ಮೆಜರ್ಮೆಂಟು ಪಕ್ಕ ಮಾಡಬೇಕು. ಪಕ್ಕದ ಸೈಟ್ ಅವನಿಗೂ ನಿಮಗೂ ಯಾವುದು ಇದು ತಗರಲ್ಲ, ಫ್ಯೂಚರಲ್ಲಿ ಬರಬಾರ್ದು. ಅದು ಅವ್ನಿಗೆ ಕಾಂಟ್ರಾಕ್ಟರ್ಗೆ ತಿಳಿಸ್ಬೇಕು ಕರೆಕ್ಟಾಗಿ. ಆ ಮೆಜರ್ಮೆಂಟ್ ಟೈಮಲ್ಲಿ ನೀವು ಇರಬೇಕು, ಖುದ್ದಾಗಿ ನೋಡಬೇಕು. ಆ ಟೈಮಲ್ಲಿ ಪಕ್ಕದ ಅವ್ನು ಸೈಟ್ ಅವ್ನು ಇದ್ದರೆ ಕರೆದ್ಬಿಟ್ಟು ತೋರಿಸ್ಬೇಕು. ಅಲ್ಲೇ ಮಾತುಕತೆ ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು. ನೀವು ಪಿಲ್ಲರ್ಸು ಫೌಂಡೇಶನ್ ಎಲ್ಲ ಹಾಕಿದ್ಮೇಲೆ ಪಕ್ಕದ ಸೈಟ್ ಅವನು ತಗರಲ್ಲಿ ತೆಗಿತಾನೆ. ಅದಕ್ಕೆ ಮುಂಚೆನೇ ಎಲ್ಲ ಕ್ಲಿಯರ್ ಮಾಡಿಕೊಂಡು ಸ್ಟಾರ್ಟ್ ಮಾಡಬೇಕು. ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾನು ಹೇಳ್ತಾ ಇರೋದು. ಇದು ಮಾಡ್ಕೊಳ್ಳಿ, ಮೆಜರ್ಮೆಂಟ್ಸು ಆಫ್ ಸೈಟು ಇಂಪಾರ್ಟೆಂಟು, ಅದು ಬರೀತೀನಿ. ಮೆಜರ್ಮೆಂಟ್ಸ್ ಆಫ್ ಸೈಟ್ ಇಂಪಾರ್ಟೆಂಟು. ಇವೆಲ್ಲ ಯಾರು ಹೇಳ್ಕೊಡಲ್ಲ, ನಾವು ವಾಸ್ತವರು ಇದೆಲ್ಲ ತಿಳಿಸ್ತಾ ಇದೀವಿ ಅಂದರೆ ನಮ್ಮ ನಾಲೆಜು ನಿಮಗೆ ಗೊತ್ತಾಗಲಿ ಅಂದ್ಬಿಟ್ಟು. ನಮಗೆ ನಾಲೆಜ್ ಇದೆ, ನಾವು ಗ್ರಾಜುಯೇಟ್ ಓದಿರ್ತೀವಿ. ಮೆಜರ್ಮೆಂಟ್ ಆಫ್ ಸೈಟ್ ಈಸ್ ಇಂಪಾರ್ಟೆಂಟ್, ಓಕೆನಾ. ಮೆಜರ್ಮೆಂಟ್ ಆಫ್ ಸೈಟ್ ಈಸ್ ಇಂಪಾರ್ಟೆಂಟು. ಅದು ಪಕ್ಕದಲ್ಲಿ ನಿಮ್ಮ ಸೈಟು ಅವ್ರದ್ದು ಎಲ್ಲ ಪಕ್ಕ ಕನ್ಫರ್ಮ್ ಮಾಡಿಕೊಂಡು ಪಿಲ್ಲರ್ಸ್ ಹಾಕಬೇಕು. ಆಮೇಲೆ 5ನೇ ಪಾಯಿಂಟು ಇವಾಗ ಹೇಳ್ತೀನಿ, ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಅದು. ಲೇಔಟ್ ಪ್ಲ್ಯಾನು ವಾಸ್ತು ಅಪ್ರೂವಲ್. ನಿಮ್ಮದು ಲೇಔಟ್ ಪ್ಲ್ಯಾನ್ ಆಫ್ ಕನ್ಸ್ಟ್ರಕ್ಷನ್ ವಾಸ್ತು ಅಪ್ರೂವಲ್ ತೊಗೊಬೇಕು, ನಮ್ಮ ಅಪ್ರೂವಲ್ ತೊಗೊಬೇಕು. ವಾಸ್ತು ಅಪ್ರೂವಲ್ ತೊಗೊಳ್ಳೇಬೇಕು ನೀವು. ಕನ್ಸ್ಟ್ರಕ್ಷನ್
ಆಫ್ ಲೇಔಟ್ ಪ್ಲಾನ್ ಆಫ್ ಕನ್ಸ್ಟ್ರಕ್ಷನ್ ವಾಸ್ತು ಅಪ್ರೂವಲ್ ತಗೊಳ್ಬೇಕು. ಯಾರು ವಾಸ್ತು? ನಾವು ವಾಸ್ತು ಕನ್ಸಲ್ಟೆಂಟು, ನಮ್ದು ಅಪ್ರೂವಲ್ ತಗೊಳ್ಬೇಕು. ತಗೊಂಡು ನಾವು ಕರೆಕ್ಷನ್ ಮಾಡ್ಕೊಡ್ತೀವಿ. ಆಮೇಲೆ ಅದನ್ನ ಕೊಟ್ಬಿಟ್ಟು ತಿರ್ಗಾ ಪ್ಲಾನ್ ನಮ್ಗೆ ತೋರಿಸ್ಬೇಕು. ಆಮೇಲೆ ಆರ್ಕಿಟೆಕ್ಟ್ಗೆ ಫೈನಲ್ ಪ್ಲಾನ್ ಕೊಟ್ಟು ಅವನು ಕಾಂಟ್ರಾಕ್ಟರ್ ಕೊಡಬೇಕು. ಓಕೆನಾ? ಲೇಔಟ್ ಪ್ಲಾನು ಮಾಡೋದು ತುಂಬಾ ಇಂಪಾರ್ಟೆಂಟ್. ಲೇಔಟ್ ಪ್ಲಾನ್ ಹೆಂಗ್ ಮಾಡೋದು ಅಂದ್ಬಿಟ್ಟು ಇವಾಗ 5 ಪಾಯಿಂಟ್ ಆಗಿದೆ, ಇದೆಲ್ಲ ನೋಡ್ಕೊಳ್ಳಿ. ಮೆಟೀರಿಯಲ್ ಕಾಂಟ್ರಾಕ್ಟು, ಲೇಬರ್ ಕಾಂಟ್ರಾಕ್ಟು ಡಿಸೈಡ್ ಮಾಡಬೇಕು. ಸರೌಂಡಿಂಗ್ ವಾಸ್ತು, ಪಕ್ಕ ಬಿಲ್ಡಿಂಗ್ದು ನೋಡ್ಕೊಬೇಕು, ನಮ್ಮನ್ನ ಕರಿಬೇಕಲ್ಲಿ. ಆಮೇಲೆ ಕಾಂಪೌಂಡ್ ಕನ್ಸ್ಟ್ರಕ್ಷನ್ ಕಂಪಲ್ಸರಿ, ಮೆಜರ್ಮೆಂಟ್ ಆಫ್ ಸೈಟ್ ಇಂಪಾರ್ಟೆಂಟು, ಲೇಔಟ್ ಪ್ಲಾನ್ ಆಫ್ ಕನ್ಸ್ಟ್ರಕ್ಷನ್, ವಾಸ್ತು ಅಪ್ರೂವಲ್ ಇಂಪಾರ್ಟೆಂಟು. ಓಕೆನಾ? 6ನೇ ಪಾಯಿಂಟು, ನೀವು ಇದು ಕನ್ಸ್ಟ್ರಕ್ಷನ್ ಕಾಸ್ಟ್ ಅಗ್ರಿಮೆಂಟ್ ಆಗ್ಬೇಕದು. ಕನ್ಸ್ಟ್ರಕ್ಷನ್ ಕಾಸ್ಟು ಆನ್ ಅಗ್ರಿಮೆಂಟ್ ಪೇಪರ್ ಓನ್ಲಿ. ಸುಮ್ಮನೆ ನೀವು ಮಾತಾಡಬಾರ್ದು. ಸುಮ್ಮನೆ ಬಾಯಿಗೆ ಬಂದಿದ್ದು ಮಾತಾಡ್ಕೊಂಡು ಅವನು ಮಾತಾಡೋದು ಇವೆಲ್ಲ ಲೆಕ್ಕಕ್ಕೆ ಬರಲ್ಲ. ಲಾಸ್ಟಲ್ಲಿ ಅವನು ತಗರಾಲ್ ಮಾಡೇ ಮಾಡ್ತಾನೆ ಕಾಂಟ್ರಾಕ್ಟ್ರು. ಹುಷಾರಾಗಿರ್ಬೇಕು. ಇದೆಲ್ಲ ನಾವು ನೋಡಿರ್ತೀವಿ. ನಾವು ಲೊಕೇಶನ್ ಇವೆಲ್ಲ ರಿಯಲ್ ಫ್ಯಾಕ್ಟ್ಸು ನಾವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಅದಕ್ಕೆ ನಾನು ತಿಳ್ಸಕ್ ಬಂದಿರೋದು ಇವತ್ತು. ಓಕೆನಾ? ನೀವು ಅವ್ನ ಕನ್ಸ್ಟ್ರಕ್ಷನ್ ಕಾಸ್ಟು ಅಗ್ರಿಮೆಂಟ್ ಪೇಪರಲ್ಲೇ ಇರಬೇಕು. ಕ್ಲೀನಾಗಿ ಬರ್ದಿದ್ದು ನೋಡಿ, ಕನ್ಸ್ಟ್ರಕ್ಷನ್ ಕಾಸ್ಟ್ ಅಗ್ರಿಮೆಂಟ್ ಪೇಪರ್ ಓನ್ಲಿ, ಮಾತಲ್ಲೆಲ್ಲ ನಡೆಯಲ್ಲ. ಓಕೆನಾ? ಇದು ಇಂಪಾರ್ಟೆಂಟ್ ಪಾಯಿಂಟು. ಆಮೇಲೆ ಇನ್ನೊಂದು ಪಾಯಿಂಟ್ಸ್, ಇವೆಲ್ಲ ಪ್ರಾಕ್ಟಿಕಲ್ ನಾವು ನೋಡಿರೋದ್ರಿಂದ ನಿಮ್ಗೆ ಬರಿತಾ ಇದ್ದೀನಿ. ಓಕೆನಾ? ಆಮೇಲೆ ಇದು ಡೋರ್ಸು, ವಿಂಡೋಸು, ಪರ್ಫೆಕ್ಟ್ ಲೊಕೇಶನ್ ಇರಬೇಕು. ಆಮೇಲೆ ಡೋರ್ಸು, ವಿಂಡೋಸು ಎಲ್ಲ ಪರ್ಫೆಕ್ಟ್ ಲೊಕೇಶನ್ ಇರಬೇಕು. ಅದು ತುಂಬ ಇಂಪಾರ್ಟೆಂಟು. ಇಷ್ಟ ಬಂದಂಗೆ ಡೋರ್ಸು, ವಿಂಡೋಸ್ ಎಲ್ಲ ಇಕ್ಬಾರ್ದು. ನೋಡಿ, ನಾನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಸ್ಟು ನಾರ್ತು, ಪೂರ್ವ ಉತ್ತರದಿಂದ ಬೆಳಕು ಮನೆಗೆ ಚೆನ್ನಾಗಿ ಬರಬೇಕು. ಉತ್ತರದಿಂದ ಬೆಳಕು ಬಂದರೆ ದುಡ್ಡು ಚೆನ್ನಾಗಿ ಬರುತ್ತೆ. ಈಸ್ಟಿಂದ ದುಡ್ಡು ಬಂದರೆ ಚೆನ್ನಾಗಿ ನಿಮ್ಮದಾಗಿ ಒಂದು ಪವರ್ ಬರುತ್ತೆ, ಪಾಸಿಟಿವ್ ವೈಬ್ರೇಷನ್ ಮನೆಗೆ. ಓಕೆನಾ? ಈಸ್ಟಿಂದ ಸೂರ್ಯನ ಬೆಳಕು ಮನೆಗೆ ಬಂದರೆ ತುಂಬ ಪಾಸಿಟಿವ್. ಓಕೆನಾ? ಇದೆಲ್ಲ ಇಂಪಾರ್ಟೆಂಟು. ಅದು ನೋಡ್ಕೊಳ್ಳಿ. ಡೋರ್ಸು, ವಿಂಡೋಸು ಪರ್ಫೆಕ್ಟ್ ಲೊಕೇಶನ್ ಇರಬೇಕು ಪ್ಲಾನಲ್ಲಿ. ಅದು ನಮಗೆ ಪಕ್ಕ ಬೈ ವಾಸ್ತು ಒಪಿನಿಯನ್ ತಗೊಳ್ಳೇಬೇಕು. ಓಕೆನಾ? ಡೋರ್ಸು, ವಿಂಡೋಸು ಪರ್ಫೆಕ್ಟ್ ಲೊಕೇಶನ್ ಇರಬೇಕು. ನಾವು ಕನ್ಫರ್ಮ್ ಮಾಡ್ತೀವಿ. ಅದೆಲ್ಲ ನೀವು ಮಿಸ್ ಮಾಡಲೇಬಾರ್ದು ಈ ವಿಷಯಗಳೆಲ್ಲ. ಆಮೇಲೆ 8 ಪಾಯಿಂಟು, ಇದೆಲ್ಲ ನಾನು ಬರ್ದು ತೋರಿಸ್ತೀನಿ ಹೆಂಗ್ ವಿಂಡೋಸು ಇದೆಲ್ಲ ಬರ್ಬೇಕನ್ಬಿಟ್ಟು. ಮನೆಯ ಸ್ಲೋಪು, ಇದು 8 ಪಾಯಿಂಟು. ಹೌಸು, ಹೋಮ್ ಸ್ಲೋಪು ಶುಡ್ ಬಿ ಪರ್ಫೆಕ್ಟ್, ಶುಡ್ ಬಿ ಕರೆಕ್ಟ್. ನಾನು ಹೇಳ್ತೀನಿ ಸ್ಲೋಪ್ ಹೆಂಗಿರ್ಬೇಕನ್ಬಿಟ್ಟು. ನೋಡಿ, ಇವಾಗ ಡೋರ್ಸು, ವಿಂಡೋಸು, ಡೋರ್ ಬಂದು ಈಶಾನ್ಯ ಕಾರ್ನರ್ಗೆ ಬರಬೇಕು. ಈಶಾನ್ಯ ಕಾರ್ನರ್ ಡೋರ್ ಬಂದರೆ ವಿಂಡೋ ಬಂದು ನೇರಗೆ ಆ ಡೋರ್ ನೇರಗೆ ಬರಬೇಕು. ಅವಾಗ ಅಲ್ಲಿಂದ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ, ಡೋರ್ ಮೂಲಕ ಎಂಟರ್ ಆಗುತ್ತೆ. ಇದು ಪಾಯಿಂಟ್ಸು. ನಾನು ಆಮೇಲೆ ಬರ್ದು ತೋರಿಸ್ತೀನಿ ಡಯಾಗ್ರಾಮಲ್ಲಿ ಹೆಂಗೆ ನಿಮಗೆ ಡೋರ್ಸು, ವಿಂಡೋ ಸಿಗ್ಬೇಕನ್ಬಿಟ್ಟು. ಆಮೇಲೆ ಹೋಮ್ ಸ್ಲೋಪ್ ಶುಡ್ ಬಿ ಕರೆಕ್ಷನ್ 100%. ಹೆಂಗ್ ಗೊತ್ತಾ? ಸ್ಲೋಪ್ ಬಂದು ಹೆಂಗಿರ್ಬೇಕಂದ್ರೆ ದಕ್ಷಿಣ ಹೈಟು, ಸೌತ್ ಹೈಟು, ನಾರ್ತ್ ಡೌನು. ದಕ್ಷಿಣ ಹೈಟು, ನಾರ್ತ್ ಡೌನು. ಪಶ್ಚಿಮ ಹೈಟು, ಪೂರ್ವ ಡೌನು. ಇಷ್ಟು ಪಾಯಿಂಟು ಬರ್ದು ತೋರಿಸ್ತೀನಿ ಆಮೇಲೆ ಈ ಪಾಯಿಂಟ್ಸ್ ಎಲ್ಲ. ಹೋಮ್ ಸ್ಲೋಪ್ ಶುಡ್ ಬಿ, ಇವಾಗ ಈ ಪಾಯಿಂಟ್ಸ್ ಎಲ್ಲ ನೀವು ಬರೆದು ಇಟ್ಕೊಳ್ಳಿ ಒಂದು ಪೇಪರಲ್ಲಿ. ನಾನು ಆಮೇಲೆ ಅಳಿಸ್ಬಿಡ್ತೀನಿ. ಓಕೆನಾ? ಈ ಪಾಯಿಂಟ್ಸ್ ನೀವು ಬರೆದಿಟ್ಕೊಂಡ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ನಾನು ಏನು ಮಾತಾಡ್ತಾ ಇದ್ದೀನಿ ಅಂದ್ಬಿಟ್ಟು. ಆಮೇಲೆ ಇದು ಒಂದೊಂದು ಪಾಯಿಂಟ್ ಆಗಿ ನಾನು ಬರ್ದು ತೋರಿಸ್ತೀನಿ ನಿಮಗೆ. ನಾನೇನೇನು ಇವಾಗ ಮಾತಾಡಿದ್ದೀನಿ ಎಲ್ಲ ಆ ಡಯಾಗ್ರಾಮಲ್ಲಿ ಬರ್ದು ತೋರಿಸ್ತೀನಿ. ಅವಾಗ ಅದು ನೀವು ಟ್ಯಾಲಿ ಮಾಡಿಕೊಂಡು ಪರ್ಫೆಕ್ಟಾಗಿ ರೆಡಿ ಆಗ್ಬೋದು. ಅವ್ನು ಕಾಂಟ್ರಾಕ್ಟರ್ ಹತ್ರ ನೀವು ಮಾತಾಡೋಕೆ ಹೋಗುವಾಗ ಈ ಪಾಯಿಂಟ್ಸ್ ಎಲ್ಲ ಮಾತಾಡಿದ್ರೆ ಅವ್ನು ಅಲರ್ಟ್ ಆಗಿಬಿಡ್ತಾನೆ. ಓ, ಇವ್ರಿಗೆ ನಾಲೆಜ್ ಇದೆಯಪ್ಪ, ಇವ್ರನ್ನ ನಾವು ಯಾಮರ್ಸೋಕ್ಕಾಗಲ್ಲ, ಇವ್ರು ಕರೆಕ್ಟಾಗಿದ್ದಾರೆ ಅನ್ನೋ ಅವ್ನಿಗೆ ಒಂದು ಇದು ಮನ್ಸಿಗೆ ಬರುತ್ತೆ. ಸೊ ಅವನು ಅವಾಗ ಅಲರ್ಟ್ ಆಗಿರ್ತಾನೆ. ಏನು ಮೋಸ ಮಾಡೋಕೆ ಹೋಗಲ್ಲ ನಿಮಗೆ. ಓಕೆನಾ? ನೀವು ಮೋಸ ಹೋಗ್ಬಾರ್ದು, ಅವನು ಮೋಸ ಮಾಡಬಾರ್ದು. ಇದು ಧರ್ಮ. ನಮ್ಮದು ಲಾಜಿಕ್ ಅದೇನೆ. ನಮ್ಮದು ಲಾಜಿಕ್ ಏನು ಮಾತಾಡ್ತಾ ಇದೀವಿ ಅಂದರೆ, ಇವಾಗ ಅವ್ನು ಬಂದು ನಿಮಗೆ ಸುಮ್ಮನೆ ಮೋಸ ಮಾಡಿಬಿಟ್ರೆ ನೀವು ಮೋಸ ಹೋಗ್ಬಿಡ್ತೀರಾ.
ನಮ್ಗೇನಂದ್ರೆ ಅವನು ಮೋಸ ಮಾಡಬಾರ್ದು, ನೀವು ಮೋಸ ಹೋಗ್ಬಾರ್ದು, ಎಲ್ಲರೂ ಕರೆಕ್ಟ್ ಆಗಿರ್ಬೇಕು, ಜಾಸ್ತಿನೂ ಬೇಡ ಕಮ್ಮಿನೂ ಬೇಡ, ಕರೆಕ್ಟ್ ಇರಬೇಕು, ಆ ಥರ ನಮ್ಮದು ಲೆಕ್ಕಾಚಾರ. ಸೊ ನಮ್ಮ ನಾಲೆಜಿಂದ ನಿಮಗೆ ಕರೆಕ್ಟಾಗಿ ಇವಾಗ ಅರ್ಥ ಆಯ್ತಂದ್ರೆ ವಾಸ್ತುಶಾಸ್ತ್ರ ಈ ಪ್ಲಾನ್ ಈ 11 ಪಾಯಿಂಟ್ಸ್ ಇವಾಗ ಹೇಳ್ತೀನಲ್ಲ, ಕ್ಲೀನಾಗಿ ನಾನು ಡಯಾಗ್ರಾಮ್ ಹಾಕಿ ಕ್ಲೀನಾಗಿ ಸ್ಲೋ ಆಗಿ ಮಾತಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಇವಾಗ ಬರ್ದಿರೋದೆಲ್ಲ ನೀವು ಬರ್ಕೊಂಡ್ರೆ ಒಳ್ಳೇದು. 8 ಪಾಯಿಂಟ್ ಆಯಿತು. 9 ಇದು ಸ್ಲೋಪ್, ಡೋರ್ಸು ವಿಂಡೋಸ್ ಪರ್ಫೆಕ್ಟ್ ಲೊಕೇಶನ್ ಆಗಬೇಕು, ಹೋಮ್ ಸ್ಲೋಪು ಕರೆಕ್ಷನ್ ಶುಡ್ ಬಿ ಕರೆಕ್ಷನ್ 100% ಕರೆಕ್ಟ್ ಆಗಿರಬೇಕು. 9 ಪಾಯಿಂಟು 4 ಕಾರ್ನರಲ್ಲಿ 4 ಕಾರ್ನರ್ ಹೋಮಲ್ಲಿ should be in 4 ಕಾರ್ನರು should be in perfect ವಾಸ್ತು. ಅವ್ರಿಗೆ ತಿಳಿಸ್ಬೇಕು, ನೋಡಪ್ಪ 4 ಕಾರ್ನರಲ್ಲೂ ಪಕ್ಕಾ ಪರ್ಫೆಕ್ಟ್ ವಾಸ್ತು ಇರಬೇಕು. 4 ಕಾರ್ನರ್ ಇರುತ್ತೆ ಮನೆಗೆ. ಒಂದು ನಾರ್ತ್ ಈಸ್ಟ್ ಈಶಾನ್ಯ, ಸೌತ್ ಈಸ್ಟ್ ಆಗ್ನೇಯ ಫೈರು, ಸೌತ್ ವೆಸ್ಟ್ ನೈಋತ್ಯ, ನಾರ್ತ್ ವೆಸ್ಟ್ ವಾಯು, ಆಮೇಲೆ ಬ್ರಹ್ಮಸ್ಥಾನ ಅದಿರುತ್ತೆ. ಅದು ಪರ್ಫೆಕ್ಟ್ ವಾಸ್ತು. ಆಮೇಲೆ 10 ಪಾಯಿಂಟ್ ಬರಿತೀನಿ ಇಂಪಾರ್ಟೆಂಟು. ಮಿಡ್ಲಲ್ಲಿ ಪಿಲ್ಲರ್ ಇರಬಾರ್ದು, ಮನೆ ಸೆಂಟ್ರಲ್ಲಿ ಅದೆಲ್ಲ ಬರ್ದು ತೋರಿಸ್ತೀನಿ. ಇದು ಪಾಯಿಂಟ್ ಬರ್ದ್ಕೊಳ್ಳಿ. ಇದು ಮಿಡ್ಲಲ್ಲಿ ಏನು ಇರಬಾರ್ದು, ಏನು ಮಿಡ್ಲಲ್ಲಿ ನಿಮಗೆ ಇದಿರಬಾರ್ದು, ಬೀಮು ಪಿಲ್ಲರ್ ಇರಬಾರ್ದು. ಮಿಡ್ಲ್ ಆಫ್ ದಿ ಹೌಸು ಬೀಮು ಪಿಲ್ಲರ್ ಇರಬಾರ್ದು. should not be there. ನೋಡಿ, ಮಿಡ್ಲ್ ಆಫ್ ದಿ ಹೌಸು ಬೀಮು ಪಿಲ್ಲರು ಶುಡ್ ನಾಟ್ ಬಿ ದೇರ್. ತುಂಬಾ ಇಂಪಾರ್ಟೆಂಟ್ ಇದು. ಬೀಮು ಪಿಲ್ಲರ್ ಕೊಟ್ಬಿಡ್ತಾರೆ ಕೆಲವರು ಸೆಂಟ್ರಲ್ಲಿ, ಅದು ಬ್ರಹ್ಮಸ್ಥಾನ ಆಗುತ್ತೆ. ಮನೆ ಸೆಂಟ್ರ್ ಅಂದ್ರೆ ಬ್ರಹ್ಮಸ್ಥಾನ ಆಗುತ್ತೆ. ಬ್ರಹ್ಮಸ್ಥಾನದಲ್ಲಿ ಲೋಡ್ ಬಿದ್ರೆ, ಇವಾಗ ವಾಸ್ತು ಪುರುಷ ಹೊಟ್ಟೆ ಇರುತ್ತೆ ಅಲ್ಲಿ ಸೆಂಟ್ರಲ್ಲಿ. ವಾಸ್ತು ಪುರುಷ ಈಶಾನ್ಯದಲ್ಲಿ ತಲೆ ಇಟ್ಕೊಂಡು ನೈಋತ್ಯದಲ್ಲಿ ಉಲ್ಟಾ ಮಲಗಿರ್ತಾರೆ. ಈಶಾನ್ಯದಲ್ಲಿ ತಲೆ ಇರುತ್ತೆ, ನೈಋತ್ಯದಲ್ಲಿ ಕಾಲು ಉಲ್ಟಾ ಇರುತ್ತೆ, ಸೆಂಟ್ರಲ್ಲಿ ಏನಿರುತ್ತೆ ಹೊಟ್ಟೆ ಇರುತ್ತೆ. ಹೊಟ್ಟೆಲಿ ನೀವು ಬೀಮು ಪಿಲ್ಲರ್ ಅಲ್ಲಿ ಹಾಕೊಂಡ್ಬಿಟ್ರೆ ಅಲ್ಲಿ ಏನಾಗುತ್ತೆ, ವಾಸ್ತು ಪುರುಷನ ಹೊಟ್ಟೆ ಮೇಲೆ ಭಾರ ಬಿದ್ದುಬಿಡುತ್ತೆ. ಅಲ್ಲಿ ಇವನು ಇಂಜಿನಿಯರು ನೋಡಿರಲ್ಲ, ಕಾಂಟ್ರಾಕ್ಟರ್ ನೋಡಿರಲ್ಲ, ಯಾರು ಏನು ನೋಡಿರಲ್ಲ, ಕಟ್ಬಿಟ್ಟಿರ್ತೀರ. ಅವಾಗ ಏನಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಅದರಿಂದ ನಾವೇನಂತೀವಂದ್ರೆ ಅದು ಬೀಮು ಪಿಲ್ಲರು ಇದು ಮಾಡಬಾರ್ದು. ಓಕೆನಾ? ಅದಕ್ಕೆ ಇದು ನಾನು ಹೇಳ್ತಾರ ಪಾಯಿಂಟು, ಬೀಮು ಪಿಲ್ಲರು ಮನೆ ಸೆಂಟ್ರಲ್ಲಿ ಇರಬಾರ್ದು. ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ನಿಮ್ಗೆ ಅರ್ಥ ಆಗ್ತಾ ಇದೆಯಲ್ಲ ನಾನು ಏನು ಬರ್ದಿದ್ದೀನಿ ಅಂದ್ಬಿಟ್ಟು. ಬೀಮು ಪಿಲ್ಲರ್ ಇರಬಾರ್ದು. ಆಮೇಲೆ ಲಾಸ್ಟ್ ಪಾಯಿಂಟು, 11ನೇ ಪಾಯಿಂಟು, ತುಂಬಾ ಇಂಪಾರ್ಟೆಂಟ್ ಪಾಯಿಂಟು, ಸ್ಟೇರ್ ಕೇಸು, ವಾಟರ್ ಟ್ಯಾಂಕು, ವಾಟರ್ ಸಂಪು ಪರ್ಫೆಕ್ಟ್ ಆಗಿರ್ಬೇಕು. ನೋಡಿ, 11ನೇ ಪಾಯಿಂಟು, ಸ್ಟೇರ್ ಕೇಸು, ವಾಟರ್ ಟ್ಯಾಂಕು, ಸಂಪು ಪರ್ಫೆಕ್ಟ್ ಆಗಿರ್ಬೇಕು. ಅದೆಲ್ಲ ನಾವು ಪ್ಲಾನ್ ಕೊಟ್ಟಿರ್ತೀವಿ, ಅವ್ನು ಕಾಂಟ್ರಾಕ್ಟರ್ ನೋಡಿರ್ತಾನೆ, ಅಂದ್ರೂ ನೀವು ಕರೆಕ್ಟ್ ಆಗಿದೆಯಲ್ಲ ನೋಡ್ಕೊಬೇಕು. ಸ್ಟೇರ್ ಕೇಸು ನಾವು ಹೆಂಗ್ ಕೊಟ್ಟಿರ್ತೀವಿ ಹಂಗೆ ಬರಬೇಕು. ನಾವು ಕೊಟ್ಟಿರೋ ಪ್ಲಾನ್ ಆಲ್ಟರ್ ಮಾಡಿ ಅವ್ರು ಈ ಕಡೆ ಬಂದ್ರೆ ಒಳ್ಳೇದು, ಆ ಕಡೆ ಬಂದ್ರೆ ಒಳ್ಳೇದೆಲ್ಲ ಮಾಡಬಾರ್ದು. ಅವಾಗ ನಾವು ವಾಸ್ತುವರ್ಗ ಕನ್ಫರ್ಮ್ ಮಾಡಿದ್ರೆ ನೀವು ಚೇಂಜ್ ಮಾಡಬೇಕು. ಹಂಗಂಗೆ ಚೇಂಜ್ ಮಾಡ್ಕೊಬಾರ್ದು. ಆಮೇಲೆ ವಾಟರ್ ಟ್ಯಾಂಕು ನೈಋತ್ಯ ಮೂಲೆಲ್ಲ ಮೇಲೆ ಬರಬೇಕು. ಅದು ಇವಾಗ ಪ್ಲಾನಲ್ಲಿ ನಾನು ಬರ್ದು ತೋರಿಸ್ತೀನಿ. ಓಕೆನಾ? ಆಮೇಲೆ ಸಂಪು ಈಶಾನ್ಯದೆಲ್ಲ ಬರಬೇಕು. ಅಲ್ಲಿ ದೇವ್ರಗೆರೆ ಇರುತ್ತೆ, ದೇವ್ರಗೆರೆ ಬಿಟ್ಟು ಬರಬೇಕು. ದೇವ್ರಗೆರೆ ಮೇಲೆ ಬರಬಾರ್ದು ಸಂಪು. ಅದು ದೇವ್ರ ರೇಖೆ ಏನಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಇವಾಗ ಇಷ್ಟೆಲ್ಲ ನೋಟ್ ಮಾಡ್ಕೊಳ್ಳಿ. ನಾನು ಇವಾಗ ಅಳಿಸ್ತೀನಿ. ಇದು ಮೆಟೀರಿಯಲ್ ಕಾಂಟ್ರಾಕ್ಟು, ಲೇಬರ್ ಕಾಂಟ್ರಾಕ್ಟು, ಸರೌಂಡಿಂಗ್ ವಾಸ್ತು, ಬಿಸೈಡ್ ಬಿಲ್ಡಿಂಗು, ಕಾಂಪೌಂಡ್ ಕನ್ಸ್ಟ್ರಕ್ಷನ್ ಕಂಪಲ್ಸರಿ, ಮೆಜರ್ಮೆಂಟ್ ಆಫ್ ಸೈಟ್ ಇಂಪಾರ್ಟೆಂಟು, ಲೇಔಟ್ ಪ್ಲಾನ್, ವಾಸ್ತು ಅಪ್ರೂವಲ್ಲು, ಕನ್ಸ್ಟ್ರಕ್ಷನ್ ಕಾಸ್ಟು ಪೇಪರ್ ಅಲ್ಲೇ ಇರಬೇಕು, ಅಗ್ರಿಮೆಂಟ್ ಅಲ್ಲಿ ಇರಬೇಕು, ಡೋರ್ಸ್ ವಿಂಡೋಸ್ ಪರ್ಫೆಕ್ಟ್ ಲೊಕೇಶನ್, ಹೋಮ್ ಸ್ಲೋಪು ಶುಡ್ ಬಿ ಇನ್ ಕರೆಕ್ಷನ್, ಆಮೇಲೆ 4 ಕಾರ್ನರ್ ಶುಡ್ ಬಿ ಇನ್ ಪರ್ಫೆಕ್ಟ್ ವಾಸ್ತು, ಮಿಡ್ಲ್ ಆಫ್ ದಿ ಹೌಸ್ ಬೀಮು ಪಿಲ್ಲರ್ ಯಾವುದು ಬರಬಾರ್ದು, ಸ್ಟೇರ್ ಕೇಸು, ವಾಟರ್ ಟ್ಯಾಂಕ್, ಸಂಪು ಪರ್ಫೆಕ್ಟ್ ಆಗಿರಬೇಕು. ಇವಾಗ ಅಳಿಸ್ತೀನಿ, ಇದು ಬರ್ಕೊಂಡ್ಬಿಡಿ. ಇವಾಗ ನಾನು ಇನ್ಫಾರ್ಮ್ ಮಾಡಿರೋದೆಲ್ಲ ಬರ್ಕೊಂಡ್ಬಿಡಿ. ಓಕೆನಾ? ನಾನು ಅಳಿಸ್ತೀನಿ. ಇವಾಗ ನಾನು ಲೇಔಟ್ ಪ್ಲಾನ್ ಹಾಕಿ ತೋರಿಸ್ತೀನಿ. ಇವಾಗ ಇದೊಂದು ಅರ್ಧ ಗಂಟೆ ಆಯಿತು. ಅದು ಲೇಔಟ್ ಪ್ಲಾನ್ ಒಂದು ಅರ್ಧ ಗಂಟೆ ಆಗುತ್ತೆ. ಕ್ಲೀನಾಗಿ 1 ಅವರ್ ವಿಡಿಯೋದಲ್ಲಿ ಪರ್ಫೆಕ್ಟಾಗಿ ಐಡಿಯಾ ಬಂದ್ಬಿಡುತ್ತೆ. ಅವಾಗ ಕಾಂಟ್ರಾಕ್ಟ್ ಹತ್ರ ನೀವು ಮಾತಾಡೋಕೆ ಕೂತ್ಕೊಳವಾಗ ಕ್ಲೀನಾಗಿ ನೀವು ಮಾತಾಡ್ಕೊಂಡು ಕೂತ್ಕೊಬೋದು. ಅವಾಗ ಅವನಿಗೂ ಗೊತ್ತಾಗ್ಬಿಡುತ್ತೆ, ಇವ್ರಿಗೆ ವಾಸ್ತು ಐಡಿಯಾ ಇದೆ,
ಇವ್ರನ್ನ ನಾವು ಆಮರ್ಸಕ್ಕಾಗಲ್ಲ, ಹುಷಾರಾಗಿ ಮಾಡ್ಬೇಕು ಅಂದ್ಬಿಟ್ಟು ಮಾಡ್ತಾನೆ. ಇವಾಗ ಇದ್ರಲ್ಲಿ ಕ್ಲೀನಾಗಿ ಹಾಕಿ ತೋರಿಸ್ತೀನಿ ನೋಡಿ ಪ್ಲಾನು ನೋಡಿ. ಓಕೆನಾ, ಇದು ನಿಮ್ಮ ಸೈಟ್ ಅನ್ಕೊಳ್ಳಿ. ಸ್ವಲ್ಪ ಕಾಸು ಬಂದ್ಬಿಡ್ತು. ಸೊ ಇದು ನಿಮ್ಮ ಸೈಟ್ 60-40 40-60 ಸೈಟ್ ಇರುತ್ತೆ. ನಾವು ಧರ್ಮಕ್ಕೆ ಕರೆಕ್ಟಾಗಿ ಹೇಳ್ತೀವಿ ನೋಡಿ. ಇವಾಗ 40-60 ಅಂದರೆ ಇವಾಗ ನಿಮ್ಮದು ಇದು 40-60 ಅಂದರೆ ಯಾವತ್ತೂ ನಿಮಗೆ ಉದ್ದ ಬಂದು ಇಷ್ಟು ಯಾವಾಗ ಸೈಟ್ ತಗೊಳೋವಾಗ ನೀವು ಹಿಂಗೆ ನೋಡಿ ತಗೊಬೇಕು. ಯಾವತ್ತು ಇದು ಉದ್ದ ಇರಬೇಕು. ಈಸ್ಟು ವೆಸ್ಟು 60 ಇರಬೇಕು. ಓಕೆನಾ, ಯಾವತ್ತು ಈಸ್ಟ್ ವೆಸ್ಟ್ ಉದ್ದ ಇರಬೇಕು. ಆಮೇಲೆ ನಿಮ್ಮ ಸೈಟ್ 4 ಭಾಗ ಮಾಡ್ಕೊಬೇಕು. ಈ ಪಾಯಿಂಟ್ ಎಲ್ಲ ನೋಟ್ ಮಾಡ್ಕೊಳ್ಳಿ. ಯಾವತ್ತು ಈಸ್ಟ್ ವೆಸ್ಟ್ ತಗೊಂಡಾಗ ಇದು 60 ಇರಬೇಕು, ನಾರ್ತ್ ಸೌತ್ 40 ಇರಬೇಕು. ಯಾವತ್ತು ಈಸ್ಟ್ ವೆಸ್ಟ್ ಉದ್ದ ಇದ್ರೆ ವಾಸ್ತು ಪುರುಷ ತಲೆಯಲ್ಲಿ ಇಟ್ಕೊಂಡು ಕಾಲಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಮಲ್ಗ್ತಾರೆ ಕಂಫರ್ಟಾಗಿ, ಹಂಗಿರ್ಬೇಕು ಸೈಟು. ಓಕೆನಾ, ಇವಾಗ ಇದು 4 ಭಾಗ ಮಾಡ್ಕೊಂಡ್ರಲ್ಲ, ಇದು ನಾರ್ತ್ ಈಸ್ಟು, ಇದು ಸೌತ್ ಈಸ್ಟು. ನಾರ್ತ್ ಈಸ್ಟ್ ಅಂದರೆ ಈಶಾನ್ಯ ಮೂಲ, ಇದು ಈಶಾನ್ಯ, ಇದು ವಾಟರ್. ಈಶಾನ್ಯ ಅಂದರೆ ವಾಟರ್. ಇಲ್ಲಿ ನಾನೆಲ್ಲ ಹಾಕಿ ತೋರಿಸ್ತೀನಿ. ಇದು ದೇವರೇಖೆ ಅಂದ್ರಲ್ಲ ಎಲ್ಲಿ ಬರುತ್ತೆ ಅಂದ್ಬಿಟ್ಟು. ಆಮೇಲೆ ಸೌತ್ ಈಸ್ಟ್ ಬಂದು ಆಗ್ನೇಯ, ಇದು ಫೈರ್. ಆಮೇಲೆ ಸೌತ್ ವೆಸ್ಟು ನೈಋತ್ಯ, ಇದು ಅರ್ತ್. ಇದು ನಾರ್ತ್ ವೆಸ್ಟ್ ಬಂದು ವಾಯು, ಇದು ಏರ್. ಆಮೇಲೆ ಇದು ಇಂಪಾರ್ಟೆಂಟು, ಬ್ರಹ್ಮಸ್ಥಾನ, ಸೆಂಟರ್, ಮನೆ ಸೆಂಟರ್. ಇಲ್ಲಿ ಬೀಮ್ ಪಿಲ್ಲರ್ ಬರಬಾರ್ದು ಅಂದ್ಬಿಟ್ಟು ಹೇಳಿರೋದು ನಾನು ಇಲ್ಲೇ. ಇಲ್ಲಿ ನೋ ಬೀಮ್ ಪಿಲ್ಲರ್, ಸೆಂಟ್ರಲ್ ಬರಬಾರ್ದು. ಆಮೇಲೆ ಇಲ್ಲಿ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಇದು ಈಶಾನ್ಯ ಅಂದಲ್ಲ, ನೀವು ಇಲ್ಲಿ ಬರೋದು ಇದು ಈ ಕಾರ್ನರ್ ಮೂಲೆ ಇದೆಯಲ್ಲ, ಇದು ದೇವ್ರ ರೇಖೆ. ಇದು ಒಳಗಡೆನೆ ನಿಮ್ದು ಸಂಪು ಬರಬೇಕು, ನೀರ್ ಸಂಪು. ನೋಡಿ ಮನೆಯದು ಇದು ನೋಡಿ, ನಿಮ್ಮ ಕಾರ್ನರ್ ಇರುತ್ತಲ್ಲ ಅದಕ್ಕೊಂದು ರೇಖೆ, ಅಂದ್ರೆ ಆ ರೇಖೆ ಬಿಟ್ಟು ಆ ಮೂಲೆಗೊಂದು ಲೈನ್ ಹಾಕೊಬೇಕು. ಅದು ಬಿಟ್ರೆ ಸಂಪಾಕ್ಬೇಕು. ಅದು ಈ ಕಡೆ ಆ ಕಡೆ ಹಾಕ್ಬಾರ್ದು, ಇಲ್ಲಿ ಹಾಕ್ಬೇಕು. ಇದು ಧರ್ಮ. ಓಕೆನಾ, ಇಲ್ಲಿ ಮೈನ್ ಡೋರ್ಗಳದ್ದು ಲೊಕೇಶನ್ ಮಾತಾಡಿದ್ದೀನಲ್ಲ, ಅದು ಬರ್ದಿದ್ದೀನಲ್ಲ, ನಿಮ್ಗೆ ತಿಳಿಸ್ತೀನಿ ನೋಡಿ. ಈ 4 ಮೈನ್ ಲೊಕೇಶನ್ಸ್ ಇರುತ್ತೆ, ಎಲ್ಲೆಲ್ಲಿ ಡೋರ್ ಹಾಕ್ಬೋದು ಅಂದ್ಬಿಟ್ಟು ನೀವು ನೋಟ್ ಮಾಡ್ಕೊಳ್ಳಿ. ಉತ್ತರದಲ್ಲಿ ಇದು ನಾರ್ತಲ್ಲಿ ಒಂದು, ನಾರ್ತ್ ಈಶಾನ್ಯದಲ್ಲಿ ಒಂದು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ನಾರ್ತ್ ಈಶಾನ್ಯ ಒಂದು, ನಾರ್ತಲ್ಲಿ 3 ಇರುತ್ತೆ. ನಾರ್ತ್ ಈಶಾನ್ಯ ಒಂದು, ನಾರ್ತ್ ಮಿಡ್ಲ್ ಒಂದು, ಉತ್ತರ ವಾಯುವ್ಯ. ನಾರ್ತ್ ವಾಯುವ್ಯ ಇರುತ್ತೆ. ಇಲ್ಲಿ ಡೋರ್ ಹಾಕ್ಲೇಬಾರ್ದು, ಬರೀ ಈಶಾನ್ಯದಲ್ಲಿ ಮಾತ್ರ ಹಾಕ್ಬೇಕು. ಆಮೇಲೆ ಪೂರ್ವ ಈಶಾನ್ಯ ಇಲ್ಲೊಂದು, ಇದು ಫಸ್ಟು, ಇದು ಸೆಕೆಂಡ್ ಆಪ್ಷನ್. ಓಕೆನಾ, ನೀವು ಕೆಲವರು 2 ಡೋರ್ ಇಕ್ತಾರೆ. ಏನ್ ರೀಸನ್ ಅಂದ್ರೆ, ಜಾಗ ಇದ್ರೆ ಈ ಕಡೆ ಹೋಗುವಾಗ ಈ ಡೋರಲ್ಲಿ ಬಂದು ಹಿಂಗೆ ರೇಖೆ ದಾಟ್ಕೊಂಡು ಹೋಗ್ಬೇಕು. ಹೋಗುವಾಗ ಇದು ಅದೃಷ್ಟ ರೇಖೆ, ಇದು ಮನೆಯದು. ಇದು ರೇಖೆ ಈಶಾನ್ಯ ರೇಖೆ ಅಂತಾರೆ. ಇದನ್ನ ದಾಟ್ಕೊಂಡು ಹೋದ್ರೆ ಕೆಲ್ಸಗಳಾಗತ್ತೆ. ಬರುವಾಗ ನೀವು ಹಿಂಗ್ ಬಂದು ಈ ಡೋರಲ್ಲೂ ಬರ್ಬೋದು. ಓಕೆನಾ, 2 ಡೋರ್ ಜಾಗ ಇದ್ರೆ 2 ಡೋರ್ ಇಟ್ಕೊಬೋದು. ಆಮೇಲೆ ಈ ಪೂರ್ವದಲ್ಲಿ ಇದು ಈಶಾನ್ಯ ಪೂರ್ವ, ಇದು ಮಧ್ಯ ಪೂರ್ವ, ಇದು ಆಗ್ನೇಯ ಪೂರ್ವ. ಇಲ್ಲೂ ಡೋರ್ ಇಕ್ಬಾರ್ದು, ಇಲ್ಲೂ ಆಗ್ನೇಯ ಡೋರಲ್ಲೂ ಡೋರ್ ಇಕ್ಬಾರ್ದು. ಉತ್ತರದಲ್ಲಿ ಇಲ್ಲಿ ಮಧ್ಯ ಉತ್ತರನೂ ಇಕ್ಬಾರ್ದು ಡೋರು, ವಾಯುವ್ಯ ಉತ್ತರನೂ ಡೋರ್ ಇಕ್ಬಾರ್ದು. ನೆನ್ಪಿಟ್ಕೊಳ್ಳಿ. ಉತ್ತರ ಅಂದ್ಬಿಟ್ಟು ಎಲ್ಲ ಈ ಕಡೆ ಡೋರ್ಗೆ ಇಕ್ಬಿಡ್ತಾರೆ. ನಂದು ಉತ್ತರ ಸರ್ ಅಂತ ಇರ್ತಾರೆ. ಉತ್ತರ ವಾಯುದಲ್ಲಿ ಡೋರ್ ಇರುತ್ತೆ. ಉತ್ತರ ವಾಯುದಲ್ಲಿ ಡೋರ್ ಇದ್ರೆ ಮುಗೀತು ಕತೆ. ಮನೇನು ಕಟ್ತಾ ಇರೋ ಮನೇನು ನಿಂತೋಗತ್ತೆ ಒಂದೊಂದ್ಸಾರಿ. ಅದು ನೋಡ್ಕೊಂಡ್ರೆ ನಿಮ್ಗೆ ಅರ್ಥ ಆಗತ್ತೆ ಏನ್ ನಿಂತೋಯ್ತು ಅಂದ್ಬಿಟ್ಟು. ಅದು ರೀಸನ್ ಏನಂದ್ರೆ ಅಲ್ಲಿ ಉತ್ತರ ವಾಯುದಲ್ಲಿ ಡೋರ್ ಇಕ್ಬಿಟ್ಟಿರ್ತಾರೆ. ಆ ಓನರ್ಗೂ ಗೊತ್ತಿರಲ್ಲ, ಕಾಂಟ್ರಾಕ್ಟರ್ ಗೊತ್ತಿರಲ್ಲ. ಸರ್ ಉತ್ತರ ಇಕ್ಕಿದೀವಿ ಸರ್, ಉತ್ತರ ಇಕ್ಕಿದ್ದೀರಾ ಸರ್ ಅಂತಾರೆ. ನಾವು ಅಲ್ಲಿ ಹೋದ್ರೆ ಅದು ಉತ್ತರನೂ ಇಲ್ಲ, ಏನಿಲ್ಲ. ಅದು ಉತ್ತರ ಅಂದ್ರೆ 3 ಉತ್ತರ ಇರುತ್ತೆ. ಈಶಾನ್ಯ ಉತ್ತರ ಪರ್ಫೆಕ್ಟ್ ಟಿಕ್ ಮಾಡಿದೆ ನೋಡಿ, ಇದು ಪರ್ಫೆಕ್ಟ್. ಅದು ಬಿಟ್ಬಿಟ್ಟು ನೋಡಿ, ಇದು ಗ್ರೀನ್ ಅಲ್ಲಿ ಬರೀತೀನಿ ನೋಡಿ, ಇದು ಪರ್ಫೆಕ್ಟ್. ಇದು
ಇದು ಪರ್ಫೆಕ್ಟ್. ಇದು ಗ್ರೀನಲ್ಲಿ ಹಾಕಿರೋದು ಪರ್ಫೆಕ್ಟ್. ಆಮೇಲೆ ಇದು ರೆಡ್ ಅಲ್ಲಿ ಬರೆಯೋದು ರಾಂಗು. ಇಲ್ಲಿ ಡೋರ್ಗಳಿರಬಾರ್ದು. ಇದು ಉತ್ತರ ವಾಯುವ್ಯ ಆಗತ್ತೆ, ಇಲ್ಲಿ ಡೋರೇ ಇರಬಾರ್ದು. ನೆನ್ಪಿಟ್ಕೊಳ್ಳಿ. ಕ್ಲೀನಾಗಿ ನಾನು ನಿಮ್ಗೆ ಅರ್ಥ ಆಗ್ಲಿ ಅಂತ ತೋರಿಸ್ತಾ ಇದ್ದೀನಿ. ಇದು 1 ಆಪ್ಷನ್ 2 ಆಪ್ಷನ್ ಕರೆಕ್ಟ್, ಇದು 3rd ಆಪ್ಷನ್ ರಾಂಗು. ಇದು ಅದು ಉತ್ತರ ವಾಯುದಲ್ಲಿ ಡೋರ್ ಇರಬಾರ್ದು. ಉತ್ತರ ಅಂದ್ಬಿಟ್ಟು ಇಲ್ಲಿ ಆ ಡೋರ್ ಇಕ್ಬಿಡ್ತಾರೆ. ಆ ಮನೆಗಳಲ್ಲಿ ನಾವು ಕಣ್ಣಾರೆ ನೋಡಿದೀವಿ. ಕೆಲವು ಮನೆ ಉತ್ತರ ವಾಯುದಲ್ಲಿದ್ರೆ ಮನೆ ನಿಂತೋಗತ್ತೆ. ಓಕೆನಾ? ಕೆಲವು ಟೈಮಲ್ಲಿ ಏನಾಗತ್ತೆ, ಮನೆ ಕನ್ಸ್ಟ್ರಕ್ಷನ್ ಆಗಿದ್ರು ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಆಗತ್ತೆ. ಹೆಣ್ಮಕ್ಳಿಗೆ ಅಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ, ಹೆಣ್ಮಕ್ಳಿದ್ರೆ ತಂದೆ ತಾಯಿ ಮಾತು ಕೇಳಲ್ಲ, ಲವ್ ಮ್ಯಾರೇಜ್ ಮಾಡೋದು, ಮನೆ ಬಿಟ್ಟು ಹೋಗೋದು, ಒಂದು ಹೆಣ್ಣು ಡಾಮಿನೇಷನ್ನು. ಆಮೇಲೆ ಹೆಣ್ಣು ಮಕ್ಳಿದ್ರೆ ಸಾಲ ಜಾಸ್ತಿ ಮಾಡೋದು, ಆಮೇಲೆ ಸಾಲ ಕಟ್ಟಕ್ಕಾಗದೆ ಏನೇನೋ ಪ್ರಾಬ್ಲಮ್ ಬರೋದು, ಅವರು ಗಂಡ ಮಾತು ಕೇಳಲ್ಲ. ಅವರೇ ಒಂದು ಪವರ್, ಅವ್ರದೇ ತನಿ ಪವರ್, ಅವ್ರದೇ ಒಂದು ಸಪ್ರೇಟ್ ಪವರ್ ಬಂದ್ಬಿಡತ್ತೆ. ಹುಷಾರಾಗಿರಿ. ಇದು ಉತ್ತರ ವಾಯುದಲ್ಲಿ ಡೋರ್ ಇದ್ರೆ ಎಷ್ಟೋ ಮನೆ ಉತ್ತರ ಅಂದ್ಬಿಟ್ಟು ಉತ್ತರ ವಾಯುದಲ್ಲಿ ಡೋರ್ ಇಕ್ಬಿಟ್ಟಿರ್ತಾರೆ. ಉತ್ತರದಲ್ಲಿ 3 ಇರುತ್ತೆ: ಈಶಾನ್ಯ ಉತ್ತರ, ಮಧ್ಯ ಉತ್ತರ, ವಾಯು ಉತ್ತರ. 4 ಕಾರ್ನರ್ ಇರುತ್ತೆ. ಈಶಾನ್ಯ ಉತ್ತರ ಅಂದ್ರೆ ನಾರ್ತ್ ಈಸ್ಟ್ ಅಲ್ಲಿ ಬರೋ ಉತ್ತರ. ಸೂಪರ್. ಓಕೆನಾ? ಆಮೇಲೆ ಇವಾಗ ಒಂದೊಂದಾಗಿ ನೀವು ನೋಡಿ. ಪೂರ್ವದಲ್ಲಿ ಇಲ್ಲಿ ಮಧ್ಯ ಪೂರ್ವ ಇರಬಾರ್ದು, ಈಸ್ಟ್. ಇಲ್ಲಿ ಆಗ್ನೇಯ ಎಲ್ಲೂ ಇರಬಾರ್ದು ಡೋರು. ನೋಡಿ, ಇಲ್ಲಿ ಆಗ್ನೇಯ, ಇದು ಪೂರ್ವ ಅಂದ್ಬಿಟ್ಟು ಇಲ್ಲಿ ಆಗ್ನೇಯ ಡೋರ್ ಇಕ್ಬಿಡ್ತಾರೆ. ಇಲ್ಲಿ 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 ಇರಬಾರ್ದು ಡೋರ್, ಇದು ಇರಬಾರ್ದು. ನಾನು ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಆಮೇಲೆ ಯೂಟ್ಯೂಬಲ್ಲಿ ನೋಡ್ಕೊಂಡು ಸ್ವಲ್ಪ ಡೌಟ್ ಇದ್ರೆ ಕ್ಲಿಯರ್ ಮಾಡ್ಕೊಬೋದು. ಬರ್ದು ತೋರಿಸಿದ್ರೆ ಇದಾಗೋದು. ಇಲ್ಲಿ ಮಾಡಲೇಬಾರ್ದು. ಪೂರ್ವ ಅಂದ್ಬಿಟ್ಟು ನಮಗೆ ತಿಳಿಸ್ತಾ ಸರ್ ನಮ್ದು ಡೋರ್ ಪೂರ್ವ ಸರ್ ಅಂತಾರೆ. ಪೂರ್ವದಲ್ಲಿ 3 ಇರುತ್ತೆ: ಈಶಾನ್ಯ ಪೂರ್ವ ಒಂದು, ಮಧ್ಯ ಪೂರ್ವ ಒಂದು, ಆಗ್ನೇಯ ಪೂರ್ವ ಒಂದು. ಆಗ್ನೇಯ ಪೂರ್ವ ಡೋರ್ ಇಕ್ಬಾರ್ದು. ಡೋರ್ ಇಕ್ಕಿದ್ರೆ ಮನೆ ಫುಲ್ಲು ಟೆನ್ಷನ್ನು, ಗಂಡ ಹೆಂಡತಿ ಫುಲ್ಲು ಗಲಾಟೆ. ಆಮೇಲೆ ಕಣ್ಣುಗಳೆಲ್ಲ ಕೆಂಪಾಗಿರತ್ತೆ ಯಾವಾಗಲೂ. ಮಕ್ಕಳು ಸ್ಕೂಲ್ಗೆ ಹೋದ್ರೆ ಟೆನ್ಷನ್ನು, ಸರಿಯಾಗಿ ಓದಲ್ಲ, ಬಿಸ್ನೆಸ್ ಮಾಡಿದೆ ಲಾಸು. ಏನು ಬಿಸ್ನೆಸ್ ಮಾಡಿದ್ರೆ ಲಾಸು. ಏನಕ್ಕಂದ್ರೆ ಈ ಡೋರಲ್ಲಿ ಇರ್ತಾರೆ, ಗೊತ್ತಿರಲ್ಲ ಪಾಪ. ಪೂರ್ವ ಅಂದ್ಬಿಟ್ಟು ನಾವು ಪೂರ್ವದಲ್ಲಿ ಇದ್ದೀವಿ ಸರ್ ಅಂದ್ಬಿಟ್ಟು ಅವನು ಮೈಸೂರನ್ನು ಕಟ್ಬಿಡ್ತಾನೆ, ನೀವು ಕಟ್ಟಿಸ್ಬಿಡ್ತಿರ್ತೀರ. ನೋಡಿದ್ರೆ ಪೂರ್ವ ಅಲ್ಲ, ಪೂರ್ವ ಆಗ್ನೇಯ ಪೂರ್ವ. ಪೂರ್ವ ಅಂದ್ರೆ ಈಶಾನ್ಯ ಪೂರ್ವ ಪರ್ಫೆಕ್ಟು. ಇದು ಪರ್ಫೆಕ್ಟು. ಇದು 1 2 ಪರ್ಫೆಕ್ಟು. 3ನೇ ತೋರಿಸ್ತೀನಿ ಯಾವುದು ಓಕೆ ಡೋರು. ನೋಡಿ, ಆಗ್ನೇಯದಲ್ಲಿ ದಕ್ಷಿಣ ಆಗ್ನೇಯ ಸೂಪರ್. ನೋಡಿ, ಈ ಡೋರ್ ಓಕೆ. ಇದು 3ನೇ ಲೊಕೇಶನ್. ನಿಮಗೆ ಕಲರ್ ಅಲ್ಲಿ ಹೆಂಗ್ ಬರ್ತಾ ತೋರಿಸ್ತಾ ಇದ್ದೀನಿ ಅಂದ್ರೆ, ಇದು ಸೂಪರ್. ಇದು 3ನೇ ಲೊಕೇಶನ್. 1 2 3 3ನೇ ಡೋರ್ ಆಪ್ಷನು ಇಲ್ಲಿದೆ ನೋಡಿ. ಇದು 3. ಇದು ಸೂಪರ್. ಇದು ದಕ್ಷಿಣ ಆಗ್ನೇಯಲ್ಲಿ, ದಕ್ಷಿಣದಲ್ಲಿ ಇಗ್ಬೋದು. ನೋಡಿ, ದೇವರು ದಕ್ಷಿಣ ದಿಕ್ಕು ಸೃಷ್ಟಿ ಮಾಡಿದ್ದಾರೆ, ದಕ್ಷಿಣ ಇದರಲ್ಲೂ ಒಳ್ಳೆ ಡೋರು ಸೃಷ್ಟಿ ಮಾಡಿದ್ದಾರೆ. ಅದನ್ನ ನೀವು ಯೂಸ್ ಮಾಡ್ಕೊಬೇಕು ಇಲ್ಲಿ. ಓಕೆನಾ? ಆಮೇಲೆ ದಕ್ಷಿಣದಲ್ಲಿ ಬೇರೆ ಎಲ್ಲೂ ಇಲ್ಲ ಡೋರು. ಈ ದಕ್ಷಿಣ ಮಧ್ಯದಲ್ಲಿ ಇಕ್ಬಾರ್ದು, ನೈಋತ್ಯದಲ್ಲಿ ಎಲ್ಲೂ ಇಕ್ಬಾರ್ದು ನೀವು ಡೋರು. ನೈಋತ್ಯ ಓಪನೇ ಮಾಡಬಾರ್ದು. ಇಂಪಾರ್ಟೆಂಟ್ ಪಾಯಿಂಟ್ ಇದು. ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ಕೊಳ್ಳಿ. ಎಲ್ಲೂ ಇಕ್ಬಾರ್ದು ಡೋರು. ನೋ ಡೋರ್. ಇಲ್ಲಿ ಡೋರೇ ಇಕ್ಬಾರ್ದು. ಇಲ್ಲಿ ನೋ ಡೋರ್. ಇಲ್ಲಿ ಡೋರೇ ಇಲ್ಲ. ನೈಋತ್ಯ ಓಪನೇ ಮಾಡಬಾರ್ದು. ನೈಋತ್ಯದ್ದು ಫುಲ್ ಪವರ್, ಅದನ್ನ ಕಾಪಾಡ್ಕೊಬೇಕು ನೀವು. ಅಲ್ಲಿ ಡೋರ್ ಕೊಟ್ಬಿಟ್ರೆ ಎಲ್ಲ ಪವರ್ ಎಲ್ಲ ಹೋಗ್ಬಿಡುತ್ತೆ. ನೋಡಿ, ಮನೆಯದು ಯಾವುದು ಪವರ್ಫುಲ್ ಕಾರ್ನರ್ ಅಂದ್ರೆ ಇದು ಪವರ್ಫುಲ್ ಕಾರ್ನರ್. ಇದು ನೈಋತ್ಯ ಮೂಲೆ ಪವರ್ಫುಲ್ ಕಾರ್ನರ್. ಇಂಪಾರ್ಟೆಂಟ್. ಇದು ಇಂಪಾರ್ಟೆಂಟ್. ಇದು ನೈಋತ್ಯ ಮೂಲೆ ಇಂಪಾರ್ಟೆಂಟ್ ಕಾರ್ನರ್. ಇದು ನೋಡಿ, ಅಲ್ಲಿ ಇದು ಮನೆಗೆ ಪವರ್ಫುಲ್ ಕಾರ್ನರ್. ಇದು ನಾನು ಬರೆದು ತೋರಿಸ್ತೀನಿ, ಸುಮ್ಮನೆ ಅಲ್ಲಿ ಮಾರ್ಕ್ ಮಾಡಿ ಕನ್ಫ್ಯೂಸ್ ಆಗ್ಬಿಡುತ್ತೆ ನಿಮಗೆ. ಇಲ್ಲಿ ಪವರ್ಫುಲ್ ಕಾರ್ನರ್. ಇದು ಹೌದು, ಪವರ್ಫುಲ್ ಕಾರ್ನರ್. ನೋಡಿ, ಪವರ್ಫುಲ್ ಕಾರ್ನರ್. ನಿಮ್ಗೆ ಯಾಕೆ ಬರ್ದು ತೋರಿಸ್ತಾ ಇದ್ದೀನಿ ಅಂದ್ರೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಆಗಲಿ. ಇದು ಪವರ್ಫುಲ್ ಕಾರ್ನರು, ನೈಋತ್ಯ ಮೂಲೆ, ಸೌತ್ ವೆಸ್ಟ್ ಕಾರ್ನರ್. ಅದು ಯೂಸ್ ಮಾಡ್ಕೊಬೇಕು. ಇಲ್ಲಿಂದ ಬರೋ ಪವರು ಅಲ್ಲಿಗೆ ಬರತ್ತೆ. ನೋಡಿ, ಇಲ್ಲಿಂದ ಬರೋ ಪವರು ಇಲ್ಲಿಗೆ ಬರತ್ತೆ. ನೀವು ಚೆಕ್ ಮಾಡ್ಬೇಕಂದ್ರೆ ಇಲ್ಲೊಂದು ಅಗರಬತ್ತಿ ಅನ್ಸಿ, ಇಲ್ಲಿ ಟಕ್ ಅಂದ್ಬಿಟ್ಟು ಇಲ್ಲಿ ಬರುತ್ತೆ ಸ್ಮೆಲ್ಲು. ಈ ಮೂಲೆಗೆ ಹೋಗಲ್ಲ. ಸೊ ಇಲ್ಲಿ ನಾವು ಕಾಂಪಸ್ ಉತ್ತರಕ್ಕೆ ತೋರಿಸುತ್ತೆ. ಉತ್ತರದಿಂದ ಏನೋ ಒಂದು ಪವರ್ ಇದೆ ಇಲ್ಲಿ, ಈ ನಾರ್ತ್ ಈಸ್ಟ್ ಅಲ್ಲಿ. ಆ ಪವರ್ ಬಂದು ಇಲ್ಲಿ ಇಟ್ಟಾಗಿ ಇಲ್ಲಿ ಬರುತ್ತೆ. ಇಲ್ಲಿರೋರು ಅದಕ್ಕೆ ಇಲ್ಲಿ ಮೈನ್ ಡೋರ್ಗಳು, ಬಾಲ್ಕನಿಗಳೆಲ್ಲ ಅಡ್ವೈಸ್ ಮಾಡಲ್ಲ.
ಇಲ್ಲಿ ಬರೋ ಪವರು ನೈಋತ್ಯ ಮೂಲೆಯಿಂದ ಆಚೆ ಕಡೆ ಹೋಗ್ಬಿಟ್ರೆ, ಬಂದಿದ್ದ ಪವರಲ್ಲಿ ಆಚೆ ಕಡೆ ಹೋಗ್ಬಿಟ್ರೆ ನಿಮ್ಗೇನು ಲಾಭ ಸಿಕ್ಕತ್ತೆ? ಗಂಡು ಮಕ್ಳಿದ್ರೆ ಕೆಲ್ಸಕ್ಕೆ ಹೋಗಲ್ಲ, ಯಜಮಾನ್ರಿದ್ರೆ ಕೆಲಸದಲ್ಲಿ ಅವ್ನು ಬಾಸ್ ಬೈಯೋದು, ಇಂಕ್ರಿಮೆಂಟ್ ಬರಲ್ಲ, ಪ್ರಮೋಷನ್ ಬರಲ್ಲ, ಟೆನ್ಷನ್, ಯಾವಾಗಲೂ ಕೆಲಸದಲ್ಲಿ ಟೆನ್ಷನ್, ಬೈತಾ ಇರೋದು. ಇವ್ರಿಗೆ ಆಗಲ್ಲ, ಅವ್ರ ಟೆನ್ಷನಲ್ಲಿ ಬರೋದು, ಮಲ್ಕೊಳೋದು, ತಿರ್ಗಾ ಎದ್ದು ಹೋಗೋದು, ಇದೇ ಒಂದು ಕಾಟಚಾರ ಆಗ್ಬಿಡುತ್ತೆ. ಒಂದು ಇದು ಇಲ್ಲಿ ವಿಂಡೋಸ್ ಇದ್ರೂ ಓಪನ್ ಮಾಡಿ ಸ್ಕ್ರೀನ್ ಹಾಕೊಳ್ಬೇಕು, ಇಲ್ಲಿ ಪವರ್ ಹೋಗೋದನ್ನ ಕಾಪಾಡ್ಕೊಬೇಕು. ವಿಂಡೋಸ್ ಓಪನ್ ಮಾಡ್ಬೋದು ವೆಂಟಿಲೇಷನ್ಗೆ, ಕ್ರಾಸ್ ವೆಂಟಿಲೇಷನ್ಗೆ, ಬಟ್ ಸ್ಕ್ರೀನ್ ಹಾಕ್ಲೇಬೇಕು, ಮ್ಯಾಂಡೇಟ್ರಿ. ಕೆಲವ್ರು ಏನು ಮಾಡಿಬಿಟ್ಟಿರ್ತಾರೆ, ಬಾಲ್ಕನಿಗೆ ಬಿಟ್ಟಿರ್ತಾರೆ, ಡೋರ್ ಓಪನ್ ಮಾಡಿಬಿಡೋದು, ಬಿಟ್ಬಿಡೋದು, ಬಟ್ಟೆಗಳು ಹಾಕೊಂಡು ಬಿಟ್ಬಿಡೋದು. ಮನೆ ಪವರ್ ಎಲ್ಲ ಹೊಟ್ಟೋಗತ್ತೆ, ಇಲ್ಲಿ ಬರೋ ಪವರ್ ಎಲ್ಲ ಹೊಟ್ಟೋಗತ್ತೆ, ಮನೆ ಇಂಪ್ರೂವ್ನೇ ಆಗಲ್ಲ. ಸಂಬಳಕ್ಕೆ ಹೋಗಿದ್ರೆ ಇಂಕ್ರಿಮೆಂಟ್ ಆಗಲ್ಲ, ಅಂದರೆ ಸಂಬಳ ಆಗಲ್ಲ, ಏನು ಬರಲ್ಲ, ಏನು ಪವರ್ ಇರಲ್ಲ ಗಂಡು ಮಕ್ಳಿಗೆ. ಮನೇಲಿ ಗಂಡು ಮಕ್ಳೇ ಪವರ್. ಹೆಣ್ಮಕ್ಳಿದ್ರೂ ಅಕಸ್ಮಾತ್ ಅವ್ರಿಗೂ ಕೆಲ್ಸಕ್ಕೆ ಹೋದ್ರೆ ಅವ್ರಿಗೂ ಟೆನ್ಷನ್ನು, ಗಲಾಟೆ, ಮಿಸ್ಅಂಡರ್ಸ್ಟ್ಯಾಂಡಿಂಗು, ಒಂದು ಮನೆ ನಡೆಸೋ ಜವಾಬ್ದಾರಿ ಇರಲ್ಲ. ಯಾಕಂದ್ರೆ ಪವರೇ ಇರಲ್ಲ ಮನೇಲಿ, ಎಲ್ಲ ಹೋಗ್ಬಿಡುತ್ತೆ ನೈಋತ್ಯ ಮೂಲೆಯಿಂದ. ಈ ಮೂಲೆನ ನೀವು ಕಾಪಾಡ್ಕೊಬೇಕು. ಈ ಮೂಲೆ ಪವರ್ಫುಲ್ ಮೂಲೆ, ಅದಕ್ಕೆ ಕಾಪಾಡ್ಕೊಬೇಕು. ಕಾರ್ನರ್, ಪವರ್ಫುಲ್ ಕಾರ್ನರ್ ಬರ್ದಿದ್ದೀನಿ, ನೆನ್ಪಿಟ್ಕೊಳ್ಳಿ. ಪವರ್ಫುಲ್ ಕಾರ್ನರ್ ಮನೇದು ಯಾವ್ದಂದ್ರೆ ಇಲ್ಲಿ. ಅದಕ್ಕೆ ಇಲ್ಲಿ ಮಾಸ್ಟರ್ ಬೆಡ್ರೂಮು, ಯಜಮಾನ್ರು ಮಲ್ಕೊಬೇಕು, ಆರೋಗ್ಯ ಚೆನ್ನಾಗಿರುತ್ತೆ. ಒಂದು ಕೆಲ್ಸಕ್ಕೆ ಹೋದ್ರೆ ಬಾಸ್ ಅವ್ನ ಮಾತು ಕೇಳ್ತಾರೆ, ಪ್ರಮೋಷನ್ ಬರುತ್ತೆ, ಇಂಕ್ರಿಮೆಂಟ್ ಬರುತ್ತೆ. ಅಲ್ಲ ಬಂದ್ರೆ ಪ್ರಮೋಷನ್ ಬಂದು ಇಂಕ್ರಿಮೆಂಟ್ ಬಂದ್ರೆ ಸಂಬಳ ಜಾಸ್ತಿ ಬರುತ್ತಾ? ಗಂಡ ಹೆಂಡತಿ ಅನ್ಯೂನ್ಯವಾಗಿರ್ತಾರ, ಜಗಳ ಮಾಡಲ್ವಾ? ಅದರಿಂದ ಮಕ್ಳು ಚೆನ್ನಾಗಿ ಓದ್ತಾರ, ಮಕ್ಳಿಗೆಲ್ಲ ಫೀಸ್ ಎಲ್ಲ ಕಟ್ಬೋದಾ? ಅನ್ಯೂನ್ಯವಾಗಿರತ್ತಾ? ಒಂದು ಇದಿರಲ್ವಾ, ಒಂದು ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಲ್ವಾ? ಅದು ಇಂಪಾರ್ಟೆಂಟು. ಇವದೆಲ್ಲ ನೋಡ್ಕೊಬೇಕು. ಸುಮ್ಮನೆ ನೈಋತ್ಯ ಮೂಲೆ ಬಾಲ್ಕನಿ ಬಿಡೋದು ಇಗ್ಬಾರ್ದು ಅಂತೀವಿ ನಾವು. ನೋಡಿ, ಇಂಟು ಮಾರ್ಕ್ ಹಾಕಿದ್ದೀನಿ, ಇಕ್ಲೇಬಾರ್ದು, ರೆಡ್ ಮಾರ್ಕ್ ಹಾಕಿದ್ದೀನಿ, ಇಲ್ಲಿ ಇಕ್ಲೇಬಾರ್ದು. ನೋ ಡೋರ್, ಇಕ್ಲೇಬಾರ್ದು, ಓಪನ್ನೇ ಮಾಡಬಾರ್ದು. ಪಾಯಿಂಟ್ ಮಾತ್ರ ನೆನ್ಪಿಟ್ಕೊಳ್ಳಿ. ಬಾಲ್ಕನಿ ಬೇಕಂದ್ರೆ ಬೇರೆ ಕಡೆ ಇಟ್ಕೊಳ್ಳಿ. ನೈಋತ್ಯ ಮೂಲೆಯಲ್ಲಿ ಓಪನ್ ಮಾಡ್ಕೊಂಡು, ಬಾಲ್ಕನಿ ಇದ್ರೆ ಓಪನ್ ಮಾಡಿ ತಿರ್ಗಾ ಕ್ಲೋಸ್ ಮಾಡ್ಬಿಡ್ಬೇಕು. ಕ್ಲೋಸ್ ಮಾಡಲ್ವಲ್ಲ, ಓಪನ್ ಅಲ್ಲಿ ಬಿಟ್ಬಿಡ್ತಾರೆ. ಲೇಡೀಸು ಫುಲ್ಲು ಓಪನ್ ಅಲ್ಲಿ ಬಿಟ್ಬಿಟ್ಟಿರ್ತಾರೆ, ಬಟ್ಟೆ ಒಣಗಾಕಿರ್ತಾರೆ. ಒಬ್ರು ಡಾಕ್ಟರ್ ಫ್ಯಾಮಿಲಿ, ಹಾಸ್ಪಿಟಲ್ ಕೋಟಿ ದುಡಿತಾರೆ. ಅಂದ್ರೆ ನೈಋತ್ಯ ಮೂಲ ನೋಡಿದ್ರೆ ಫುಲ್ಲು ಓಪನ್, ಬಟ್ಟೆ ಒಣಗಾಕ್ಸ್ಬಿಟ್ಟಿದ್ದಾರೆ. ಮನೇಲಿ ಇಬ್ರು ಗಂಡು ಮಕ್ಳು ಲ್ಯಾಪ್ಟಾಪ್ ಆಡ್ಕೊಂಡು ಮನೇಲೆ ಕೂತವ್ರೆ, ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಬೆಳ್ದಿರೋರು, ಡಿಗ್ರಿ ಪಾಸ್ ಆಗಿದೆ. ಏನಕ್ಕೆ ಅವರು ಆ ಮೂಲೆಯಿಂದ ಪವರ್ ಎಲ್ಲ ಹೊಟ್ಟೋಯ್ತು. ಆಮೇಲೆ ಗಂಡ ಮನೇಲೇ ಇರಲ್ಲ, ತಿರ್ಗೋದು, ಫುಲ್ಲು ತಿರ್ಗೋದು. ಯಾಕಂದ್ರೆ ಪವರ್ ಇರಲ್ಲ ಗಂಡನಿಗೆ ಮನೇಲಿ ಇರೋಕ್ಕೆ. ಫುಲ್ಲು ಊರೆಲ್ಲ ತಿರ್ಕೊಂಡು ಬರೋದು, ಎಂತಿ ಮಾತು ಕೇಳಲ್ಲ, ಯಾರ ಮಾತು ಕೇಳಲ್ಲ. ಅವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಏನು ಪ್ರಯೋಜನ? ಅದಕ್ಕೆ ನಾವು ಮಾತು ಕೇಳಿ ಸ್ವಲ್ಪ, ಏನು ಅಂತ ಇದ್ದೀವಿ ಅಂದ್ಬಿಟ್ಟು. ಇದೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸು, ಓಕೆನಾ? ಆವಾಗ ಇದು ನೈಋತ್ಯ ಮೂಲೆಯಲ್ಲಿ ಡೋರೇ ಇರಬಾರ್ದು, ಓಕೆನಾ? ಆಮೇಲೆ ಇಲ್ಲಿ ವಾಯು ಮೂಲೆಯಲ್ಲಿ ನೋಡಿ, ಇದು ವೆಸ್ಟ್ ಕಾರ್ನರಲ್ಲಿ, ಇದು ಅದೇ ಪಶ್ಚಿಮದಲ್ಲಿ ಸೆಂಟ್ರಲ್ಲಿ ಡೋರ್ ಇರಬಾರ್ದು. ಇಲ್ಲಿ ಡೋರ್ ಇರ್ಬೋದು ನೋಡಿ, ಇಲ್ಲಿ ಡೋರ್ ಇರ್ಬೋದು. ಪಶ್ಚಿಮ ವಾಯುದಲ್ಲಿ ಡೋರ್ ಇರ್ಬೋದು ನೋಡಿ. ದೇವರು 4 ಕಾರ್ನರು 4 ಡೋರ್ಸ್ ಕೊಟ್ಟವ್ರೆ. ಓಕೆ, ಇದು ಫೋರ್ತ್, ಇದು 4 ಡೋರ್ಸ್, 1 2 3 4, 4 ಸೈಡಲ್ಲೂ ಇದು ಪಶ್ಚಿಮ ವಾಯುದಲ್ಲಿ ಸೂಪರ್ ಡೋರ್ ಇಲ್ಲಿ. ಓಕೆ, ಮಧ್ಯ ಪಶ್ಚಿಮ ಅಂದ್ರೆ ಫುಲ್ ಇರುತ್ತೆ, ವೆಸ್ಟ್ ನೆನ್ಪಿಟ್ಕೊಳ್ಳಿ. ನೈಋತ್ಯದಲ್ಲಿ ಒಂದು ವೆಸ್ಟ್ ಇರುತ್ತೆ, ಪಶ್ಚಿಮ ನೈಋತ್ಯ ಒಂದಿರತ್ತೆ, ಅಲ್ಲಿ ಡೋರ್ ಇಕ್ಬಾರ್ದು. ಮಧ್ಯ ಪಶ್ಚಿಮ ಇರುತ್ತೆ, ಅಲ್ಲಿ ಡೋರ್ ಇಕ್ಬಾರ್ದು. ನಾನು ಹೇಳ್ತಾರ ಅರ್ಥ ಆಗ್ತದೆ ಅನ್ಕೊಂತೀನಿ ನಿಮ್ಗೆ. ಆಮೇಲೆ ಪಶ್ಚಿಮ ವಾಯುದಲ್ಲಿ ಇರೋದು ಸೂಪರ್, ಇಲ್ಲಿ ಡೋರ್ ಇಕ್ಬೋದು. ಇದೊಂದು ಡೋರು, ದಕ್ಷಿಣ ಆಗ್ನೇಯ ಒಂದು ಡೋರು, ಈಶಾನ್ಯ ಪೂರ್ವ ಒಂದು ಡೋರು, ಉತ್ತರ ಈಶಾನ್ಯ ಒಂದು 4 ಲೊಕೇಶನ್ಸ್ ದೇವ್ರು ಕೊಟ್ಟವನೆ. 4 ಡೈರೆಕ್ಷನ್, 4 ಸೈಡು ಡೋರ್ ಕೊಡ್ಬೋದು ನೀವು. ಕೆಲವು ದುಡ್ಡಿರೋರು, ಬಂಗ್ಲಾ ಕಟ್ಟವ್ರು ಏನ್ ಮಾಡ್ತಾರೆ, 4 ಸೈಡಲ್ಲೂ ಒಳ್ಳೆ ಡೋರ್ ಸಿಕ್ಕಿರ್ತಾರೆ, ಕ್ರಾಸ್ ವೆಂಟಿಲೇಷನ್ ಆಗತ್ತೆ. ಆ ಮನೇಲಿ ಉಸಿರು ಚೆನ್ನಾಗಿರತ್ತೆ. ಉಸಿರು ಇದಾಗಲ್ಲ, ಉಸಿರು ಕಟ್ಟೋ ಥರ ಆಗಲ್ಲ, ಉಸಿರು ಚೆನ್ನಾಗಿ ಆಡತ್ತೆ. ಸೊ ಏನು ಟೆನ್ಷನ್ಸ್ ಇರಲ್ಲ ಮನೇಲಿ. ಇವಾಗ ಕ್ರಾಸ್ ವೆಂಟಿಲೇಷನ್ ಅಂತೀವಿ. ಈ ಕಡೆ ಗಾಳಿ ಬರುತ್ತೆ, ಈ ಕಡೆ ಗಾಳಿ ಹೋಗುತ್ತೆ, ಈ ಕಡೆ ಒಂದು ಗಾಳಿ ಬರುತ್ತೆ, ಈ ಕಡೆ ಗಾಳಿ ಹೋಗುತ್ತೆ. ನೋಡಿ ದೇವ್ರು ಹೆಂಗ್ ಸೃಷ್ಟಿ ಮಾಡಾನೆ. ಈ ಈಶಾನ್ಯದಿಂದ ಸ್ಟ್ರೈಟ್ ಇಲ್ಲೊಂದು ಡೋರು, ಈ ಉತ್ತರ ಈಶಾನ್ಯಲ್ಲಿ ಕೊಟ್ರೆ ದಕ್ಷಿಣ ಆಗ್ನೇಯಲ್ಲಿ ಒಂದು ಡೋರ್ ಕೊಡ್ಬೇಕು, ಕ್ರಾಸ್ ವೆಂಟಿಲೇಷನ್ ಇರುತ್ತೆ. ಇವಾಗ ದೇವ್ರು ನಮ್ಗೆ ಹೆಂಗ 2 ಮೂಗು ಇದು ಕೊಟ್ಟಿದ್ದಾನೆ, ಒಂದ್ರಲ್ಲಿ ಗಾಳಿ ಹೋಗುತ್ತೆ, ಒಂದು ಗಾಳಿ ಬರುತ್ತೆ, ಹಂಗೆ ಕ್ರಾಸ್ ವೆಂಟಿಲೇಷನ್ ಆಗುತ್ತೆ. ಅದೇ ತರ ಇದ್ರಲ್ಲೂ ಅಷ್ಟೇ ಕ್ರಾಸ್ ವೆಂಟಿಲೇಷನ್. 2 ಡೋರ್ ಇದ್ರೆ ತುಂಬಾ ಒಳ್ಳೇದು. ಅದೇ ನಾವು ಅನ್ನೋದು, ಒಂದು ಮನೆಗೆ 2 ಡೋರು ಇಕ್ಕಿ ಮನೆ ಕಟ್ಟಬೇಕು. ಕೆಲವರು ಎಲ್ಲಾ ಪರ್ಫೆಕ್ಟ್ ವಾಸ್ತು ಮಾಡಿರ್ತಾರೆ, ಅಂದ್ರೆ 2ನೇ ಡೋರ್ ಇರಲ್ಲ, ಕಟ್ಟಿರಲ್ಲ, ಗೊತ್ತಿಲ್ಲ.
ಆ ಮನೆ ಹೆಂಗಾಗತ್ತಂದ್ರೆ ಉಸಿರು ಕಟ್ಕೊಳೋ ತರ ಇರ್ತಾರೆ ಮನೆಯಲ್ಲಿ. ಮನೆ ಮಾರೋ ಪರಿಸ್ಥಿತಿ ಬಂದ್ಬಿಟ್ಟಿರ್ತದೆ. ಚೆನ್ನಾಗಿರ್ತಾರೆ, ಮನೆ ಮಾರ್ಬೇಕು ಸರ್ ಅಂತಾರೆ. ನೋಡಿದ್ರೆ ಎಲ್ಲ ವಾಸ್ತು ಕರೆಕ್ಟ್ ಆಗಿರುತ್ತೆ, ಮೈನ್ ಡೋರ್ಗಳು ಕರೆಕ್ಟ್ ಆಗಿರುತ್ತೆ, ವಿಂಡೋ ಕರೆಕ್ಟ್ ಆಗಿರುತ್ತೆ, ರೂಮ್ ಲೊಕೇಶನ್ ಕರೆಕ್ಟ್ ಆಗಿರುತ್ತೆ. ಒಂದೇ ಒಂದು ಮಿಸ್ಟೇಕ್ ಏನಂದ್ರೆ ಎರಡನೇ ಡೋರ್ ಇರಲ್ಲ, ಎರಡನೇ ಡೋರ್ ಇರಲ್ಲ. ಅದು ಮಿಸ್ಟೇಕ್ ಅಲ್ವಾ? ಅದರಿಂದ ಅವ್ರಿಗೆ ಆ ಮನೆಯಲ್ಲಿ ಕ್ರಾಸ್ ವೆಂಟಿಲೇಷನ್ ಇರಲ್ಲ. ನೋಡಿ, ಈಶಾನ್ಯದಲ್ಲಿ ಒಂದು ಡೋರ್ ಕೊಟ್ರೆ ದಕ್ಷಿಣಾಗ್ನೇಯಲ್ಲಿ ಒಂದು ಡೋರ್ ಕೊಡಲೇಬೇಕು. ಅಲ್ಲಿ ದಕ್ಷಿಣಾಗ್ನೇಯಲ್ಲಿ ನಾವು ಯುಟಿಲಿಟಿ ಮಾಡಬಾರ್ದು, ಒಂದು ಬಾಲ್ಕನಿ ಮಾಡಿ ಒಂದು ಡೋರ್ ಕೊಡ್ಬೋದು. ಇಲ್ಲ ಆ ಕಡೆ ಒಂದು ಡೋರ್ ಹೋಗಕ್ ಬರೋ ತರ ಇರ್ಬೋದು. ಅಲ್ಲಿ ಓಪನ್ ಮಾಡಿ ದಕ್ಷಿಣ ಆಗ್ನೇಯಲ್ಲಿ ಓಪನ್ ಮಾಡಿ ಇಕ್ಕಿದ್ರೆ ಲೇಡೀಸ್ಗೆ ಫುಲ್ ಪವರ್, ಆ ಮನೆಯಲ್ಲಿ ಫುಲ್ ಪವರ್ ಬರುತ್ತೆ. ದಕ್ಷಿಣ ಆಗ್ನೇಯಿಂದ ಬರೋ ಪವರು ಲೇಡೀಸ್ಗೆ ಚೆನ್ನಾಗಾಗತ್ತೆ. ಇವಾಗ ಎಕ್ಸಾಂಪಲ್, ಇಲ್ಲಿ ಕಿಚನ್ ಇರತ್ತೆ, ಇಲ್ಲಿ ಕಿಚನ್ ಇರತ್ತಾ ನೋಡಿ, ಇಲ್ಲಿ ಕಿಚನ್ ಇರತ್ತೆ, ಇಲ್ಲಿ ಕಿಚನ್ ಇರತ್ತೆ. ಇಲ್ಲಿ ದಕ್ಷಿಣ ಆಗ್ನೇಯಿಂದ ಬಂದ್ರೆ ಇಲ್ಲಿ ಲೇಡೀಸು ಇದು ಕಿಚನ್ ಅಲ್ಲಿ ವರ್ಕ್ ಮಾಡ್ತಾರಲ್ಲ, ಇಲ್ಲಿ ಬರೋ ಪವರು ಲೇಡೀಸ್ಗೆ ಕಿಚನ್ ಅಲ್ಲಿ ವರ್ಕ್ ಮಾಡುವಾಗ ಟೈರ್ಡ್ ಆಗಲ್ಲ, ಸುಸ್ತಾಗಲ್ಲ, ಆಕ್ಟಿವ್ ಆಗಿರ್ತಾರೆ. ಅಡುಗೆ ಚೆನ್ನಾಗಿ ಬರುತ್ತೆ. ಅವ್ರು ಚೆನ್ನಾಗಿ ಒಳ್ಳೆ ಇಂಟ್ರೆಸ್ಟ್ ಇಂದ ಮಾಡಿದ್ರೆ ಅಡುಗೆ ಚೆನ್ನಾಗಿ ಬರುತ್ತೆ. ಬೈಕೊಂಡ್ ಮಾಡಿದ್ರೆ ಅಡುಗೆ ಚೆನ್ನಾಗಿ ಬರಲ್ಲ, ಟೇಸ್ಟ್ ಬರಲ್ಲ. ಈ ಈ ಈ ಮೂಲೆಯಿಂದ ಈ ಕಾರ್ನರ್ ಇಂದ ದಕ್ಷಿಣ ಆಗ್ನೇಯ ಕಾರ್ನರ್ ಇಂದ ಏನಾದ್ರು ಡೋರ್ ಕೊಟ್ಟು ಇದ್ರೆ ಒಳ್ಳೆ ಪವರ್ ಬರುತ್ತೆ, ಅವ್ರಿಗೆ ಎನರ್ಜಿ ಬರುತ್ತೆ. ಲೇಡೀಸ್ಗೆ ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಟೇಸ್ಟ್ ಆಗಿರುತ್ತೆ. ಇಲ್ಲಿ ಯುಟಿಲಿಟಿ ಮಾಡಲೇಬಾರ್ದು. ಇಲ್ಲಿ ಬಾಲ್ಕನಿ ಮಾತ್ರ ಇಕ್ಬೋದು, ಯುಟಿಲಿಟಿ ಇಲ್ಲಿ ಮಾಡಬೇಕು. ಯುಟಿಲಿಟಿ ಇಲ್ಲಿ ಇಕ್ಬೇಕು, ಈಸ್ಟ್ ಮಧ್ಯದಲ್ಲಿ ಇಕ್ಬೇಕು ಯುಟಿಲಿಟಿ. ಓಕೆನಾ? ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಯುಟಿಲಿಟಿ ಮಾಡಲೇಬಾರ್ದು. ಇಲ್ಲಿ ಮಾಡಿದ್ರೆ ಏನಾಗುತ್ತೆ, ಇವಾಗ ಇಲ್ಲಿ ಸ್ಲ್ಯಾಬ್ ಹಾಕಿರ್ತೀರಾ, ಇಲ್ಲಿ ಸ್ಟವ್ ಇಕ್ಕಿರ್ತೀರಾ, ಓಕೆನಾ? ಇಲ್ಲಿ ಸಿಂಕ್ ಇಕ್ಕಿರ್ತೀರಾ, ಓಕೆನಾ? ಇಲ್ಲೊಂದು ವಿಂಡೋ ಇಕ್ಕಿರ್ತೀರಾ, ನೀವು ಇಲ್ಲೊಂದು ವಿಂಡೋ ಇಕ್ಕಿರ್ತಾರೆ, ಇದು ವಿಂಡೋ, ಓಕೆನಾ? ಇದು ಸಿಂಕು, ಇದು ಸ್ಟವ್ ಇಲ್ಲಿ ಇಕ್ಕಿರ್ತೀರಾ, ಓಕೆನಾ? ಇದು ಸ್ಟವ್ ಇಕ್ಕಿರ್ತೀರಾ, ಇದು ಸಿಂಕು, ಇದು ಕಿಚನು. ಇಲ್ಲಿ ಓನ್ಲಿ ಬಾಲ್ಕನಿ, ಇಲ್ಲಿ ಡೋರ್ ಮಾಡ್ಬೋದು, ಬಾಲ್ಕನಿ ಇಲ್ಲ ಡೋರ್ ಮಾಡ್ಬೋದು. ಇಲ್ಲಿ ಬಾಲ್ಕನಿ ಇಲ್ಲ ಡೋರು. ಬಾಲ್ಕನಿ ಆರ್ ಡೋರ್ ಮಾತ್ರ. ಇಲ್ಲಿ ಯುಟಿಲಿಟಿ ಕೊಡ್ಲೇಬಾರ್ದು, ನೋ ಯುಟಿಲಿಟಿ. ಇಲ್ಲಿ ಇರಲೇಬಾರ್ದು. ಬರೀತೀನಿ ನೋಡಿ, ನೋ ಯುಟಿಲಿಟಿ. ಯುಟಿಲಿಟಿ ಇರಲೇಬಾರ್ದು, ನೋ ಯುಟಿಲಿಟಿ. ನಿಮ್ಗೆ ಅರ್ಥ ಆದಂಗ ಬರಿತಾ ಇದ್ದೀನಿ, ನೋ ಯುಟಿಲಿಟಿ. ಅಲ್ಲಿ ಬರೀ ಬಾಲ್ಕನಿ ಆರ್ ಡೋರ್, ನೋ ಯುಟಿಲಿಟಿ. ಯುಟಿಲಿಟಿ ಇಲ್ಲಿ ಬರಬೇಕು. ಇಲ್ಲ ಅಂದ್ರೆ ಯುಟಿಲಿಟಿಗೆ ಇನ್ನೊಂದು ಚಾನ್ಸ್ ಇದೆ. ಯುಟಿಲಿಟಿ ಇಲ್ಲಿ ಮಾಡ್ಬೋದು, ದಕ್ಷಿಣ ಮಧ್ಯದಲ್ಲಿ ಮಾಡ್ಬೋದು ಯುಟಿಲಿಟಿ. ಇಲ್ಲಿ ನೀವೇನು ಮಾಡ್ಬೇಕು, ಇಲ್ಲೊಂದು ಸ್ಟೋರ್ ರೂಮ್ ಮಾಡಿ, ಇಲ್ಲೊಂದು ಇದು ಸ್ಟೋರ್ ಮಾಡ್ಕೊಳ್ಳಿ, ಇದು ಸ್ಟೋರು, ಇದು ಯುಟಿಲಿಟಿ ಮಾಡ್ಕೊಳ್ಳಿ. ಯುಟಿಲಿಟಿ ಸ್ಟೋರ್ ಇಲ್ಲ ಹೆಂಗನ ಮಾಡ್ಕೊಬೋದು. ಇಲ್ಲಿ ಸ್ಟೋರು, ಇಲ್ಲಿ ಯುಟಿಲಿಟಿ ಸ್ಟೋರ್ ಎಲ್ಲ ಹೆಂಗನ ಮಾಡ್ಕೊಬೋದು. ನೀವು ಮಾಡ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಇಲ್ಲಿ ಏನಾಗತ್ತೆ, ದಕ್ಷಿಣ ಆಗ್ನೇಯದಲ್ಲಿ ನೀವು ಇದು ಅಗ್ನಿಮೂಲ ಆಗತ್ತೆ. ಇಲ್ಲಿ ನೀರು ಖರ್ಚು ಮಾಡಿ ಸಾಮಾನು ತೊಳೆಯೋದು, ವಾಷಿಂಗ್ ಮಿಷಿನ್ ಇಕ್ಕೋದು ಎಲ್ಲ ಮಾಡಿ ಚೆನ್ನಾಗಿ ನೀರು ಖರ್ಚು ಮಾಡ್ತಾ ಇದ್ರೆ ಹಂಗೆ ಆರೋಗ್ಯ ಹೊಟ್ಟೋಗುತ್ತೆ. ಎಷ್ಟು ನೀರು ಖರ್ಚು ಮಾಡ್ತೀರೋ ಅಷ್ಟು ಆರೋಗ್ಯ ಹೊಟ್ಟೋಗ್ಬಿಡುತ್ತೆ. ಆಮೇಲೆ ಹೋಗಿ ಹಾಸ್ಪಿಟ್ಲಿಗೆಲ್ಲ ಬಿಲ್ ಕಟ್ಟಬೇಕಾಗತ್ತೆ. ಸೊ ಈ ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ನಾವು ಇಲ್ಲಿ ರೆಕಮೆಂಡ್ ಮಾಡಲ್ಲ ಯುಟಿಲಿಟಿ. ಇಲ್ಲಿ ಯುಟಿಲಿಟಿ ಮಾಡಿ. ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ವಿಡಿಯೋ ಅರ್ಥ ಆಗಿಲ್ಲ ಅಂದರೆ 2-3 ಸಾರಿ ನೋಡಿ. ಯುಟಿಲಿಟಿ ಇಲ್ಲಿ ಮಾಡಿ, ಇಲ್ಲಿ ಮಾಡಬೇಡಿ. 95% ಇಲ್ಲಿ ಯುಟಿಲಿಟಿ ಮಾಡಿಬಿಟ್ಟು ಚೆನ್ನಾಗಿ ಸಾಮಾನು ತೊಳೆಯೋದು, ಚೆನ್ನಾಗಿ ನೀರು ಖರ್ಚು ಮಾಡೋದು, ಅಲ್ಲೇ ಕೂತ್ಕೊಂಡ್ಬಿಡೋದು, ಬಟ್ಟೆ ಒಗೆಯೋದು, ಮೇಡ್ ಬಂದರೆ ಫುಲ್ ಕೆಲಸ ಕೊಡೋದು, ವಾಷಿಂಗ್ ಮಿಷಿನಿಗೆ ಬಿಡೋದು, ಜೊತೆಲ್ಲ ಎಲ್ಲ ನೀರು ಹೋಗ್ತಾ ಇರುತ್ತೆ. ಅಗ್ನಿಮೂಲೆಯಲ್ಲಿ ನೀರು ಹೋಗ್ತಾ ಇದ್ರೆ ಗಂಡ ಹೆಂಡತಿ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಗಲಾಟೆ, ಚಿಕ್ಕ ವಿಷಯಕ್ಕೂ ಗಲಾಟೆ. ಅವ್ರ ಮಾತು ಇವ್ರು ಕೇಳಲ್ಲ, ಇವ್ರ ಮಾತು ಅವ್ರು ಕೇಳಲ್ಲ, ಫುಲ್ಲು ಗಲಾಟೆ. ಓಕೆನಾ? ಇದೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್, ನಾವು ರಿಯಾಲಿಟಿಯಾಗಿ ಮಾತಾಡ್ತಾ ಇರೋದು. ಓಕೆನಾ? ಇವೆಲ್ಲ ನಾವು ಕಣ್ಣಾರ ನೋಡಿರೋದು. ಅರ್ಥ ಮಾಡ್ಕೊಳ್ಳಿ ನಾವೇನು ಮಾತಾಡ್ತಾ ಇದೀವಿ ಅಂದ್ಬಿಟ್ಟು. ಓಕೆನಾ? ಆಮೇಲೆ ಇದು ಯುಟಿಲಿಟಿ ಇಲ್ಲಿ 2 ಆಪ್ಷನ್ ಇದೆ. ಕೆಲವ್ರು ಇಲ್ಲಿ ಮಾಡ್ತಾರೆ, ಆರಾಮಾಗಿ ಮಾಡ್ಬೋದು.
ಸಾಮಾನು ಇಲ್ಲಿ ಓಪನಿಂಗ್ ಇರುತ್ತೆ, ಇಲ್ಲ ತಗೊಂಬಂದು ಸಾಮಾನು ಹಾಕ್ಬಿಟ್ಟು ಇಲ್ಲೇ ತೊಳ್ಕೊಬೋದು. ಇಲ್ಲಾಂದ್ರೆ ಇಲ್ಲಿಂದ ಸಾಮಾನು ಅಲ್ಲಿ ತಗೊಂಡು ಹೋಗ್ಬೇಕು. 2 ಆಪ್ಷನ್ ಇದೆ. ಇದು ಫಸ್ಟ್ ಪ್ರಿಫರೆನ್ಸು, ಫಸ್ಟು. ಇದು ಸೆಕೆಂಡು. ನನ್ನ ಪ್ರಕಾರ ಇದು ಇಲ್ಲಿ ಮಾಡೋದೇ ಬೆಟ್ರು. ಇಲ್ಲಿಂದ ಸಾಮಾನು ತಗೊಂಡು ಇಲ್ಲಿ ಬಂದ್ಬಿಡ್ಬೋದು ಈಸಿಯಾಗಿ. ಇಲ್ಲಿ ಓಪನ್ ಕೊಟ್ಬಿಡಿ. ಇಲ್ಲಿ ಓಪನ್ ಕೊಟ್ಬಿಟ್ಟು ಹಿಂಗೆ ಸಾಮಾನು ತಗೊಂಡು ಹಿಂಗೆ ಬಂದ್ಬಿಡ್ಬೋದು. ನೀವು ಬಂದ್ಬಿಟ್ಟು ಇಲ್ಲಿ ನೀವು ಇದು ಮಾಡ್ಬೋದು, ಸಾಮಾನೆಲ್ಲ ತೊಳಿಬೋದು. ಇದು ಫಸ್ಟ್ ಆಪ್ಷನ್ ನಂದು ಯುಟಿಲಿಟಿಗೆ. ಇದು ಸೆಕೆಂಡ್ ಆಪ್ಷನ್. ಇಲ್ಲಿ ಬೇಡ, ಕೆಲವ್ರು ಏನು ಮಾಡಿರ್ತಾರೆ, ಇಲ್ಲಿ ಪೂಜಾರು ಮಾಡಿರ್ತಾರೆ. ಇಲ್ಲಿ ಪೂಜಾರು ಮಾಡಿರ್ತಾರಾ, ಇಲ್ಲಿ ಪೂಜಾರು ಮಾಡಿರುವಾಗ ಇಲ್ಲಿ ಪಕ್ಕದಲ್ಲಿ ಬೇಡ ಸಾಮಾನು ತೊಳೆಯೋದನ್ನ ಅಲ್ಲಿ ಮಾಡ್ತಾರೆ. ಇಲ್ಲಿ ಪೂಜಾರು ಏನಿಲ್ಲ, ಬೇರೆ ಕಡೆ ಪೂಜಾರು ಮಾಡ್ಕೊಂಡು ಇಲ್ಲಿ ಯುಟಿಲಿಟಿ ಮಾಡ್ಕೊಬೋದು. ಇದು ಒಳ್ಳೆ ಪಾಯಿಂಟ್ ಇದು ನಾನು ಹೇಳ್ತಾ ಇರೋದು. ಆಮೇಲೆ ಇನ್ನೊಂದು, ಕಾರ್ ಪಾರ್ಕಿಂಗ್ಗೆ ನಾನು ಹೇಳ್ತಾ ಇದ್ದೀನಿ, ಯಾರು ಈಶಾನ್ಯ ಮೂಲೆಯಲ್ಲಿ ಕಟ್ ಮಾಡಬೇಡಿ ಕಾರ್ ಪಾರ್ಕಿಂಗ್. ಅದನ್ನ ಅವಾಯ್ಡ್ ಮಾಡಿ. ಕಟ್ ಮಾಡಿದ್ರೆ ಫುಲ್ಲು ಕಟ್ ಮಾಡಬೇಕು. ಒಂದು ಪೀಸ್ ಮಾತ್ರ ನೋ ಕಾರ್ ಪಾರ್ಕಿಂಗ್. ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಬಾರ್ದು. ಇಲ್ಲಿ ಕಾರ್ ಪಾರ್ಕಿಂಗ್ಗೆ ನೋ ಕಾರ್ ಪಾರ್ಕಿಂಗ್. ಇಲ್ಲಿ ಕಟ್ ಮಾಡಬಾರ್ದು. ನೋ ಕಾರ್ ಪಾರ್ಕಿಂಗ್. ಕಟ್ ಮಾಡಿದ್ರೆ ಫುಲ್ಲು ಕಟ್ ಮಾಡಬೇಕು. ಕಟ್ ಮಾಡಿದ್ರೆ ಫುಲ್ಲು ಕಟ್ ಮಾಡಬೇಕು. ಕಟ್ ಮಾಡಿ ಮಾಡಬೇಕು ಕಾರ್ ಪಾರ್ಕಿಂಗು, ಇಲ್ಲಾಂದ್ರೆ ಮಾಡಬೇಡಿ. ಓಕೆನಾ? ಇಲ್ಲಿ ಮಾತ್ರ ಕಾರ್ ಪಾರ್ಕಿಂಗ್ ಮಾಡಬೇಡಿ. ಈ ಈಶಾನ್ಯ ಮೂಲೆ ಕಟ್ಟಾದ್ರೆ 95% ಇದು ತಪ್ಪು ಮಾಡ್ತಾರೆ. ಇದು ತಪ್ಪು ಮಾಡ್ತಾರೆ. ನಾವು ವಾಸ್ತು ಪರ್ಫೆಕ್ಟಾಗಿ ಹೇಳ್ಬೇಕು, ನಿಮ್ಗೆ ತಿಳಿಸ್ಬೇಕು. ನಾವು ಕಲ್ಬರ್ಕೆ ಥರ ಸುಮ್ಮನೆ ಅರ್ಧ ಬರ್ಧ ತಿಳಿಸ್ಬಾರ್ದು. ಇದು ಪರ್ಫೆಕ್ಟ್. ಇಲ್ಲಿ ಕಟ್ ಮಾಡಿದ್ರೆ ಈಶಾನ್ಯ ಮೂಲೆ ಕಟ್ ಆಗುತ್ತೆ. ಲೇಡೀಸ್ ಪವರ್ ಬರುತ್ತೆ, ಜೆಂಟ್ಸ್ ಪವರ್ ಡಮ್ಮಿ ಆಗುತ್ತೆ. ಲೇಡಿನೇ ಆ ಮನೇಲಿ ಪವರ್ ಆಗಿರ್ತಾರೆ. ನೋಡಿ, ಎಷ್ಟೋ 95% ಹಂಗೆ ಇರುತ್ತೆ. ಇಲ್ಲಿ ಎಲ್ಲೆಲ್ಲಿ ಕಾರ್ ಪಾರ್ಕಿಂಗ್ ಇರುತ್ತೋ ಮನೆಗಳು ನೋಡಿ, ಲೇಡೀಸ್ ಮಾತ್ರ ಗಂಡ್ಸ್ ಕೇಳ್ತಾನೆ, ಗಂಡು ಮಾತ್ರ ಲೇಡಿ ಕೇಳಲ್ಲ. ಗಂಡಸು ಡಂಬಿ ಆಗ್ಬಿಡ್ತಾನೆ. ಈಗ ಸುಮ್ಮನೆ ಸೈಲೆಂಟ್ ಆಗಿರ್ತಾರೆ ಅವರು. ಗಂಡಸು ಯಾವತ್ತು ಮನೇಲಿ ಪವರ್ ಇರಬೇಕು. ಇದೆಲ್ಲ ಮಿಸ್ಟೇಕ್ ಮಾಡೋದು ಗಂಡಸೆ. ಈಶಾನ್ಯ ಮೂಲೆಯಲ್ಲಿ ಕಟ್ ಮಾಡಿಬಿಡೋದು ಕಾರ್ ಪಾರ್ಕಿಂಗ್ ನಿಲ್ಸಕ್ಕೆ. ಕಾರು ನಿಲ್ಸಕ್ಕೆ ಆಚೆ ಕಡೆ ಜಾಗ ಡೆಡ್ ಎಂಡ್ ಇದೆ, ಆಚೆ ಕಡೆ ನಿಲ್ಲಿಸಿ. ಕಾರ್ ಇಲ್ಲಾಂದ್ರೆ ಸುಮ್ಮನೆ ಕಾರ್ ಪಾರ್ಕಿಂಗ್ ಮಾಡಬೇಡಿ. ಇದು ತಪ್ಪು ತುಂಬ ಜನ ಮಾಡಿದ್ದಾರೆ, ಅನುಭವಿಸ್ತಾ ಇದ್ದಾರೆ. ಮಾಡಬೇಡಿ. ಓಕೆನಾ? ಇದು ಇಂಪಾರ್ಟೆಂಟ್ ಪಾಯಿಂಟು. ಕಾರ್ ಪಾರ್ಕಿಂಗು. ಆಮೇಲೆ ಸಿಂಕು ಮೈಂಡಲ್ಲಿ ಇಟ್ಕೊಳ್ಳಿ. ಕಾರ್ ಪಾರ್ಕಿಂಗ್ ಅಲ್ಲಿ ಮಾಡಬಾರ್ದು. ರೆಡ್ಡಲ್ಲಿ ಬರೀತೀನಿ ಯಾವ್ದು ಮಾಡಬಾರ್ದು, ರೆಡ್ಡಲ್ಲಿ ಬರೀತೀನಿ. ಕಾರ್ ಪಾರ್ಕಿಂಗು. ಆಮೇಲೆ ಯುಟಿಲಿಟಿ. ಕಾರ್ ಪಾರ್ಕಿಂಗ್ ಯುಟಿಲಿಟಿ ಕರೆಕ್ಟ್ ಲೊಕೇಶನ್ ಇರಬೇಕು. ಓಕೆನಾ? ಕರೆಕ್ಟ್ ಲೊಕೇಶನ್ ಇರಬೇಕು ಕಾರ್ ಪಾರ್ಕಿಂಗ್ ಯುಟಿಲಿಟಿ. ಇವಾಗ 2 ರೆಡ್ ಮಾರ್ಕ್ ಎಲ್ಲ ತೋರಿಸಿದ್ದೀನಿ. ಓಕೆನಾ? ಇಲ್ಲಿ ನೋ ಯುಟಿಲಿಟಿ, ಇಲ್ಲಿ ನೋ ಕಾರ್ ಪಾರ್ಕಿಂಗ್. ನೋ ಕರೆಕ್ಟ್ ಲೊಕೇಶನ್. ಇದು ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಬರಲೇಬಾರ್ದು. ಇಲ್ಲಿ ಯುಟಿಲಿಟಿ ಬರಲೇಬಾರ್ದು. ಇಲ್ಲಿ ಕಾರ್ ಪಾರ್ಕಿಂಗ್ ಬರಲೇಬಾರ್ದು. ಕಾರ್ ಪಾರ್ಕಿಂಗ್ ಯುಟಿಲಿಟಿ ಇಂಟು ಮಾರ್ಕ್ ಹಾಕಿರ್ತೀನಿ ನೋಡಿ. ಇಲ್ಲಿ ಕಾರ್ ಪಾರ್ಕಿಂಗ್ ಬಂದು ಇಲ್ಲಿ ಬರಲೇಬಾರ್ದು. ನಾನು ಬರ್ದಿರೋದ್ರಲ್ಲಿ ಅರ್ಥ ಆಗಲಿ ಅಂದ್ಬಿಟ್ಟು ನಾನು 2 ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆನಾ? ಆಮೇಲೆ ನಿಮ್ಮದು ವಾರ್ಡ್ರೋಬ್ಗಳೆಲ್ಲ ಬಂದರೆ ವೆಸ್ಟು ಇಲ್ಲ ಸೌತ್ ಸೈಡ್ ಎಲ್ಲ ಬರಬೇಕು. ಇವಾಗ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಇದು. ಓಕೆನಾ? ಇದು ಬೆಡ್ರೂಮು. ವಾರ್ಡ್ರೋಬ್ಗಳು ಬಂದರೆ ವೆಸ್ಟು ಇಲ್ಲ ಸೌತ್ ಗೋಡೆ ಮೇಲೆನೇ ಬರಬೇಕು ವಾರ್ಡ್ರೋಬು. ಅದನ್ನೇ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಯಾವತ್ತು ಉತ್ತರ ಪೂರ್ವ ಗೋಡೆ ಮೇಲೆ ನೀವು ವಾರ್ಡ್ರೋಬು ಬರಬಾರ್ದು. ಇವಾಗ ಇದೊಂದು ಪೋರ್ಷನ್ ನೀವು ತಗೊಬೇಕು. ಇದು ಪೋರ್ಷನು 4 ಕಾರ್ನರ್ ಮಾಡ್ಕೊಬೇಕು. ನೀವು 4 ಕಾರ್ನರ್ ಮಾಡ್ಕೊಂಡ್ರೆ ಇದು ಉತ್ತರ ಬರುತ್ತೆ, ಇದು ಪೂರ್ವ ಬರುತ್ತೆ. ಇಲ್ಲಿ ನೋ ವಾರ್ಡ್ರೋಬ್ ನೋಡಿ. ಈ ಕಡೆ ಆ ಕಡೆ ನೋ ವಾರ್ಡ್ರೋಬ್. ಈ ಗೋಡೆಗೆ ನೋ ವಾರ್ಡ್ರೋಬ್. ಇಲ್ಲಿ ವಾರ್ಡ್ರೋಬ್ ಮಾಡಬಾರ್ದು. ಆಮೇಲೆ ಈ ಕಡೆ ಇಲ್ಲಿನೂ ನೋ ವಾರ್ಡ್ರೋಬ್. ಯಾಕಂದ್ರೆ ಇಲ್ಲಿ ಓಕೆ, ಇಲ್ಲಿ ಓಕೆ ವಾರ್ಡ್ರೋಬು. ಇಲ್ಲಿ ಮಾಡಬಾರ್ದು. ಇದು ಉತ್ತರ ಪೂರ್ವ ಆಗುತ್ತೆ. ಉತ್ತರ ಪೂರ್ವ ಮೇಲೆ ಭಾರ ಬಿಡಬಾರ್ದು. ಈ ಬೆಡ್ರೂಮ್ನ 4 ಮೂಲೆ ಮಾಡ್ಕೊಂಡ್ರೆ ಇದು ಈಶಾನ್ಯ ಮೂಲೆ ಬರುತ್ತೆ. ಈಶಾನ್ಯ ಕಾರ್ನರ್ಗೆ ಉತ್ತರ ವೆಸ್ಟ್ಗೆ ನೀವು ಲೋಡ್ ಹಾಕ್ಬಾರ್ದು. ಲೋಡ್ ಹಾಕಿದ್ರೆ
ಉತ್ತರ ಈಸ್ಟ್ಗೆ ಲೋಡ್ ಆಗಬಾರ್ದು, ವೆಸ್ಟ್ ಸೌತ್ಗೆ ಲೋಡ್ ಆಗಬೇಕು. ಯಾವತ್ತು ಹಿಂಗೆ ಪ್ಲಾನ್ ಮಾಡ್ಕೊಳ್ಳಿ ಎಲ್ಲದರಲ್ಲೂ. ಇಲ್ಲೂ ಅಷ್ಟೇ, ಕಿಚನಲ್ಲಿ ಸ್ಟೋರಲ್ಲಿ ಲೋಡ್ ಹಾಕಿ, ಇದು ವೆಸ್ಟ್ ಕೊಡಕ್ಕೆ ಬರುತ್ತೆ ಕಿಚನ್ಗೆ, ಇದು ದಕ್ಷಿಣ, ಈ ಕಡೆನೂ ಲೋಡ್ ಆಗ್ಬೋದು. ಇದು ನಾರ್ತು ಈಸ್ಟು ಲೋಡು ಯಾವತ್ತು ಕಮ್ಮಿ ಆಗಬೇಕು. ಈ ಈಶಾನ್ಯ ಕಾರ್ನರು ಹೆಂಗೆ ನಾರ್ತ್ ಈಸ್ಟ್ ನಾವು ಆಲ್ ಮಾಡ್ತೀವಿ, ರೀಸನ್ ಏನಂದರೆ ಇಲ್ಲಿ ಖಾಲಿ ಇರಬೇಕು, ಲೈಟ್ ವೆಯ್ಟ್ ಇರಬೇಕು. ಎಲ್ಲ ರೂಮಲ್ಲೂ ಅದೇ ಲೆಕ್ಕ ಮಾಡ್ಕೊಬೇಕು, ಓಕೆನಾ. ಆಮೇಲೆ ಎಲ್ಲ ರೂಮ್ಗೆ ಎಂಟ್ರಿಗಳು ನೋಡಿ ಈಶಾನ್ಯದಲ್ಲಿ ಕೊಡಬೇಕು. ಇಲ್ಲೊಂದು ಎಂಟ್ರಿ ಕೊಡ್ಬೋದು, ಕಿಚನ್ಗೆ ಇಲ್ಲಿ ಎಂಟ್ರಿ, ಇಲ್ಲಿ ಎಂಟ್ರಿ, ಇಲ್ಲ ಈಶಾನ್ಯಲ್ಲೇ ಕೊಡಬೇಕು ಎಂಟ್ರಿ, ಓಕೆನಾ. ಇಲ್ಲವಾಗ ಸೆಕೆಂಡ್ ಬೆಡ್ರೂಮ್ ಇಲ್ಲಿ ಮಾಡ್ತೀರಾ, ಇಲ್ಲೊಂದು ಅಟ್ಯಾಚ್ ಟಾಯ್ಲೆಟ್ ಮಾಡ್ತೀರಾ, ಓಕೆನಾ. ಇಲ್ಲಿ ಅಟ್ಯಾಚ್ ಟಾಯ್ಲೆಟ್ ಮಾಡ್ತೀರಾ, ಟಾಯ್ಲೆಟ್ ಇದು ಟಾಯ್ಲೆಟು, ಅದಕ್ಕೂ ಕಿಚನ್ ಇದಕ್ಕೆ ದಕ್ಷಿಣ ಆಗ್ನೇಲಿ ಇಲ್ಲಿ ಎಂಟ್ರಿ ಕೊಡಬೇಕು ಟಾಯ್ಲೆಟ್ಗೆ, ಓಕೆನಾ. ಇದು ವಾಯು ಬೆಡ್ರೂಮ್ ಆಯ್ತಾ, ಸೆಕೆಂಡ್ ಬೆಡ್ರೂಮು, ಇಲ್ಲಿ ಸೆಕೆಂಡ್ ಬೆಡ್ರೂಮು, ಓಕೆ. ಇಲ್ಲಿ ನೀವು ಇಲ್ಲಿ ಇಲ್ಲಿ ಎಂಟ್ರಿ ಕೊಡ್ಬೋದು, ಇದು ದಕ್ಷಿಣ ಆಗ್ನೇಯ ಆಗತ್ತೆ ಎಂಟ್ರಿ. ಆ ಥರ ಎಲ್ಲ ಉಚ್ಚ ಸ್ಥಾನದಲ್ಲಿ ಎಂಟ್ರಿ ಕೊಡಬೇಕು, ಪ್ಲಾನ್ ಮಾಡ್ಕೊಂಡು. ಇದು ಈಶಾನ್ಯ ಬರುತ್ತೆ ಎಂಟ್ರಿ, ಇಲ್ಲಿ ಈಶಾನ್ಯದಲ್ಲಿ ಎಂಟ್ರಿ ಕೊಡಬೇಕು ಈ ಬೆಡ್ರೂಮ್ಗೆ. ನೋಡಿ ಎಂಟ್ರಿ 1 2 3 4 ಇದು ಈಶಾನ್ಯಕ್ಕೆ ಬರುತ್ತೆ ಎಂಟ್ರಿ, ಇದು ದಕ್ಷಿಣ ಆಗ್ನೇಯಕ್ಕೆ ಬರುತ್ತೆ ಎಂಟ್ರಿ. ಆ ಥರ ಆಹಾ ರೂಮ್ಗೂ ಆಹಾ ಲೊಕೇಶನಲ್ಲಿ ಎಂಟ್ರಿ ಕೊಡಬೇಕು. ಇದು ಓಕೆ ಡೋರು, ಇದು ಓಕೆ ಡೋರು, ಆ ಥರ ಡೋರ್ಗಳು ನೋಡ್ಕೊಂಡು ಕೊಡಬೇಕು. ಆಮೇಲೆ ಇಲ್ಲಿ ಅಟ್ಯಾಚ್ ಟಾಯ್ಲೆಟ್ ಮಾಡ್ತೀರಲ್ಲ, ಇಲ್ಲೊಂದು ಟಾಯ್ಲೆಟ್ ಮಾಡ್ತೀರಲ್ಲ, ದಕ್ಷಿಣ ಇಲ್ಲಿ 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 ಕೊಟ್ರೇನು ಒಳ್ಳೇದು ಡೋರು. ಆಮೇಲೆ ಇಲ್ಲೊಂದು ಆಪ್ಷನ್ ಇದೆ, ಇಲ್ಲೂ ಕೊಡ್ಬೋದು ಡೋರು. ಇದು ಈಶಾನ್ಯಕ್ಕೆ ಬರುತ್ತೆ, ದಕ್ಷಿಣ ಆಗ್ನೇಯಕ್ಕೆ ಬರುತ್ತೆ. ಸೊ ಅದು ನೋಡಿಕೊಂಡು ಒಂದೊಂದು ರೂಮ್ಗೂ ಒಂದೊಂದು ನೋಡಿಕೊಂಡು ಡೋರ್ಗಳು ಕೊಡಬೇಕು. ಕನ್ಫ್ಯೂಷನ್ ಆದ್ರೆ ಕೇಳಿ. ಇದು ಈಶಾನ್ಯಕ್ಕೆ ಬರುತ್ತೆ, ನೀವು ಒಂದು ಮನೆಗೆ ಲೆಕ್ಕ ಮಾಡ್ಕೊಂಡ್ರೆ ಹೆಂಗೆ ಮಾಡ್ಕೊಂಡ್ರೆ ಹಂಗೆ ಟಾಯ್ಲೆಟ್ ಒಂದು ಮನೆ ಥರ ಒಂದು 4 ಕಾರ್ನರ್ಗೆ ಲೆಕ್ಕ ಮಾಡ್ಕೊಂಡು, ಇದು ಈಶಾನ್ಯ ಬರುತ್ತೆ, ಇದು ಆಗ್ನೇಯ ಬರುತ್ತೆ, ಇದು ನೈಋತ್ಯ ಬರುತ್ತೆ, ಇದು ವಾಯು ಬರುತ್ತೆ. ಇಲ್ಲಿ ಈಶಾನ್ಯ ಎಂಟ್ರಿ ಹಿಂಗೆ ಕೊಡ್ಬೋದು, ಬೇಕಂದ್ರೆ ಇಲ್ಲಿ ಕೊಡ್ಬೋದು, ಇಲ್ಲಿನೂ ಅಷ್ಟೇ, ಓಕೆನಾ. ಈ ಥರ ಪ್ಲಾನ್ ಮಾಡ್ಕೊಳ್ಳಿ. ಡೋರ್ಗಳೆಲ್ಲ ಉಚ್ಚ ಸ್ಥಾನ ಕೊಡ್ಬೇಕು, ದಕ್ಷಿಣ ಆಗ್ನೇಯ ಬರುತ್ತೆ, ಇದು ಈಶಾನ್ಯ ಬರುತ್ತೆ, ಕೊಡ್ಬೋದು ಡೋರು. ಇಲ್ಲಿ ಕಿಚನ್ಗೆ ಇದು ಆಗ್ನೇಯಕ್ಕೆ ಬರುತ್ತೆ ಎಂಟ್ರಿ, ಇಲ್ಲಿ ಕೊಡ್ಬೋದು, ಓಕೆನಾ. ಇದು ಈ ಕಿಚನ್ ಎಂಟ್ರಿ, ಇದು ಕಿಚನ್ ಎಂಟ್ರಿ ಆರಾಮಾಗಿ ಕೊಡ್ಬೋದು ಡೋರು. ಇದೆಲ್ಲ ಡೋರ್ ಎಂಟ್ರಿಗಳು ನಾನು ಹೇಳ್ತಾ ಇರೋದು. ಇದು ಡೋರ್, ಇದು ಡೋರ್, ಕನ್ಫ್ಯೂಷನ್ ಆಗಬೇಡಿ, ಬರೀತಾ ಇದ್ದೀನಿ. ಇದು ಡೋರು, ಇದು ಡೋರು, ಎಲ್ಲ ಡೋರ್ಗಳು, ಓಕೆನಾ. ಇವಾಗ ಇಲ್ಲಿ ಮೈನ್ ಡೋರು ನಿಮ್ಗೆ ಅನುಕೂಲ ಇದ್ರೆ ಈಸ್ಟು ಉತ್ತರ ಎರಡು ಬಿಟ್ಟರೆ ಒಳ್ಳೆಯದು, ಜಾಗ ಇದ್ರೆ. ಇಲ್ಲಾಂದ್ರೆ ಪೂರ್ವ ಮಾತ್ರ ಬಿಡಿ. ಈ ಉತ್ತರದಲ್ಲಿ ನಿಮ್ಗೆ ಕ್ಲಾಸ್ ಮಾಡ್ಕೊಂಡು ಹೋದ್ರೆ ಇದು ಈಶಾನ್ಯ ಗೆರೆ, ದೇವ್ರ ಗೆರೆ ಅಂತಾರೆ ಇದನ್ನ ದಾಟ್ಕೊಂಡು ಹೋದ್ರೆ ತುಂಬಾ ಅದೃಷ್ಟ. ಹಿಂಗೆ ಪ್ಲಾನ್ ಮಾಡ್ಕೊಂಡು ಕಟ್ಟಿ. ಇವಾಗ ನಾನು ಇಷ್ಟೆಲ್ಲ ಮಾತಾಡಿದ್ದೀನಿ, ಈ ಪಾಯಿಂಟ್ಸ್ ಎಲ್ಲ ನೀವು ಅರ್ಥ ಮಾಡ್ಕೊಂಡು ಕಾಂಟ್ರಾಕ್ಟರ್ ಹತ್ರ ಮಾತಾಡ್ಬೇಕು ನೀವು, ಆವಾಗ ಸೂಪರ್ ಆಗಿ ಮನೆ ಬರುತ್ತೆ. ಈ ಥರ ಪಾಯಿಂಟ್ಸು ಹಾಕೊಳ್ಬೇಕು ನೀವು. ಏನೋ ಕನ್ಫ್ಯೂಷನ್ ಇದ್ರೆ ಬರ್ದು ತೋರಿಸ್ತೀನಿ ನಾನು, ಓಕೆನಾ. ಸ್ಟೇರ್ ಕೇಸ್ದು ಲಾಸ್ಟ್ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ, ಅದು ನೋಡ್ಕೊಳ್ಳಿ. ಸ್ಟೇರ್ ಕೇಸ್ ಬಂದು ಇಲ್ಲಿ ವಾಯುದಲ್ಲೂ ಕೊಡ್ಬೋದು, ಅಗ್ನಿ ಕೊನಲ್ಲಿ ಬರ್ಬೋದು. ಯಾವತ್ತು ನೈಋತ್ಯ ಕೊನಲ್ಲಿ ಕೊಡಲೇಬೇಡಿ ಸ್ಟೇರ್ ಕೇಸು. ನೈಋತ್ಯ ಕೊನಲ್ಲಿ ಸ್ಟೇರ್ ಕೇಸ್ ಕೊಟ್ಟರೆ ಅಲ್ಲಿ ನೈಋತ್ಯ ಓಪನ್ ಆಗುತ್ತೆ, ಅಲ್ಲಿ ಡೋರ್ ಕೊಡಬೇಕಾಗತ್ತೆ ನೀವು. ಅಲ್ಲಿ ಓಪನ್ ಇರುತ್ತೆ, ಹೋಗ್ಬಿಡುತ್ತೆ ಪವರ್ ಮನೆ ಪವರ್ ಅಲ್ಲಿ ಕೊಡಬೇಡಿ. ಇಲ್ಲಿ ಆಗ್ನೇಯಲ್ಲಿ ಇಲ್ಲಿ ಕೊಡಿ, ಇಲ್ಲಿ ಸ್ಟೇರ್ ಕೇಸ್ ಕೊಟ್ಬಿಟ್ಟು ಹಿಂಗೆ ಹೋಗೋ ಥರ ಮಾಡಿ. ಇಲ್ಲಿ ಸ್ಟೇರ್ ಕೇಸ್ ಕೊಡಿ, ಏನಾಗಲ್ಲ, ಓಕೆನಾ. ವಾಯು ಕೋನಲ್ಲಿ ಇಲ್ಲಿ ಕೊಡಿ ಸ್ಟೇರ್ ಕೇಸು, ಕೊಟ್ಬಿಟ್ಟು ಸ್ಟೇರ್ ಕೇಸ್ ಇಲ್ಲಿ ಕೊಡಿ, ಹೋಗ್ಬಿಟ್ಟು ಹಿಂಗೆ ಹೋಗೋ ಥರ ಮಾಡಬೇಕು. ಯಾವತ್ತು ಪಶ್ಚಿಮ ವಾಯುದಲ್ಲಿ ಎಂಟ್ರಿ ಕೊಡಬೇಕು, ದಕ್ಷಿಣ ಆಗ್ನೇಲಿ ಕೊಡಬೇಕು ಎಂಟ್ರಿ ಸ್ಟೇರ್ ಕೇಸು. ನೋಟ್ ಮಾಡ್ಕೊಳ್ಳಿ ಪಾಯಿಂಟು. ಯಾವತ್ತು ಈ ಉತ್ತರ ವಾಯುದಲ್ಲಿ ಎಂಟ್ರಿ ಕೊಡಬಾರ್ದು ಸ್ಟೇರ್ ಕೇಸು. ಆರೋ ಮಾರ್ಕ್ ಹಾಕಿ ತೋರಿಸಿದ್ದೀನಿ ನೋಡಿ ನಾನು. ಹಿಂಗೆ ಬಂದು ಹಿಂಗೆ ಒಳಗಡೆ ಬರಬೇಕು, ಇಲ್ಲಿ ಡೋರ್ ಕೊಡ್ಬೇಕು ನೀವು, ಇಲ್ಲಿ ಡೋರ್ ಕೊಡಬೇಕು. ಕನ್ಫ್ಯೂಷನ್ ಆಗಬಾರ್ದು, ತೋರಿಸ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಈ ಡೋರಲ್ಲಿ ಸ್ಟೇರ್ ಕೇಸು, ಡೋರ್ ಎಂಟ್ರಿ, ಡೋರ್ ಎಂಟ್ರಿ, ಸ್ಟೇರ್ಸ್ ಇಂದ ಡೋರ್ ಎಂಟ್ರಿ ಇಲ್ಲಿ ಕೊಡಬೇಕು.
ಇಷ್ಟೆಲ್ಲ ಪಾಯಿಂಟ್ಗಳಿರುತ್ತೆ, ಅರ್ಥ ಮಾಡ್ಕೊಬೇಕು ನೀವು. ನಾನು ಬರೆದು ತೋರಿಸಿದ್ದೀನಿ. ಇಲ್ಲಿ ಕಾರ್ ಪಾರ್ಕಿಂಗ್ ಇರಬಾರ್ದು, ಇಲ್ಲಿ ಯುಟಿಲಿಟಿ ಇರಬಾರ್ದು, ಓಕೆನಾ? ಇದೆಲ್ಲ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಸ್ಟೇರ್ ಕೇಸು ಇಲ್ಲಿ ಆಗ್ನೇಯ ಮೂಲೆಯಲ್ಲಿ ಬರಬೇಕು ಈ ಕಡೆ, ಓಕೆನಾ? ಈಶಾನ್ಯ ಮೂಲೆಯಿಂದ ಈ ಕಡೆ ಬರಬೇಕು, ಆಗ್ನೇಯ ಮೂಲೆಯಲ್ಲೇ ಬರಬೇಕು. ವಾಯು ಮೂಲೆ ಬರ್ಬೋದು, ನೈಋತ್ಯ ಮೂಲೆ ಯಾವುದೇ ಕಾರಣಕ್ಕೂ ಕೊಡಬೇಡಿ ಡೋರು. ಇದು ಸಾರಿ, ಡೋರ್ ಅಂತೀನಿ, ಸ್ಟೇರ್ ಕೇಸು. ಇದು ನಿಮಗೆ ನಾರ್ತ್ ಈಸ್ಟು ಇರೋ ಸೈಡ್ಗೆ ಪ್ಲ್ಯಾನು. ಆಮೇಲೆ ಸೌತು ವೆಸ್ಟ್ ಪ್ಲ್ಯಾನ್ಗೆ ಬೇಕಾದ್ರೆ ನೀವು ಪ್ಲ್ಯಾನು ಅದು ಬೇರೆ ಬರುತ್ತೆ. ಅದು ಬೇಕಂದ್ರೆ ನಾವು ಲೇಔಟ್ ಪ್ಲ್ಯಾನ್ ಒಂದೊಂದಕ್ಕೆ ಒಂದೊಂದು ಡೈರೆಕ್ಷನ್ಗೆ ನಾನು ತಿರ್ಗಾ ಮಾತಾಡ್ತೀನಿ. 4 ಡೈರೆಕ್ಷನ್ಗೆ ಯಾವ್ದಾವ್ದು ಪ್ಲ್ಯಾನು ಅಂದ್ಬಿಟ್ಟು ನಾನು ಆಮೇಲೆ ಮಾತಾಡ್ತೀನಿ. ಇವಾಗ ಇದು ಜನರಲ್ ಆಗಿ ಮಾತಾಡಿದ್ದೀನಿ, ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೊಂತೀನಿ ಕ್ಲೀನಾಗಿ. ವಾರ್ಡ್ರೋಬ್ಗಳು ನಾರ್ತು ವೆಸ್ಟ್ಗೆ ಬರಬಾರ್ದು, ನಾರ್ತ್ಗೆ ಈಸ್ಟ್ಗೆ ಬರಬಾರ್ದು, ವೆಸ್ಟ್ ಸೌತ್ಗೆ ಬರ್ಬೋದು ಬೇಕು ವಾರ್ಡ್ರೋಬ್ಸ್ ಲೋಡು. ಅರ್ಥ ಆಯ್ತಾ? ಇಲ್ಲಿ ಟಾಯ್ಲೆಟ್ಗೆ ಎಂಟ್ರಿ ಇಲ್ಲಿ ಕೊಡಬೇಕು. ಕ್ಲೀನಾಗಿ ಅರ್ಥ ಆಯ್ತು ಅಂದ್ಕೊಂಡ್ರೆ ನಿಮ್ಗೆ ಕ್ಲೀನ್ ಅರ್ಥ ಆಗತ್ತೆ. ಅದ್ರಲ್ಲಿ ಬೇಕಂದ್ರೆ ನಾನು ಬರೆದು ತೋರಿಸ್ತೀನಿ ತಿರ್ಗಾ, ನಿಮ್ಗೆ ಯಾವಾಗ ಕನ್ಫ್ಯೂಷನ್ ಆಗಲ್ಲ, ಓಕೆನಾ? ಇವಾಗ ಇದು ಅರ್ಥ ಆಯ್ತಲ್ಲ? ನೋಡಿ, ಇವಾಗ ನಾನು 4 ಸೈಟ್ಗೆ 4 ಎಂಟ್ರಿ ನೋಡಿ. ಇವಾಗ ಕ್ಲೀನಾಗಿ ನಾನು ಬರ್ದು ತೋರಿಸ್ತೀನಿ. ನಿಮ್ಮ ಸೈಟು 4 ಸೈಟ್ ಮಾಡಬೇಕು. ಈಸ್ಟು, ವೆಸ್ಟು, ನಾರ್ತು, ಸೌತು. ಇದು ನಾರ್ತ್ ಈಸ್ಟು, ಸೌತ್ ಈಸ್ಟು, ಸೌತ್ ವೆಸ್ಟು, ಇದು ನಾರ್ತ್ ವೆಸ್ಟು, ಓಕೆನಾ? ಯಾವತ್ತು ಎಂಟ್ರಿಗಳು ನೋಡಿ, ಫಸ್ಟ್ ಎಂಟ್ರಿ ಇದು, ಸೆಕೆಂಡ್ ಎಂಟ್ರಿ ನೋಡಿ. ಕ್ಲೀನಾಗಿ ಎಂಟ್ರಿಗಳು ಬರ್ದು ತೋರಿಸ್ತೀನಿ ನಿಮ್ಗೆ, 2 ಆಪ್ಷನ್ ತೋರಿಸ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗತ್ತೆ. ಮನೆ ಹೆಂಗಿರತ್ತಾ? ಇದು ಫಸ್ಟ್ ಎಂಟ್ರಿ, ಇದು ಉತ್ತರದಿಂದ ಹೋಗೋದು. ಸೆಕೆಂಡ್ ಎಂಟ್ರಿ ಇದು, ಸೆಕೆಂಡು 1. ಇಲ್ಲಿಂದ ಒಂದು ಎಂಟ್ರಿ, ಇದು ಥರ್ಡ್. ಇಲ್ಲಿಂದ ಒಂದು, ಇದು ಥರ್ಡ್, ಸಾರಿ ಇದು ಫೋರ್ತು. 4 ಎಂಟ್ರಿಗಳಿರುತ್ತೆ, ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು. ಯಾವತ್ತು ನೀವು ಇದು ಡೋರ್ಗಳು ಮಾಡಿದ್ರೆ ಎಲ್ಲ ಈಶಾನ್ಯಗೆ ಬರಬೇಕು, ಇಲ್ಲ ದಕ್ಷಿಣಾಗ್ನೇಯಕ್ಕೆ ಬರಬೇಕು, ಇಲ್ಲ ಪಶ್ಚಿಮ ವಾಯುದಲ್ಲಿ ಬರಬೇಕು. 4 ಎಂಟ್ರಿಗಳಿರುತ್ತೆ, ಓಕೆನಾ? ಸ್ಟೇರ್ ಕೇಸ್ ಬಂದರೆ ಅದೇ ಹೇಳ್ನಲ್ಲ, ಸ್ಟೇರ್ ಕೇಸದು ಬರೆಯೋಕೆ ನಾನು ಹೇಳಿದ್ದು. ಹಿಂಗೆ ಮಾಡ್ಕೊಳ್ಳಿ, ಹಿಂಗೆ ಮಾಡಿ ಇಲ್ಲಿ ಜಾಗ ಬಿಟ್ಟು ಹಿಂಗೆ ಬರ್ಬೇಕು ನೀವು ಒಳಗಡೆ. ಸ್ಟೇರ್ ಕೇಸ್ ಹಂಗೆ ಪ್ಲ್ಯಾನ್ ಮಾಡ್ಕೊಬೇಕು. ಆರ್ಕಿಟೆಕ್ಟ್ಗೆ ಯಾವುದೇ ಕಾರಣಕ್ಕೂ ಪೂರ್ವ ಆಗ್ನೇಲಿ ಎಂಟ್ರಿ ಆಗಬಾರ್ದು, ದಕ್ಷಿಣ ಆಗ್ನೇಲಿ ಎಂಟ್ರಿ ಆಗಬೇಕು. ಇಲ್ಲಿ ಸ್ಟೇರ್ ಕೇಸ್ ಬಂದರೆ, ಸ್ಟೇರ್ ಕೇಸ್ ಮಾತ್ರ ಬರ್ದಿರೋದು ನಾನು. ಹಿಂಗೆ ಸ್ಟೇರ್ ಕೇಸ್ ಬಂದರೆ ನೋಡಿ, ಸ್ಟೇರ್ ಕೇಸ್ ಹಿಂಗೆ ಬಂದರೆ ಹಿಂಗೆ ಹೋಗಿ ಹಿಂಗೆ ಬರ್ಬೇಕು ಎಂಟ್ರಿ. ಇದು ಸ್ಟೇರ್ ಕೇಸ್ಗೆ ಬರ್ದಿರೋದು ನಾನು. ಸ್ಟೇರ್ ಕೇಸ್ ಲೇಔಟ್ ಪ್ಲ್ಯಾನ್, ಸ್ಟೇರ್ ಕೇಸ್ ಲೇಔಟ್ ಪ್ಲ್ಯಾನ್, ಓಕೆನಾ? ಸ್ಟೇರ್ ಕೇಸ್ಗೆ ಬರ್ತೀನಿ. ಇಲ್ಲಿ ಬರಬೇಕು ದಕ್ಷಿಣ, ಇದು ಆಗ್ನೇಯಲ್ಲಿ ಬರಬೇಕು, ಇಲ್ಲ ವಾಯುಲಲ್ಲಿ ಬರಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ನೋ ಸ್ಟೇರ್ ಕೇಸ್. ಇಲ್ಲಿ ಸ್ಟೇರ್ ಕೇಸೇ ಕೊಡಬಾರ್ದು. ಇದು ಸ್ಟೇರ್ ಕೇಸ್ ಲೇಔಟ್ ಪ್ಲ್ಯಾನು, ನೆನ್ಪಿಟ್ಕೊಳ್ಳಿ, ಓಕೆನಾ? ಇಲ್ಲಿ ಇಲ್ಲಿ ಬರ್ಬೋದು. ಅಲ್ಲಿ ಆರ್ಕಿಟೆಕ್ಟ್ಗೆ ಪ್ಲ್ಯಾನ್ ಹೇಳುವಾಗ ಹೇಳಿ ನನಗೆ ಈ ಕಡೆ ಅಗ್ನಿಮೂಲೆಯಲ್ಲಿ, ಈ ಕಡೆ ಈಸ್ಟ್ ಅಗ್ನಿಮೂಲೆಯಲ್ಲಿ ಸ್ಟೇರ್ ಕೇಸ್ ಬರಬೇಕು, ಇಲ್ಲಿ ವಾಯುದಲ್ಲಿ ಬರಬೇಕು. ದಕ್ಷಿಣದಲ್ಲಿ ಜಾಗ ಇದ್ದರೆ ಹಿಂಗೆ ಬಂದು ಹಿಂಗೂ ಬರ್ಬೋದು. ಇಲ್ಲಿ ಸ್ಟೇರ್ ಕೇಸ್ ಆಪ್ಷನ್ ಇದೆ, ಇಲ್ಲೂ ಮಾಡ್ಬೋದು, ಆಪ್ಷನ್ ಇದೆ, ಓಪನ್ ಇದೆ. ಅಲ್ಲೂ ಒಂದು ಆಪ್ಷನ್ ಇದೆ, ದಕ್ಷಿಣದಲ್ಲೂ ಬರ್ಬೋದು. ಇದು ಫಸ್ಟ್ ಆಪ್ಷನು, ಸೆಕೆಂಡ್ ಆಪ್ಷನು. ದಕ್ಷಿಣದಲ್ಲಿ ಜಾಗ ಇದ್ದರೆ ಇಲ್ಲೊಂದು ಬರ್ಬೋದು ಸ್ಟೇರ್ ಕೇಸ್. ಬಂದು ಹಿಂಗೆ ಎಂಟ್ರಿ ಕೊಡಬೇಕು, ಇದ್ರೊಳಗಡೆ ಎಂಟ್ರಿ ಕೊಡಬೇಕು. ಯಾವತ್ತು ಎಂಟ್ರಿ ಇದರಲ್ಲಿ ಬರಬೇಕು, ಹಿಂಗೆ ಬರಬೇಕು ಎಂಟ್ರಿ, ನೆನ್ಪಿಟ್ಕೊಳ್ಳಿ. ದಕ್ಷಿಣ ಆಗ್ನೇಲೆ ಎಂಟ್ರಿ ಬರಬೇಕು. ಇದು ಇಷ್ಟು ಸ್ಟೇರ್ ಕೇಸ್ದು, ಓಕೆನಾ? ಅರ್ಥ ಆಯ್ತಲ್ಲ? ಆಮೇಲೆ ನಾನು ಡೋರ್ಸು ವಿಂಡೋಸ್ದು ಹೇಳ್ಬಿಡ್ತೀನಿ ನೋಡಿ. ಇವಾಗ ಇದೊಂದು ಮನೆ ಇತ್ತು, ಇವಾಗ ಲಾಸ್ಟ್ ಡೋರ್ಸು ವಿಂಡೋಸ್ದು.
ಇದು ಮನೆ 4 ಭಾಗ ಆಯ್ತಾ. ಇದು ಡೋರ್ಸು ವಿಂಡೋಸು. ನೀವು ಈ 1 ಅವರ್ ಪ್ರೋಗ್ರಾಮ್ ನೋಡ್ಬಿಟ್ರಿ. ಇವಾಗ ಇದು ನೋಡ್ಬಿಟ್ಟು ಕಾಂಟ್ರಾಕ್ಟ್ ಹತ್ರ ಮಾತಾಡೋಕೆ ಈಸಿ ಆಗಿರುತ್ತೆ. ಡೋರ್ಸ್ ವಿಂಡೋಸ್ದು ಮಾತಾಡ್ಬಿಡ್ತೀವಿ ನಾವು, ಫುಲ್ ಕಂಪ್ಲೀಟ್ ಆಗುತ್ತೆ. ಓಕೆನಾ. ಇವಾಗ ನೀವು ಇದು ಈಸ್ಟು ವೆಸ್ಟು, ನಾರ್ತು ಸೌತು, ಇದು ನಾರ್ತ್ ಈಸ್ಟು, ಇದು ಸೌತ್ ಈಸ್ಟು, ಇದು ಸೌತ್ ವೆಸ್ಟು, ಇದು ನಾರ್ತ್ ವೆಸ್ಟು, ಇದು ಈಶಾನ್ಯ ವಾಟರ್, ಇದು ಆಗ್ನೇಯ ಫೈರ್, ಇದು ನೈಋತ್ಯ, ಇದು ಅರ್ತ್, ಇದು ವಾಯು, ಇದು ಏರು. ಇವಾಗ ಇಲ್ಲಿ ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್, ಇಲ್ಲಿ ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮ್ ಮಾಡ್ತೀರಾ. ಓಕೆನಾ. ಇದು ಬೆಡ್, ದಕ್ಷಿಣಕ್ಕೆ ತಲೆ ಇಕ್ಬೇಕು ಫಸ್ಟ್ ಪ್ರಿಫರೆನ್ಸ್. ಓಕೆನಾ. ದಕ್ಷಿಣಕ್ಕೆ ಇಕ್ತೀರಾ. ವಾರ್ಡ್ರೋಬ್ ಎಲ್ಲ ಈ ಗೋಡೆಗೆ ಮಾಡ್ತೀರಾ. ಓಕೆನಾ. ವಾರ್ಡ್ರೋಬ್ ಇದು ಇಲ್ಲಿ ಮಾಡ್ಬೋದು ಬೇಕಂದ್ರೆ. ಓಕೆನಾ. ಇಲ್ಲಿ ಬೇಡ, ಇಲ್ಲಿ ವಿಂಡೋ ಇಕ್ಬಿಡಿ. ವಿಂಡೋ ಈ ಡೋರು ಇಕ್ಬೇಕಂದ್ರೆ ಇಲ್ಲಿ ಡೋರು ಹಿಂಗೆ ಕೊಡ್ಬೇಕು. ನೀವು ವಿಂಡೋ ಕೊಡಬೇಕು, ಇಲ್ಲಿ ವಿಂಡೋ ಕೊಡಬೇಕು. ಇದು ವಿಂಡೋ, ಇದು ಡೋರು. ಓಕೆನಾ. ಇವಾಗ ಕಿಚನ್ ಮಾಡ್ತೀರಾ. ಕಿಚನ್ ಇಲ್ಲೊಂದು ವಿಂಡೋ ಕೊಡಿ, ಇಲ್ಲ ಇಲ್ಲಂದ್ರೆ ಇಲ್ಲೊಂದು ಡೋರ್ ಕೊಡಿ. ಡೋರು ಆರ್ ವಿಂಡೋ ಇಲ್ಲಿ ಕೊಡಿ. ಇದು ಸ್ಲ್ಯಾಬು, ಇಲ್ಲಿ ಸ್ಟವ್, ಇಲ್ಲಿ ಸಿಂಕ್, ಇಲ್ಲಿ ಬೇಕಂದ್ರೆ ಯುಟಿಲಿಟಿ ಮಾಡ್ಬೋದು. ಇಲ್ಲಿ ಯುಟಿಲಿಟಿ ಓಕೆನಾ. ಇಲ್ಲ ಇಲ್ಲೊಂದು ಜಾಗ ಇದೆ, ಇಲ್ಲಿ ಸ್ಟೋರು, ಯುಟಿಲಿಟಿ. ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಯುಟಿಲಿಟಿ ಮಾಡಬೇಡಿ. ಇಲ್ಲಿ ಬರೀ ಡೋರ್ ವಿಂಡೋ, ಇಲ್ಲ ಡೋರ್ ಬಿಡ್ಬೋದು. ಡೋರ್ ಆರ್ ವಿಂಡೋ ಇಲ್ಲಿ. ಓಕೆನಾ. ಈ ಬೆಡ್ರೂಮ್ಗೆ ಇಲ್ಲಿ ಆಯ್ತು ಎಂಟ್ರಿ. ಇವಾಗ ಇಲ್ಲೊಂದು ಟಾಯ್ಲೆಟ್ ಮಾಡ್ತೀರಾ. ಈ ರೂಮ್ಗೆಲ್ಲ ಒಂದು ಟಾಯ್ಲೆಟ್ ಮಾಡ್ತೀರಾ. ಟಾಯ್ಲೆಟ್ ಬಂದು ನೀವು ಇಲ್ಲಿ ಕೊಡ್ಬೋದು, ಇಲ್ಲೊಂದು ಎಂಟ್ರಿ ಕೊಡ್ಬೋದು, ಬೇಕಂದ್ರೆ ಇಲ್ಲೊಂದು ಎಂಟ್ರಿ ಕೊಡ್ಬೋದು. ಈ ಅಟ್ಯಾಚ್ ಟಾಯ್ಲೆಟ್ ಅಲ್ವಾ. ಅಟ್ಯಾಚ್ ಟಾಯ್ಲೆಟ್ ಅಂದರೆ ನೀವು ಇಲ್ಲಿ ಎಂಟ್ರಿ ಕೊಡ್ಬೇಕು. ಇದು ಡೋರು ಟಾಯ್ಲೆಟ್ಗೆ, ಇದು ಟಾಯ್ಲೆಟ್. ಇಷ್ಟೇ ಪ್ಲ್ಯಾನು, ಸಿಂಪಲ್ಲು, ತಲೆ ಓಡಿಸ್ಬೇಕಷ್ಟೇ. ಇದು ಟಾಯ್ಲೆಟ್. ಆಮೇಲೆ ಇನ್ನೊಂದು ಬೆಡ್ರೂಮ್ ಮಾಡ್ತೀರಲ್ಲ, ಟಾಯ್ಲೆಟ್ ಇಲ್ಲೊಂದು ಇಕ್ಕಿ. ಟಾಯ್ಲೆಟ್ಗೆ ಹಿಂಗೆ ಕೊಡಿ ಎಂಟ್ರಿ. ಇದು ಟಾಯ್ಲೆಟ್. ಇದು ಮಾಸ್ಟರ್ ಬೆಡ್ರೂಮು. ಇದು ಸೆಕೆಂಡ್ ಬೆಡ್ರೂಮ್. ಥರ್ಡ್ ಬೆಡ್ರೂಮ್ ಬೇಕಂದ್ರೆ ಇಲ್ಲಿ ಮಾಡ್ಕೊಬೋದು, ಅದು ಬೇರೆ ಪ್ಲಾನಲ್ಲಿ ತೋರಿಸ್ತೀನಿ. ಸೊ ಹಿಂಗೆ ಪ್ಲಾನ್ ಬರುತ್ತೆ. ಸೊ ಯುಟಿಲಿಟಿ ಇಲ್ಲಿ ಬರಬೇಕು, ನೆನ್ಪಿಟ್ಕೊಳ್ಳಿ. ಇಲ್ಲಿ ಬರಬಾರ್ದು, ಅಗ್ನಿ ಮನೇಲಿ ಬರಬಾರ್ದು. ಇಲ್ಲಿ ಬಂದು ಯಾರ ನೀರು ತೊಳ್ದಿರ ಹಾಸ್ಪಿಟ್ಲ್ಗೆ ಹೋಗಿ ಎಲ್ಲ 1 ಲಕ್ಷ ಮಾಡಿದೆ 20,000 ಹಾಸ್ಪಿಟಲ್ ಕಟ್ತೀರಾ. ಅದಕ್ಕೆ ಇದು ಇಂಪಾರ್ಟೆಂಟ್ ಡಿಸ್ಕಷನ್. ಇಷ್ಟೆಲ್ಲ ನೋಡ್ಕೊಂಡ್ಬಿಟ್ರೆ ಇಲ್ಲಿ ಲಿವಿಂಗ್ ಏರಿಯಾ ಹಾಲ್. ಎಂಟ್ರಿ ಬಂದು ಎರಡು ಆಪ್ಷನ್ಸ್ ಇದೆ. ಈ ಕಡೆನೂ ಬರ್ಬೋದು, ಉತ್ತರದಿಂದ ಬರ್ಬೋದು, ಈಸ್ಟಿಂದ ಬರ್ಬೋದು. ಸೊ 1 2 3. ಇನ್ನೊಂದು ಎಂಟ್ರಿ, ಚೆನ್ನಾಗಿರೋ ಎಂಟ್ರಿ ವೆಸ್ಟಲ್ಲಿ ಇದ್ರೆ ಈ ಕಡೆ ಒಂದು ಎಂಟ್ರಿ ಇದೆ, ಅದು ಮಾಡ್ಕೊಬೋದು. ಮೂರು ಎಂಟ್ರಿ ಮಾಡ್ಕೊಬೋದು, 1 2 3 ಮಾಡ್ಕೊಬೋದು. ಓಕೆನಾ. ಲಿವಿಂಗ್ ಏರಿಯಾ. ಇಲ್ಲಿ ನೀವು ಈ ಗೆರೆ ಇರುತ್ತಲ್ಲ, ಇದು ಈಶಾನ್ಯ ಗೆರೆ. ಇದು ಉತ್ತರದಲ್ಲಿ ಡೋರ್ ಕೊಟ್ಟರೆ ಹಿಂಗೆ ದಾಟ್ಕೊಂಡು ಹೋದರೆ ಕೆಲಸಗಳಾಗತ್ತೆ. ಇದು ಇಂಪಾರ್ಟೆಂಟು. ಸಂಪು ಇಲ್ಲಿ ಬರಬೇಕು. ವಾಟರ್ ಟ್ಯಾಂಕು ಇಲ್ಲೆಲ್ಲ ಬರಬೇಕು. ವಾಟರ್ ಟ್ಯಾಂಕು ಇದು ಮೇಲೆ ಬರಬೇಕು, ನೈಋತ್ಯ ಕಾರ್ನರಲ್ಲಿ ಮೇಲೆ ಬರಬೇಕು, ಟಾಪ್. ಇಷ್ಟೇ ಪ್ಲ್ಯಾನು. ಇಷ್ಟೆಲ್ಲ ನೋಡ್ಕೊಂಡು ನೀವು ಇವನ ಹತ್ರ ಮಾತಾಡಿದ್ರೆ, ಇಷ್ಟೆಲ್ಲ ನಾನು ಮಾತಾಡಿದ್ದೀನಲ್ಲ, ಇಷ್ಟೆಲ್ಲ ಬರ್ದು ತೋರಿಸಿದ್ದೀನಲ್ಲ, ನೀವು ಇದೆಲ್ಲ ನೋಡಿಕೊಂಡು ಇವನ ಹತ್ರ ಮಾತಾಡಿದ್ರೆ, ಯಾರ ಹತ್ರ,
ಇವನ್ ಕಾಂಟ್ರಾಕ್ಟರ್ ಹತ್ರ, ಅವ್ನು ಹುಷಾರಾಗ್ಬಿಡ್ತಾನೆ. ಓ ಇವರೆಲ್ಲ ಗೊತ್ತು ಮಾಡ್ಕೊಂಡು ಬಂದವರಪ್ಪ, ಎಲ್ಲ ಪ್ಲಾನ್ ಎಲ್ಲ ನೋಡ್ಕೊಂಡು, ಅವಾಗ ಪ್ಲಾನ್ ಪಕ್ಕ ಮಾಡ್ತಾನೆ ಅವನು, ಪ್ಲಾನ್ ಮಾಡಿ ಪಕ್ಕ ಕೊಡ್ತಾನೆ. ನೀವು ನೋಡಿ ಅದು ನೋಡ್ಬಿಟ್ಟು ನಮ್ಮಂಥವ್ರು ವಾಸ್ತು ಅವ್ರನ್ನ ಕರೆದ್ಬಿಟ್ಟು ತೋರಿಸ್ತೀವಿ. ಫಸ್ಟು ಸೈಟ್ ತೋರಿಸ್ತೀರಾ, ಸೈಟು ನಾವು ಸರೌಂಡಿಂಗ್ ವಾಸ್ತು ಕಾಂಪೌಂಡ್ ಎಲ್ಲ ನೋಡ್ತೀವಿ, ಎಲ್ಲ ಮಾತಾಡ್ಕೊಂಡು ಬಂದಿದ್ದೀನಲ್ಲ, ಇದನ್ನೆಲ್ಲ ನೋಡಿ ಆಮೇಲೆ ಪ್ಲಾನ್ ನಮಗೆ ಕೊಟ್ಟು ನಾವು ಇದು ಓಕೆ ಅಪ್ರೂವಲ್ ಕೊಟ್ಟ ಮೇಲೆ ನೀವು ನೋಡಿ ಇದಕ್ಕೂ ಅಷ್ಟೇ ಎಂಟ್ರಿಗಳು ಇಲ್ಲಿ ಕೊಡ್ಕೊಬೇಕು. ಈಶಾನ್ಯ ಕೊಡ್ಬೇಕು ಎಂಟ್ರಿ, ಈ ಸ್ಟೋರ್ಗೆ ಯುಟಿಲಿಟಿಗೆ. ಈ ಪೋರ್ಷನ್ಗೆ ಇದು ಈಶಾನ್ಯ ಬರುತ್ತೆ, ಈ ಪೋರ್ಷನ್ಗೆ ಇದು ಈಶಾನ್ಯ ಬರುತ್ತೆ, ಇಲ್ಲಿ ಕೊಡ್ಬೇಕು ಎಂಟ್ರಿ. ಓಕೆನಾ, ಎಲ್ಲದು ಕೊಟ್ಟಿದ್ದೀನಿ. ವಿಂಡೋಸ್ ಇಲ್ಲಿ, ಓಕೆನಾ, ಇಲ್ಲೊಂದು ವಿಂಡೋ ಹಾಂ, ಇನ್ನೊಂದು ವಿಂಡೋ ಬೇಕಂದ್ರೆ ಇಲ್ಲಿ ಕೊಟ್ಕೊಬೋದು, ಇಲ್ಲೊಂದು ವಿಂಡೋ ಕೊಡ್ಬೋದು. ಇದಕ್ಕೆ ಬೇಕಂದ್ರೆ ಟಾಯ್ಲೆಟ್ಗೆ ಇಲ್ಲೊಂದು ವಿಂಡೋ, ಇಲ್ಲೊಂದು ವಿಂಡೋ, ಓಕೆನಾ. ಆಮೇಲೆ ನಾರ್ತ್ ಈಸ್ಟ್ಗೆ ಫುಲ್ ವಿಂಡೋಸ್ ಕೊಡಿ, ಇಲ್ಲೊಂದು ವಿಂಡೋ, ಈಸ್ಟಲ್ಲಿ ಫುಲ್ ಕೊಡಿ, ದೊಡ್ಡದು ಕೊಡಿ, ಉತ್ತರದಲ್ಲಿ ಫುಲ್ ದೊಡ್ಡ ವಿಂಡೋ ಕೊಡಿ, ಎಲ್ಲ ಕೊಡಿ. ಹಿಂಗೆ ಕೊಟ್ಕೊಳ್ಳಿ. ಹಿಂಗೆ ಪ್ಲಾನ್ ಮಾಡ್ಕೊಂಡು ನೀವು ಹೋಗ್ಬಿಟ್ರೆ ಇವನ ಹತ್ರ, ಕಾಂಟ್ರಾಕ್ಟ್ ಹತ್ರ, ಓ ಇವ್ರಿಗೆ ನಾಲೆಜ್ ಇದೆ, ಅವ್ನು ಬರೆಯೋದು. ಇವಾಗ ಈ ಡಿಸ್ಕಷನ್ ಮಾಡೋವಾಗಲೇ ಹಿಂಗೆ ಐಡಿಯಾ ಕೊಡಿ, ಇದೆಲ್ಲ ನೋಡ್ಬಿಟ್ಟು ಅವ್ನಿಗೆ ಐಡಿಯಾ ಬಂದ್ಬಿಡುತ್ತೆ, ಓ ಇವ್ರಿಗೆ ವಾಸ್ತು ಗೊತ್ತಿದೆ ಅಂದ್ಬಿಟ್ಟು. ಅವ್ ಪಕ್ಕ ವಾಸ್ತು ಪ್ಲಾನ್ ಮಾಡ್ಕೊಂಡು ಬಂದ್ಕೊಡ್ತಾನೆ, ಅದು ನಮ್ಗೆ ತೋರಿಸಿ, ನಾವು ಅಪ್ರೂವಲ್ ಕೊಡ್ತೀವಿ, ಆಮೇಲೆ ಪ್ರೊಸೀಡ್ ಮಾಡಿ. ಓಕೆನಾ. ಇವತ್ತು ಇಷ್ಟು ಓನರ್ಸ್ಗೆ, ಕಾಂಟ್ರಾಕ್ಟರ್ಸ್ಗೆ, ಬಿಲ್ಡಿಂಗ್ ಮಾಡೋವ್ರಿಗೆ, ಅದೇ ಯೂಟ್ಯೂಬಲ್ಲಿ ಬರ್ತಾರಲ್ಲ ಅವರೆಲ್ಲ ವಾಸ್ತು ನೋಡಿ ಕಟ್ಟಿ, ಧರ್ಮ ಅದು. ಸುಮ್ಮನೆ ಬಿನಾ ವಾಸ್ತು ಕಟ್ಟಬೇಡಿ, ಅಧರ್ಮ ಆಗುತ್ತೆ. ಓನರ್ ಗೊತ್ತೋ ಗೊತ್ತಿಲ್ವೋ ವಾಸ್ತು, ನೀವು ವಾಸ್ತು ನಮ್ಮಂಥವ್ರು ಕನ್ಸಲ್ಟ್ ಮಾಡಿ ಪ್ಲಾನ್ ತೋರಿಸಿ, ನಾವು ಅಪ್ರೂವಲ್ ಕೊಟ್ಟ ಮೇಲೆ ಮಾಡಿ, ತಿರ್ಗಾ ಕರೆಕ್ಷನ್ ಮಾಡಿರೋ ಪ್ಲಾನ್ ತಿರ್ಗಾ ತೋರಿಸಿ ಅಪ್ರೂವ್ ಮಾಡ್ಬಿಟ್ಟು ಕೊಡಿ. ಓಕೆನಾ. ಇವತ್ತು ಬರ್ತೀವಿ. ಏನೋ ಡೌಟ್ಸ್ ಇದ್ದರೆ ನಮ್ಮ ಕಮೆಂಟ್ಸ್ಗೆ ಹಾಕಿ, ನಮ್ಮ ಮೇಲೆ ಇರೋ 2 ನಂಬರ್ಗೆ ಫೋನ್ ಮಾಡಿ, ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ಇವತ್ತಿಗೆ ಎಂಡ್ ಮಾಡೋಣ, 1 hour 6 ನಿಮಿಷ ಆಯಿತು. ಓಕೆನಾ. ಬರೋಣ ತಿರ್ಗಾ ನೆಕ್ಸ್ಟ್ ವೀಡಿಯೋ, ನಾನು ದೊಡ್ಡ ವೀಡಿಯೋದೆಲ್ಲ ಎಲ್ಲ ಅರ್ಥ ಆದಂಗೆ ಬರ್ತೀನಿ. ಓಕೆನಾ. ಥ್ಯಾಂಕ್ ಯು. ಮುಂಚೆಯಿಂದ ನೋಡ್ಕೊಳ್ಳಿ, ಎಲ್ಲ ಪಾಯಿಂಟ್ ಬರ್ಕೊಳ್ಳಿ, ನಿಮಗೇನು ಕನ್ಫ್ಯೂಷನ್ ಆಗಲ್ಲ. ಓಕೆನಾ. ಬರ್ತೀವಿ. ಮಾತಾ ಪಿತಾ ಗುರು ದೈವಂ. ಓಂ ಸಾಯಿರಾಮ್. ಥ್ಯಾಂಕ್ ಯು.